ಸರ್, ನನ್ ಧ್ವನಿ ಕೇಳಿಸ್ತಿದೆಯಲ್ಲ? ಎಸ್ ಮೇಡಮ್, ಕೇಳಿಸ್ತಿದೆ. ಕೇಳಿಸ್ತಿದೆ. ಸರ್ ನಮಸ್ತೆ ಸರ್. ಎಲ್ರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಬರ್ತಾ ಇದೆ. ಇವತ್ತಿನ ಉಪನ್ಯಾಸವನ್ನ ಪ್ರಾರಂಭ ಮಾಡೋಕಿನ ಮುಂಚೆ 2 ದಿನಗಳ ಹಿಂದೆ ಈ ನಾಡು ಕಂಡ ಮಹತ್ವದ ಒಬ್ಬ ಅಧಿಕಾರಿ, ಅದಕ್ಕಿಂತ ಹೆಚ್ಚಾಗಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ನಮ್ಮೆಲ್ರಿಗೂ ಕೂಡ ಅವರು ಅಫಿಷಿಯಲ್ ಆಗಿ ಪ್ರಾಧ್ಯಾಪಕರಾಗಿರ್ಲ ಇದ್ರೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅಧ್ಯಯನದ ಒಂದು ಉತ್ಸಾಹವನ್ನ ಬೆಳೆಸಿದಂತ ಒಬ್ಬ IAS ಅಧಿಕಾರಿಯಾಗಿ ದಾವಣಗೆರೆನಲ್ಲೂ ಸಾಕಷ್ಟು ಹೆಸರು ಮಾಡಿದಂತ ಡಾಕ್ಟರ್ ಮಾಂತೇಶ್ ಬಿಳ್ಗಿ ಸರ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಅವರ ಒಂದು ಸಾವಿಗೆ ಅಕಾಲಿಕ ಮರಣ, ಅದು ಆಕ್ಸಿಡೆಂಟಲ್ ಅವರು ತೀರ್ಕೊಂಡ್ರು. ಅವರ ಸಾವಿಗಾಗಿ ಒಂದು ದೇವರ ಅನ್ಯಾಯಕ್ಕಾಗಿ ಸಂತಾಪವನ್ನ ವ್ಯಕ್ತಪಡಿಸ್ತಾ ಇದೆ. ಧಾರವಾಡ ಕಟ್ಟಿನೂ ಕೂಡ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರಿ, ಹಾಗೇನೆ ಅವರ ಕುಟುಂಬದವರಿಗೆ ಈ ಒಂದು ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ದಯಪಾಲಿಸ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಒಂದು ನಿಮಿಷದ ಸಾಂಕೇತಿಕ ಮೌನಾಚರಣೆಯನ್ನ ತಾವು ಮಾಡ್ಬೇಕು ಅಂತ ಕೇಳ್ಕೊಳ್ತೇವೆ. ಇವತ್ತಿನ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಉಪನ್ಯಾಸ ಮಾಲಿಕೆ ಅಡಿನಲ್ಲಿ ಈಗಾಗಲೇ 3 ಉಪನ್ಯಾಸಗಳು ಜರುಗಿದ್ದು, ಇವತ್ತು 4ನೇ ಒಂದು ಉಪನ್ಯಾಸಕ್ಕೆ ತಾವೆಲ್ಲರೂ ಕೂಡ ಭಾಜನಾಗಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಮಹನೀಯರೆಲ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇವೆ. ಇವತ್ತಿನ ಒಂದು ಉಪನ್ಯಾಸದಲ್ಲಿ ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ ಪ್ರೇಮದ ಆವಿಷ್ಕಾರ ಎನ್ನುವಂತಹ ವಿಷಯವನ್ನ ಇಟ್ಕೊಂಡು ಡಾಕ್ಟರ್ ರವಿಶಂಕರ್ GK, ಸಹಾಯಕ ಪ್ರಾಧ್ಯಾಪಕರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಕಾಲೇಜು ಉಜಿರೆ, ಇವರು ಈ ವೇದಿಕೆಯಲ್ಲಿ ಉಪಸ್ಥಿತ ಇದ್ದಾರೆ. ಸರ್, ತಮ್ಗೆ ಧಾರವಾಡ ಕಟ್ಟೆಯ ಬಳಗದವರೆಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇವೆ. ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋಣು ಸರ್ಗೂ ಕೂಡ ಸ್ವಾಗತವನ್ನ ಕೋರ್ತೇವೆ. ಹಾಗೆ ಹಿರಿಯರಾದಂತಹ ಕಲಾಂದಾಸ್ ಸರ್ ಇದ್ದಾರೆ, ರಾಜಶೇಖರ್ ಹಾಳೆಮನೆ ಸರ್ ಇದ್ದಾರೆ, ಲೋಕಾಪುರ್ ಸರ್ ಇದ್ದಾರೆ. ಎಲ್ಲ ಮಹನೀಯರಿಗೂ ಕೂಡ ಸ್ವಾಗತವನ್ನ ಕೋರಿ ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸಕರಿಗೆ ಈ ವೇದಿಕೆಯನ್ನ ಬಿಟ್ಕೊಡುವ ಮೊದಲು ಅವರ ಕುರಿತಾಗಿ ಕೆಲವೊಂದು ಮಾತುಗಳು. ಸರ್ ಅವರು ಪುತ್ತೂರು ತಾಲೂಕಿನ ಪುಣಾಜೆ ಕೆಂದುಬಾಡಿ ನಿವಾಸಿ ಆಗಿದ್ದಾರೆ. ಸದ್ಯ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಕಾಲೇಜು ಇಲ್ಲಿ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಬದುಕನ್ನ ನಿರ್ವಹಿಸ್ತಾ ಇದ್ದಾರೆ. ಒಬ್ಬ ಸಂಶೋಧಕರಾಗಿ, ಕನ್ನಡ ಬರಹಗಾರಾಗಿ, ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಕೃತಿಗಳನ್ನ ನೀಡಿರುವ ಶ್ರೀಯುತರು. ವರ್ಮುಡಿ ವ್ಯಕ್ತಿ ಚಿತ್ರಣ, ನೇತ್ರದಂದದೆ ನೋಟ, ವಿಮರ್ಶೆ, ಮೊಗಸಾಲೆಗೆ ಬಂದವರು ಸಂಪಾದಿತ ಕೃತಿ, ಹೊಳೆಯ ಮೇಲಿನ ಮಳೆ ವ್ಯಕ್ತಿ ಚಿತ್ರಣ, ಜನ ಸಾಹಿತ್ಯ ಮಥನ ಸಂಪಾದಿತ ಕೃತಿ ಇವರ ಪ್ರಕಟಿತ ಕೃತಿಗಳು. ಶ್ರೀಯುತರು ಸಂಕ್ಷಿಪ್ತಗೊಳಿಸಿದ ಡಾಕ್ಟರ್ ಮೊಗಸಾಲೆಯವರ ಮುಖಾಂತರ ಕಾದಂಬರಿಯು ಮಂಗಳೂರು ವಿಶ್ವವಿದ್ಯಾನಿಲಯದ BBA ಪದವಿಯ ಕನ್ನಡ ಭಾಷಾ ಪಠ್ಯವಾಗಿತ್ತು. ಇದು ಸ್ವತಂತ್ರ ಕೃತಿಯಾಗಿಯೂ ಪ್ರಕಟವಾಗಿದೆ. ಚಿಂತನ ಬಯಲು, ತುಳುವ, ಅಭಿಜಾತ ಕನ್ನಡ, ಅಕ್ಷರ ಸೂರ್ಯ, RI ಮುಂತಾದ ಸಂಶೋಧನಾ ನಿಯತಕಾಲಿಕಗಳಲ್ಲಿ ಮತ್ತು ವಿಶ್ವವಾಣಿ, ವಿಜಯ ಕರ್ನಾಟಕ, ಉದಯವಾಣಿ, ಸುಧಾ, ಮಂಗಳ, ಕಸ್ತೂರಿ, ಹಸಿರುವಾಸಿ, ಕಾರ್ವಲ್ ಮುಂತಾದ ಪತ್ರಿಕೆಗಳಲ್ಲಿ ಶ್ರೀಯುತರ ಹಲವು ಸಂಶೋಧನಾ ಲೇಖನಗಳು, ಬರಹಗಳು ಪ್ರಕಟವಾಗಿವೆ. ರಾಜ್ಯ, ರಾಷ್ಟ್ರಮಟ್ಟದ ಹಲವು ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧಗಳನ್ನ ಮಂಡಿಸಿರುವ ಶ್ರೀಯುತರು ಆಂಧ್ರ ಪ್ರದೇಶದ ಕುಪ್ಪಂನ ದ್ರಾವಿಡ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಮೊದಲ ಸ್ಥಾನ ಪಡೆದುದಲ್ಲದೆ ಆಂಧ್ರ ಸರ್ಕಾರದಿಂದ ಚಿನ್ನದ ಪದಕ ಸಹಿತವಾಗಿರುವ ಪ್ರತಿಭಾ ಅವಾರ್ಡ್ ವಿಶೇಷ ಪುರಸ್ಕಾರವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇಂಥ ಮಹನೀಯರು ಇವತ್ತು ನಮ್ಮ ವೇದಿಕೆಯಲ್ಲಿ ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ ಪ್ರೇಮದ ಆವಿಷ್ಕಾರ ಎನ್ನುವ ವಿಷಯವನ್ನ ಇಟ್ಕೊಂಡು ಮಾತನಾಡ್ತಾರೆ. ಮೊದಲಿಗೆ ಶ್ರೀಯುತರು 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ನಂತರದಲ್ಲಿ
ಪೂರಕವಾದ ಕೆಲವು ಮಾತುಗಳು ಅಧ್ಯಕ್ಷರಿಂದ ಇರುತ್ತೆ. ನಂತರ ಚರ್ಚೆಗೆ ಅವಕಾಶ ಇದೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾಗಿ ತಾವು ಮಾತುಗಳನ್ನ ಹಂಚ್ಕೊಳ್ಳೋ ಹಾಗಿದ್ರೆ ಆ ಟೈಮಲ್ಲಿ ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಾನು ರವಿಶಂಕರ್ ಸರ್ಗೆ ಸ್ವಾಗತವನ್ನ ಕೋರಿ ಅವರ ಮಾತುಗಳಿಗಾಗಿ ಈ ವೇದಿಕೆಯನ್ನ ಅವರಿಗೆ ಬಿಟ್ಕೊಡ್ತಾ ಇದ್ದೆ. ಸರ್ ಪ್ಲೀಸ್. ಧನ್ಯವಾದಗಳು ಮೇಡಮ್. ಕೇಳಿಸ್ತಿದೆ ಅಲ್ಲ ಮೇಡಮ್ ನಾನ್ ಮಾತಾಡೋದು? ಸರ್ ಕೇಳಿಸ್ತಾ ಇದೆ ಸರ್, ಪ್ಲೀಸ್. ಸರ್ ನಿಮ್ಮ ವಿಡಿಯೋ ಆನ್ ಆಗ್ಬೇಕಿತ್ತು ಒಂದ್ಸಾರಿ. ಓಕೆ 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 ಮೇಡಮ್. ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಸಾಹಿತ್ಯ ಬಳಗದ ಎಲ್ಲ ಸಹೃದಯಿ ಬಂಧುಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಎಲ್ರಿಗೂ ಒಂದೇ ಮಾತಿನಲ್ಲಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇವತ್ತಿನ ಈ ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಅನ್ನುವಂತಹ ವಿಷಯದಲ್ಲಿ ನಡೀತಾ ಇರುವಂತಹ ಉಪನ್ಯಾಸ ಸರಣಿಯಲ್ಲಿ ನಾನು ನಾಗವರ್ಮನ ಕರ್ನಾಟಕ ಕಾದಂಬರಿಯ ಬಗೆಗೆ ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಾಗವರ್ಮನ ಕರ್ನಾಟಕ ಕಾದಂಬರಿ ಅನ್ನುವಂತಹದ್ದು 10ನೆಯ ಶತಮಾನದಲ್ಲಿ ಚಂಪು ಯುಗದಲ್ಲಿ ನಮಗೆ ಬಹಳ ಮುಖ್ಯವಾಗುವಂತಹ ಮತ್ತು ಇಡೀ ಆ ಯುಗದ ಒಂದು ದೃಷ್ಟಿಕೋನ ಏನಿದೆ ಅದರಲ್ಲಿ ವಿಭಿನ್ನವಾಗಿ ಕಾಣಿಸುವಂತಹ ಒಂದು ಕಾವ್ಯ ಅನ್ನುವ ಕಾರಣಕ್ಕೆ ಬೇಕಾಗಿ ನಮಗೆ ಕಾದಂಬರಿ ಬಹಳ ಮುಖ್ಯ ಆಗ್ತದೆ. ಮೊದಲಿಗೆ ನಾಗವರ್ಮ ಕನ್ನಡ ಸಾಹಿತ್ಯದಲ್ಲಿ ನಾಗವರ್ಮರು ಎಷ್ಟು ಮಂದಿ ಇದ್ದಾರೆ ಅನ್ನೋದರ ಬಗೆಗೆ ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಚರ್ಚೆ ನಡೆದಿದೆ. ಆರಂಭದಲ್ಲಿ ಒಬ್ಬರೇ ಇದ್ದದ್ದು, ನಾಗವರ್ಮ ಅನ್ನುವನು ಒಬ್ಬನೇ ಇದ್ದದ್ದು, ಅವನೇ ಕೃತಿಗಳನ್ನ ಬರೆದದ್ದು. ಅಂದ್ರೆ ನಾಗವರ್ಮನ ಹೆಸರಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಒಟ್ಟು 5 ಕೃತಿಗಳು ಲಭ್ಯ ಇದೆ. ಅದರಲ್ಲಿ ಕರ್ನಾಟಕ ಚಂದೋಂಬುದಿ ಅನ್ನುವಂತಹದ್ದು, ಕರ್ನಾಟಕ ಕಾದಂಬರಿ ಅನ್ನುವಂತಹದ್ದು, ಕರ್ನಾಟಕ ಭಾಷಾಭೂಷಣ ಅನ್ನುವಂತಹದ್ದು, ಕಾವ್ಯಾವಲೋಕನ ಅನ್ನುವಂತಹದ್ದು ಮತ್ತು ಅಭಿಧಾನ ವಸ್ತುಕೋಶ ಅನ್ನುವಂತಹ 5 ಕೃತಿಗಳು ನಮಗೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ನಾಗವರ್ಮನ ಹೆಸರಿನಲ್ಲಿ ಲಭ್ಯ ಇದೆ. ಇದು ಒಬ್ಬನೇ ನಾಗವರ್ಮ ಬರೆದದ್ದು ಅನ್ನುವಂತಹ ವಾದ ಆರಂಭದಲ್ಲಿತ್ತು. ಆನಂತರ ಇಲ್ಲ, 2 ಮಂದಿ ನಾಗವರ್ಮರಿದ್ದಾರೆ. ಆರಂಭದ ಕರ್ನಾಟಕ ಚಂದೋಂಬುದಿ ಮತ್ತು ಕಾದಂಬರಿಯನ್ನ ಬರೆದ ನಾಗವರ್ಮ ಒಬ್ಬ ಮತ್ತು ಅನಂತರದ 3 ಕೃತಿಗಳನ್ನ ಬರೆದಂತಹದ್ದು ಇನ್ನೊಬ್ಬ ನಾಗವರ್ಮ ಅನ್ನುವಂತಹ ವಾದ ಬಂತು. ಇಲ್ಲ, ಒಬ್ಬನೇ ಅನ್ನುವಂತಹ ವಾದವು ಮತ್ತೆ ನಡೆದಿದೆ. ಗೋವಿಂದ ಪೈಗಳು ನಾಗವರ್ಮರು ಎಷ್ಟು ಮಂದಿ ಅಂತ ಒಂದು ಸಂಶೋಧನಾ ಲೇಖನವನ್ನೇ ಬರೆದಿದ್ದಾರೆ. ಅವರ ಪ್ರಕಾರ 3 ಮಂದಿ ನಾಗವರ್ಮರಿದ್ರು ಅನ್ನುವಂತಹ ವಾದ ಇದೆ. ಅದೇನೇ ಇರ್ಲಿ, ಆದ್ರೆ 2 ನಾಗವರ್ಮರು ಇದ್ದಾರೆ ಅನ್ನುವಂತಹದ್ದು ಸಾಮಾನ್ಯವಾಗಿ ಈಗ ಎಲ್ಲ ಒಪ್ಪಿತವಾಗಿರುವಂತಹ ಸ್ವೀಕೃತವಾಗಿರುವಂತಹ ವಿಚಾರ. ಅದರಲ್ಲಿ 1ನೇ ನಾಗವರ್ಮ ಈ 2 ಕೃತಿಗಳನ್ನ ಬರೆದಿದ್ದಾನೆ. ಕರ್ನಾಟಕ ಚಂದೋಂಬುದಿಯನ್ನ ಮತ್ತು ಕರ್ನಾಟಕ ಕಾದಂಬರಿಯನ್ನ ಬರೆದವನು 1ನೇಯ ನಾಗವರ್ಮ, ಉಳಿದ ಕೃತಿಗಳನ್ನ ಬರೆದವನು 2ನೇಯ ನಾಗವರ್ಮ ಅಂತ ನಾವು ಅಧಿಕೃತವಾಗಿ ಒಪ್ಪಿಕೊಂಡಿದ್ದೇವೆ. ಇದರಲ್ಲಿ 1ನೇಯ ನಾಗವರ್ಮನ ಕಾದಂಬರಿ ನಮಗೆ ಬಹಳ ಮುಖ್ಯವಾಗುವಂತಹ ಕೃತಿ ಅಂತ ನಾನು ಆರಂಭದಲ್ಲಿ ಹೇಳಿದ್ದೇನೆ. ಆತನ ಈ ಕಾದಂಬರಿ ಅನ್ನುವಂತಹ ಕೃತಿ ಮೂಲತಃ ಅವನದ್ದಲ್ಲ, ಅವನು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾನೆ. ಮೂಲದಲ್ಲಿ ಬಾಣನ ಕೃತಿ ಅವನ ಮುಂದೆ ಇದೆ. ಬಾಣಭಟ್ಟ ಅದೇ ಹೆಸರಿನಲ್ಲಿ ಬರೆದಿರುವಂತಹ ಕಾದಂಬರಿ ಅನ್ನುವಂತಹ ಗದ್ಯ ಕೃತಿ ಅವನ ಮುಂದೆ ಇದೆ. ಅದನ್ನ ಆತ ಚಂಪೂ ಕಾವ್ಯ ಆಗಿ ಕನ್ನಡಕ್ಕೆ ತಂದಿದ್ದಾನೆ. ಅವನ ಕಾಲವನ್ನ, ನಾಗವರ್ಮನ ಕಾಲವನ್ನ 10ನೇ ಶತಮಾನದ ಕೊನೆ ಮತ್ತು 11ನೇ ಶತಮಾನದ ಆರಂಭದಲ್ಲಿ ಇದ್ದ ಅಂತ ನಾವು ಗುರುತಿಸ್ತೇವೆ. ಆರಂಭದಲ್ಲಿ ಅವನು ಚಾವುಂಡರಾಯನ ಆಶ್ರಯದಲ್ಲಿ ಇದ್ದಿರಬಹುದು. ಅನಂತರ ಆತ ಕೊಲ್ಲಾಪುರದ ಕರಾಡ ಶಾಖೆಯ ಚಂದ್ರರಾಜನ ಆಸ್ಥಾನದಲ್ಲಿ ಆಶ್ರಯವನ್ನ ಪಡೆದುಕೊಂಡ. ಈ ಚಂದ್ರರಾಜ ಭೋಜನ ಸಾಮಂತನಾಗಿದ್ದ ಅನ್ನುವಂತಹದ್ದು ನಮಗೆ ಗೊತ್ತಾಗ್ತದೆ. ಆದ್ರೆ ಅವನ ಯಾರು, ಈ ಭೋಜರಾಜ ಯಾರು ಅನ್ನೋದ್ರ ಬಗ್ಗೆ ಕೂಡ ಸುದೀರ್ಘವಾದಂತಹ ಚರ್ಚೆ ನಡೆದಿದೆ. ಆದ್ರೆ ನಾಗವರ್ಮನ ಉಳಿದ ವಿಚಾರಗಳ ಬಗೆಗೆ ಹೆಚ್ಚು ಚರ್ಚೆಯನ್ನ ಮಾಡುವುದಕ್ಕಿಂತ ಅವನ ಕಾದಂಬರಿಯ ಬಗೆಗೆ ನಾವು ಹೆಚ್ಚು ಚರ್ಚೆಯನ್ನ ಮಾಡಬೇಕಾಗಿದೆ. ಇರ್ಲಿ, ಈ ಒಟ್ಟು ಜೈನ ಸಾಹಿತ್ಯ ಪರಂಪರೆ 10ನೇ ಶತಮಾನದಲ್ಲಿ ಇದ್ದಂತಹ ಜೈನ ಪರಂಪರೆಯಲ್ಲಿ ಯಾಕೆ ನಾಗವರ್ಮ ಪ್ರತ್ಯೇಕನಾಗಿ ಕಾಣ್ತಾನೆ, ವಿಶೇಷವಾಗಿ ಕಾಣಿಸ್ತಾನೆ ಅಂತಂದ್ರೆ ಆತ ಲೌಕಿಕ ಮತ್ತು ಆಗಮಿಕ ಕಾವ್ಯ ಅನ್ನುವಂತಹ ಪರಂಪರೆಯನ್ನ ಮುರಿದಿದ್ದಾನೆ. ಮತ್ತು ಒಟ್ಟು ಜೈನ ಯುಗ ಅಂತ ನಾವು ಗುರುತಿಸುವಂತಹ ಆ ಸಾಹಿತ್ಯದ ಕಾಲಘಟ್ಟದಲ್ಲಿ ಮೊದಲಿಗೆ ಕಾಣಿಸಿಕೊಂಡಂತಹ ಜೈನೇತರ ಕವಿ ಅಂತಂದ್ರೆ 1ನೇಯ ನಾಗವರ್ಮ. ಆ ನಾಗವರ್ಮ ಆತ ತನ್ನ ಸ್ವವಿಚಾರ
ವಿಚಾರಗಳನ್ನ ಹೆಚ್ಚಾಗಿ ಹೇಳ್ಕೊಂಡಿಲ್ಲ. ಆದ್ರೆ ಆತ ಅನುವಾದ ಮಾಡಿರುವಂತಹ ಮೂಲದಲ್ಲಿ ಬಾಣಭಟ್ಟ ತನ್ನ ವಿಚಾರಗಳನ್ನ ಸಾಕಷ್ಟು ಹೇಳ್ಕೊಳ್ತಾನೆ ಕಾದಂಬರಿಯಲ್ಲಿ. ಆದ್ರೆ ಅವನನ್ನೇ ಅನುಸರಿಸಿರುವಂತಹ ನಾಗವರ್ಮ ತನ್ನ ವಿಚಾರಗಳನ್ನು ಹೇಳ್ಕೊಳ್ಳೋದಿಲ್ಲ. ಯಾಕೆ ಅವನು ಹೇಳ್ಕೊಳ್ಳಿಲ್ಲ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವನು ವಿಶೇಷವಾಗಿ ತನ್ನ ವೈಯಕ್ತಿಕ ವಿವರಗಳನ್ನ ನೀಡೋದಿಲ್ಲ. ಆದ್ರೆ ಈ ಲೌಕಿಕ ಮತ್ತು ಆಗಮಿಕ ಕಾವ್ಯ ಪರಂಪರೆಯನ್ನ ಮೀರಿದವನು ಮತ್ತು ಆ ಕಾಲದ ಮೌಲ್ಯ ಅಂತ ಭಾವಿಸಿದಂತಹ ವೀರ ಯುಗ ಅಥವಾ ಪರಾಕ್ರಮವನ್ನ, ಶೌರ್ಯವನ್ನ, ರಾಜ ಮಹಾರಾಜರ ಯುದ್ಧವನ್ನ ವರ್ಣಿಸುವಂತಹ ಯುಗದಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಪ್ರೇಮದವನ್ನ ಕಾವ್ಯದ ವಸ್ತುವನ್ನಾಗಿಟ್ಟುಕೊಂಡು ಕಾವ್ಯವನ್ನ ಬರೆದಂತವನು ನಾಗವರ್ಮ. ಹಾಗಾಗಿ ಈ ಮತಾವಲಂಬನೆಯ ಯುಗದಲ್ಲಿ ಅಥವಾ ಜೈನ ಮತವನ್ನೇ ಇಟ್ಟುಕೊಂಡು ಕಾವ್ಯ ರಚನೆಯಾಗ್ತಾ ಇದ್ದಂತಹ ಯುಗದಲ್ಲಿ ಶುದ್ಧವಾದಂತಹ ಮಾನವ ಪ್ರೇಮವನ್ನ ಇಟ್ಟುಕೊಂಡು ಕಾವ್ಯವನ್ನ ಬರೆದ ಕಾರಣಕ್ಕೆ ಬೇಕಾಗಿ ಅಥವಾ ಆ ಕಾರಣದಿಂದಾಗಿ ನಾವು ನಾಗವರ್ಮನನ್ನ ಆ ಕಾಲದಲ್ಲಿ ಇದ್ದಂತಹ ಬಹಳ ಮುಖ್ಯವಾದಂತಹ ಮತ್ತು ಮಹತ್ವವಾದಂತಹ ಕವಿ ಅಂತ ಗುರುತಿಸಬೇಕಾಗ್ತದೆ. ಮೊದಲ ಜೈನೇತರ ಕವಿ ಮಾತ್ರ ಅಲ್ಲ, ಆತ ಒಟ್ಟು ಕನ್ನಡ ಸಾಹಿತ್ಯದಲ್ಲಿ ನಮಗೆ ಉಪಲಬ್ಧವಾಗಿರುವಂತಹ ಕನ್ನಡ ಸಾಹಿತ್ಯದಲ್ಲಿ ಅಂದ್ರೆ ಶಾಸನ ಸಾಹಿತ್ಯವನ್ನ ಹೊರತುಪಡಿಸಿದ್ರೆ ನಮಗೆ ಆತ ಮೊದಲ ಜೈನೇತರ ಕವಿಯಾಗಿ ಕಾಣಿಸಿಕೊಳ್ತಾನೆ ಮತ್ತು ಮೊದಲ ಭಾಷಾಂತರಕಾರನಾಗಿಯೂ ಕೂಡ ಕಾಣಿಸಿಕೊಳ್ಳುವ ಕಾರಣಕ್ಕೆ ಬೇಕಾಗಿ ಪಂಪನಿಂದಲೇ ಸಂಸ್ಕೃತದಿಂದ ಅಥವಾ ಉಳಿದ ಇದರಿಂದ ಪ್ರಭಾವಕ್ಕೆ ಒಳಗಾದದ್ದು ಇದೆ, ಪ್ರಾಕೃತದ ಪ್ರಭಾವಕ್ಕೆ. ಆದ್ರೆ ನೇರವಾಗಿ ಅನುವಾದದ ಮೂಲಕ ಕಾಣಿಸಿಕೊಂಡಂತಹ ಅನುವಾದಕನಾಗಿ ಕಾಣಿಸಿಕೊಂಡಂತಹದ್ದು ಮೊದಲಿಗೆ ನಾಗವರ್ಮನೇ ಅನ್ನೋದು ನಮಗೆ ಮುಖ್ಯ ಆಗ್ತದೆ. ಆ ಕಾರಣಕ್ಕೆ ಬೇಕಾಗಿಯೂ ಕೂಡ ನಾವು ನಾಗವರ್ಮನನ್ನ ಪ್ರಮುಖ ಕವಿಯಾಗಿ ಗುರುತಿಸಬೇಕಾಗ್ತದೆ. ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ಕಾದಂಬರಿಯ ವಸ್ತು ರಾಜನ ಶೌರ್ಯವನ್ನ, ರಾಜನ ಪರಾಕ್ರಮವನ್ನ, ಅವನ ಶೌರ್ಯವನ್ನ ಹೇಳುವಂತಹ ವಿಷಯ ಅಲ್ಲ. ಬದಲಿಗೆ ಪ್ರೇಮವನ್ನ ಹೇಳುವಂತಹದ್ದು, ಇಡೀ ಕಾವ್ಯ ನಿರೂಪಣೆ ಮಾಡುವಂತಹದ್ದು ಪ್ರೇಮವನ್ನ. ಜನ್ಮಾಂತರಗಳಲ್ಲಿ ಪ್ರೇಮಕ್ಕಾಗಿ ಕಾಯುತ್ತಾ ಅಥವಾ ತನ್ನ ಪ್ರಿಯಕರನಿಗೆ ಬೇಕಾಗಿ ಮುಖ್ಯವಾಗುವಂತಹದ್ದು ಇಲ್ಲಿ ಕಾಯುವಂತಹದ್ದು ಪುರುಷ ಅಲ್ಲ, ಮಹಿಳಾ ಪಾತ್ರಗಳು ಕಾಯುವಂತಹದ್ದು. ಹಾಗಾಗಿ ಜನ್ಮಾಂತರಗಳ ಮೀರಿ ತನ್ನ ಪ್ರಿಯಕರನನ್ನ ಪಡೆಯುವುದಕ್ಕಾಗಿ ಕಾಯುವಂತಹ, ಪ್ರೇಮಕ್ಕಾಗಿ ನಿರಂತರವಾಗಿ ಹಂಬಲಿಸುವಂತಹ ಚಿತ್ರಣ ಕಾದಂಬರಿಯಲ್ಲಿ ಇದೆ. ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು ಆ ಯುಗದಲ್ಲಿ ಕಾಣಿಸಿಕೊಂಡಂತಹ ಜೈನ ಕಾವ್ಯಗಳೆಲ್ಲವೂ ಕೂಡ, ಅಲ್ಲಿ ನಾವು ಜೈನ ಕಾವ್ಯಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಭವಾವಳಿಗಳನ್ನ ದಾಟ್ತಾ ಲೌಕಿಕ ಬಂಧನದಿಂದ ಮುಕ್ತವಾಗುವುದರ ಕಡೆಗೆ ಅದು ಚಲಿಸ್ತದೆ. ಜೀವ ಅದರಿಂದ ಬಿಡುಗಡೆಯನ್ನ ಪಡೆಯಬೇಕು ಅನ್ನುವಂತಹದ್ದು ಜೈನ ಧರ್ಮದ ಮೂಲ ಸಿದ್ಧಾಂತ. ಅದಕ್ಕೆ ಅನುಗುಣವಾಗಿ ಕಾವ್ಯದಲ್ಲಿಯೂ ಕೂಡ ಅಭಿವ್ಯಕ್ತಗೊಳ್ಳುತ್ತದೆ. ಆದ್ರೆ ನಾಗವರ್ಮನ ಕೃತಿಯಲ್ಲಿ ನಾವು ಗಮನಿಸಬೇಕಾದಂತಹದ್ದು ಇದಕ್ಕೆ ವ್ಯತಿರಿಕ್ತವಾದಂತಹ ಚಲನೆ ಇದೆ. ಅವನು ಜೈನ ಪರಂಪರೆಯಲ್ಲಿದ್ದಂತಹ ಕವಿ ಅಲ್ಲ ಅನ್ನುವಂತಹದ್ದೊಂದು ಕಾರಣ. ಆದ್ರೆ ಇನ್ನೊಂದು, ಆತನ ಕಾವ್ಯದ ವಸ್ತು ಕೂಡ ಹಾಗೆ ಇರುವುದಾದ್ರಿಂದ ಕಾರಣದಿಂದ ಇಲ್ಲಿ ನಾವು ನಂತರ ಗಮನಿಸಿಕೊಳ್ಳುವ ಪುಂಡರೀಕ, ಅವನದ್ರಲ್ಲಿ ಪುಂಡರೀಕ ಮುಖ್ಯ ಪಾತ್ರ. ಕಾದಂಬರಿ ಹೆಸರಿದ್ರು ಕೂಡ ಮುಖ್ಯವಾಗಿ ಅದರಲ್ಲಿ ಮಹಾಶ್ವೇತೆ ಮತ್ತು ಪುಂಡರೀಕರ ಪ್ರೇಮವೇ ನಮಗೆ ಮುಖ್ಯ ಆಗುವಂತಹದ್ದು. ಕಾದಂಬರಿಯಲ್ಲಿ ಆ ಮುಖ್ಯ ಪಾತ್ರ ಆಗುವಂತಹ ಪುಂಡರೀಕ, ಆತ ಮುನಿಯಾಗಿದ್ದವನು, ಋಷಿಕುಮಾರನಾಗಿದ್ದವನು. ಅವನು ತನ್ನ ಬ್ರಹ್ಮಚರ್ಯವನ್ನ ಪಾಲಿಸ್ತಾ ಇರುವಂತಹ ಋಷಿಕುಮಾರ ಪ್ರೇಮಕ್ಕೆ ಒಳಗಾಗುವಂತಹ ಮತ್ತು ಜನ್ಮಾಂತರಗಳನ್ನ ಮೀರಿ ಅವನು ತನ್ನ ಪ್ರೇಯಸಿಯನ್ನ ಪಡೆದುಕೊಳ್ಳುವಂತಹ ಚಿತ್ರಣ ಇದೆ. ಹಾಗಾಗಿ ಒಂದು ಜೈನ ಒಟ್ಟು ಆ ಯುಗದಲ್ಲಿ ಬಂದಂತಹ ಕಾವ್ಯಗಳೆಲ್ಲವೂ ಕೂಡ ಲೌಕಿಕ ಬದುಕಿನಿಂದ ಬಿಡುಗಡೆಯಾಗುವುದರ ಕಡೆಗೆ ಚಲಿಸಿದ್ರೆ, ನಾಗವರ್ಮನ ಕಾದಂಬರಿ ಮಾತ್ರ ಲೌಕಿಕ ಬದುಕಿನೆಡೆಗೆ ಚಲಿಸುವುದನ್ನ, ಎಲ್ಲವನ್ನ ತ್ಯಜಿಸಿದ್ದಂತಹ ಸನ್ಯಾಸಿಯಾಗಿದ್ದವನು ಲೌಕಿಕ ಬದುಕಿನ ಕಡೆಗೆ ಚಲಿಸುವಂತಹ ಚಿತ್ರಣವನ್ನ ಕೊಡ್ತಾನೆ. ಒಟ್ಟು ಕಾವ್ಯದ ಆ ನೆಲೆಯಲ್ಲಿ ನಾವು ಕೂಡ ಆ ಕಾವ್ಯವನ್ನ ಬಹಳ ಮುಖ್ಯವಾಗಿ ಗಮನಿಸಿಕೊಳ್ಳಬೇಕಾಗ್ತದೆ ಅನ್ನುವಂತಹದ್ದು. ಈಗಾಗಲೇ ಹೇಳಿದ ಹಾಗೆ ನಾಗವರ್ಮನಿಗೆ ಮೂಲದಲ್ಲಿ ಅಲ್ಲಿ ಬಾಣಭಟ್ಟ ಬರೆದಿರುವಂತಹ ಕಾದಂಬರಿ ಅನ್ನುವಂತಹ ಗದ್ಯ ಕೃತಿ ಇದೆ. ಅದನ್ನ ಆತ ಚಂಪೂ ಕಾವ್ಯವಾಗಿ ಕನ್ನಡಕ್ಕೆ ತಂದಿದ್ದಾನೆ. ಬಾಣಭಟ್ಟನಿಗೂ ಕೂಡ ಅದು ಅವನದ್ದೇ ಆದಂತಹ ಸ್ವಂತ ಕಾವ್ಯ ಏನೂ ಅಲ್ಲ. ಅವನು ಗುಣಾಢ್ಯನ ಬೃಹತ್ ಕಥೆಯಿಂದ ಆಯ್ದುಕೊಂಡಂತಹ ಒಂದು ಪ್ರಸಂಗವನ್ನ ಗದ್ಯ ಕೃತಿಯಾಗಿ ರಚನೆಯನ್ನ ಮಾಡಿದ್ದಾನೆ. ಗುಣಾಢ್ಯ ಆ ಕಾಲದಲ್ಲಿ ಪ್ರಚಲಿತದಲ್ಲಿದ್ದಂತಹ ಜಾನಪದ ಕಥೆಗಳನ್ನ ಒಟ್ಟು ಸೇರಿಸಿ ಬೃಹತ್ ಕಥೆ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾನೆ ಅನ್ನುವಂತಹದ್ದು ನಮಗೆ ಸಂಸ್ಕೃತದಲ್ಲಿ, ಪೈಶಾಚಿ ಭಾಷೆಯಲ್ಲಿ ಅವನು ರಚಿಸಿದ್ದು. ಅದು ಸಂಸ್ಕೃತಕ್ಕೆ ಅನುವಾದ ಆಗಿದೆ. ಪೈಶಾಚಿ ಭಾಷೆಯಲ್ಲಿರುವಂತಹದ್ದು
ನಮಗೆ ಈಗ ಉಪಲಬ್ಧ ಇಲ್ಲ. ಆದ್ರೆ ಸಂಸ್ಕೃತಕ್ಕೆ ಅನುವಾದಗೊಂಡು ಸಂಸ್ಕೃತದಲ್ಲಿ ಅನುವಾದವಾದಂತಹ ಬೃಹತ್ ಕಥೆಗಳು ಲಭ್ಯ ಇದೆ. ಕ್ಷೇಮೇಂದ್ರ ಮಾಡಿದ್ದಾನೆ, ಸೋಮದೇವನ ಅಂತವರು ಮಾಡಿದ್ದಾರೆ. ಅದರಲ್ಲಿ ಕಥಾ ಸರಿತ್ ಸಾಗರ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹದ್ದು. ಕಥಾ ಸರಿತ್ ಸಾಗರದಲ್ಲಿ ಮಕರಂದಿಕೋಪಖ್ಯಾನ ಅಂತ ಪ್ರಸಂಗ ಬರ್ತದೆ. ಅದು ಈ ಕಾದಂಬರಿಯ ಮೂಲ ಕಥೆ ಅಂತ ನಾವು ಗುರುತಿಸ್ತೇವೆ. ಈ ಕಾದಂಬರಿಯ ಮಕರಂದೋಪಖ್ಯಾನವನ್ನ ಇಟ್ಟುಕೊಂಡು ಬಾಣಭಟ್ಟ ಕಾದಂಬರಿ ಅನ್ನುವಂತಹ ಗದ್ಯ ಕೃತಿಯನ್ನ ಬರೆದಿದ್ದಾನೆ. ಅದನ್ನು ಕನ್ನಡಕ್ಕೆ ತರುವಂತಹ ಕೆಲಸವನ್ನ 1ನೆಯ ನಾಗವರ್ಮ ಮಾಡಿದ್ದಾನೆ. ಸಂಕ್ಷಿಪ್ತವಾಗಿರುವಂತಹ ಕಥೆಯನ್ನ ಒಂದಷ್ಟು ವಿಸ್ತರಿಸಿ ಅದನ್ನ ಗದ್ಯ ಕಥೆಯಾಗಿ ನಿರೂಪಣೆಯನ್ನ ಮಾಡಿದಂತಹವನು ಬಾಣಭಟ್ಟ. ಅವನು ಪೂರ್ತಿಯಾಗಿ ಅದನ್ನ ಬರೆಯುವುದಕ್ಕೆ ಅವನಿಂದ ಸಾಧ್ಯ ಆಗ್ಲಿಲ್ಲ. ಅರ್ಧ ಬರೆದಿದ್ದಂತಹ ಅವನ ಕಾವ್ಯವನ್ನ ಮತ್ತೆ ಉಳಿದ ಭಾಗವನ್ನ, ಅವನ ಕೃತಿಯನ್ನ, ಕಾವ್ಯ ಅಂದ್ರೆ ಗದ್ಯ ಕಾವ್ಯವನ್ನ, ಉಳಿದ ಭಾಗವನ್ನ ಪೂರ್ತಿಗೊಳಿಸಿದ್ದ ಅವನ ಮಗನಾಗಿರುವಂತಹ ಭೂಷಣ ಭಟ್ಟ. ಹಾಗಾಗಿ ಸಂಸ್ಕೃತದಲ್ಲಿ ರಚನೆಯಾಗಿರುವಂತಹ ಗದ್ಯ ಕಾವ್ಯವನ್ನ ಚಂಪೂ ಕಾವ್ಯವಾಗಿ ಕನ್ನಡಕ್ಕೆ ಅನುವಾದವನ್ನ ಮಾಡಿದಂತವನು ನಾಗವರ್ಮ. ಇಡೀ ತನ್ನ ಚಂಪೂ ಕಾವ್ಯದಲ್ಲಿ ಸುದೀರ್ಘವಾಗಿ ಆತ ವರ್ಣನೆಯನ್ನ ಮಾಡುವಂತಹದ್ದು ಪ್ರೇಮದ ಬಗೆಗೆ. ಅದರಲ್ಲಿ ಪ್ರೇಮದ ಪ್ರಸಂಗವನ್ನ, ಅದರಲ್ಲಿ ಮತ್ತೆ ಕಥೆಯ ಒಳಗೆ ಕಥೆಗಳು ಹೆಣೆದುಕೊಂಡಿರುವುದರಿಂದ ಕೇವಲ ಕಾದಂಬರಿಯ, ಈಗ ಕಾವ್ಯದ ಹೆಸರು ಕಾದಂಬರಿ ಅಂತ ಇದ್ದ ಮಾತ್ರಕ್ಕೆ ಕಾದಂಬರಿ ಮಾತ್ರ ಕಾವ್ಯದ ಮುಖ್ಯ ಪಾತ್ರ ಆಗುವುದಿಲ್ಲ, ಅಥವಾ ಕಾದಂಬರಿಯ ಪ್ರೇಮ ಏನಿದೆ ಆಕೆಯ ಪ್ರೇಮದ ಪ್ರಸಂಗ ಮಾತ್ರ ಮುಖ್ಯ ಆಗುವಂತಹದ್ದಲ್ಲ. ಬದಲಿಗೆ ಆಕೆಯ ಸ್ನೇಹಿತೆಯಾಗಿರುವಂತಹ ಮಹಾಶ್ವೇತೆಯ ಪ್ರೇಮದ ಪ್ರಸಂಗಗಳು ಬಹಳ ಮುಖ್ಯ ಆಗ್ತದೆ. ಅಂತಹ ಮಹಾಶ್ವೇತೆ ಮತ್ತು ಪುಂಡರೀಕ ಮತ್ತು ಚಂದ್ರಾಪೀಡ ಮತ್ತು ಕಾದಂಬರಿಯ ಜನ್ಮಾಂತರಗಳನ್ನ ಮೀರಿರುವಂತಹ, ಜನ್ಮಾಂತರಗಳನ್ನ ದಾಟಿ ಬರುವಂತಹ ಪ್ರೇಮದ ಪರಿಕಲ್ಪನೆ ಇದರಲ್ಲಿ ನಿರೂಪಣೆ ಆಗ್ತಾ ಹೋಗ್ತದೆ. ಕೇವಲ ಪ್ರೇಮದ ಮಾತ್ರ ಅಲ್ಲ, ನಾವು ಗಮನಿಸಬೇಕು. ಪ್ರೇಮದ ಕಾವ್ಯ ಶೃಂಗಾರ ರಸವನ್ನ ವರ್ಣಿಸಿದಾನೆ ಅಂತ ಹೇಳಿದ ಮಾತ್ರಕ್ಕೆ ಕೇವಲ ಪ್ರೇಮ ಅದರಲ್ಲಿ ಮುಖ್ಯ ವಸ್ತುವಾಗಿ ಇದೆ ಅಂತ ನಾವು ಭಾವಿಸಿಕೊಡಬಾರ್ದು. ಪ್ರೇಮದಷ್ಟೇ ಮಹತ್ವದ ಸ್ಥಾನವನ್ನ ಸ್ನೇಹಕ್ಕೂ ಕೂಡ ಆತ ಕೊಡ್ತಾನೆ ಅನ್ನುವಂತಹದ್ದನ್ನ ನಾವು ಗಮನಿಸಬೇಕು. ಈ ಸ್ನೇಹ ಮತ್ತು ಪ್ರೇಮ ಯಾವುದನ್ನ ನಾವು ವೀರ ಯುಗ ಅಥವಾ ಜೈನ ಸಾಹಿತ್ಯದ ಯುಗ ಅಂತ ನಾವೇನು ಗುರುತಿಸ್ತೇವೆ, ಆ ಯುಗದಲ್ಲಿ ಸ್ನೇಹವನ್ನ ಮತ್ತು ಪ್ರೇಮವನ್ನ ಮುಖ್ಯ ವಸ್ತುವನ್ನಾಗಿಟ್ಟುಕೊಂಡು ಅದನ್ನ ಜನ್ಮಾಂತರಗಳಲ್ಲಿಯೂ ಕೂಡ ಅದನ್ನೇ ಮುಖ್ಯ ವಸ್ತುವಾಗಿ ಅಥವಾ ಅದಕ್ಕೆ ಬೇಕಾಗಿಯೇ ಮನುಷ್ಯ ಪಾತ್ರಗಳು ಹಂಬಲಿಸ್ತವೆ ಅನ್ನುವ ಹಾಗೆ ಚಿತ್ರಿಸಿದಂತಹ ನಾಗವರ್ಮನ ಈ ಕೃತಿಯನ್ನ ನಾವು ಯಾಕೆ ಅದನ್ನ ಪ್ರೇಮದ ಆವಿಷ್ಕಾರದ ನೆಲೆಯಲ್ಲಿ ಅಥವಾ ಮನುಷ್ಯನ ಸಹಜವಾದಂತಹ ನೆಲೆಯಲ್ಲಿ, ಮನುಷ್ಯನ ಸಹಜ ವರ್ತನೆಯ ನೆಲೆಯಲ್ಲಿ ಅದನ್ನ ಮುಖ್ಯವಾಗಿ ಪರಿಗಣಿಸಬೇಕು ಅನ್ನೋದನ್ನ ನಾವು ಗಮನಿಸಿಕೊಳ್ಬೇಕು. ಈಗ ಒಂದು ಒಟ್ಟಾಗಿ ಈಗ BL ರೈಸ್ ನಂತವರು ಅಥವಾ ಇಂಗ್ಲಿಷ್ ಸಾಹಿತ್ಯದ ಹಲವು ವಿದ್ವಾಂಸರು ಆ ಬಗೆಯ ಆರೋಪವನ್ನ ಮಾಡಿದ್ದಾರೆ. ಒಟ್ಟು ಭಾರತೀಯ ಸಾಹಿತ್ಯವನ್ನ ಗಮನಿಸಿದಾಗ ವೈವಾಹಿಕೇತರ ಅಂದ್ರೆ ವಿವಾಹ ಪೂರ್ವವಾದಂತಹ ಪ್ರೇಮದ ಪರಿಕಲ್ಪನೆಯಲ್ಲಿ ಭಾರತೀಯರಿಗೆ ಅಷ್ಟಾಗಿ ನಂಬಿಕೆ ಇಲ್ಲದೆ ಇರುವ ಕಾರಣದಿಂದ ಅಥವಾ ಅದನ್ನ ನಿಷೇಧಿತವಾದಂತಹದ್ದು ಅಂತ ಭಾವಿಸಿಕೊಂಡಿರುವ ಕಾರಣದಿಂದ ಶುದ್ಧವಾದಂತಹ ಪ್ರೇಮ ಕೃತಿಗಳು ಅಥವಾ ಪ್ರೇಮ ಕಾವ್ಯ ಭಾರತೀಯ ಸಾಹಿತ್ಯದಲ್ಲಿ ಇಲ್ಲ ಅನ್ನುವಂತಹ ಆರೋಪವನ್ನ BL ರೈಸ್ ನಂತವ್ರು ಮಾಡಿದ್ದಾರೆ. ಆದ್ರೆ ಆ ಆರೋಪ ಪೂರ್ತಿಯಾಗಿ ಸತ್ಯ ಆಗೋದಿಲ್ಲ. ಸಾಕಷ್ಟು ಸಂಸ್ಕೃತ ಸಾಹಿತ್ಯದಲ್ಲಿ ಮಾತ್ರ ಅಲ್ಲ, ಭಾರತೀಯ ಉಳಿದ ಪ್ರಾದೇಶಿಕ ಭಾಷೆಯಲ್ಲಿಯೂ ಕೂಡ ಪ್ರೇಮವನ್ನ ವಸ್ತುವಾಗಿಟ್ಟುಕೊಂಡಂತಹ ಶುದ್ಧವಾದಂತಹ ಪ್ರೇಮ ಕಾವ್ಯ ಹಲವು ಸಿಗ್ತದೆ. ಕನ್ನಡದಲ್ಲಿಯೂ ಕೂಡ ಲೀಲಾವತಿ ಪ್ರಬಂಧವು ಕೂಡ ಬಹಳ ಮುಖ್ಯವಾಗುವಂತಹ ನಮಗೆ ಪ್ರೇಮ ಕಾವ್ಯ. ಇಲ್ಲಿ ನಾವು ಗಮನಿಸುವಂತಹ ಈ ನಾಗವರ್ಮನ ಕಾದಂಬರಿ ಅನ್ನುವಂತಹ ಪ್ರೇಮ ಕಾವ್ಯ ನಮಗೆ ಯಾಕೆ ಮುಖ್ಯ ಆಗ್ತದೆ ಅಂತಂದ್ರೆ, ಈ ಆರಂಭದಲ್ಲಿ ಹೇಳಿದ ಹಾಗೆ ಲೌಕಿಕ ಬದುಕಿನ ಸ್ನೇಹ ಮತ್ತು ಪ್ರೇಮವನ್ನ ಚಿತ್ರಿಸುವಂತಹದ್ದು. ಈ ನಾಗವರ್ಮ ಅಂತಹ ಒಂದು ವೀರ ಯುಗದಲ್ಲಿ ಅಥವಾ ಜೈನ ಯುಗದಲ್ಲಿ ಇಂತಹ ವಸ್ತು ಒಂದಂದ ಯಾಕೆ ಆಯ್ಕೆ ಮಾಡ್ಕೊಂಡ, ಅಥವಾ ಉಳಿದ ಈಗ ಪಂಪನಂತಹ ಹಲವು ಕವಿಗಳಿಗೆ ಯಾಕೆ ಇಂತಹ ವಸ್ತುವನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ ಅಥವಾ ಅದಕ್ಕೆ ಅವಕಾಶ ಇರಲಿಲ್ವೋ ಅನ್ನುವಂತಹ ವಿಚಾರ ಅದು ಒಂದು ಪ್ರಶ್ನೆಯಾಗಿ ನಮ್ಮನ್ನ ಕಾಡುವ ಹಾಗೆ ನಾಗವರ್ಮನ ಕೃತಿ ಇದೆ. ನಾಗವರ್ಮನ ಕಾದಂಬರಿಯಲ್ಲಿ ಒಟ್ಟು 10 ಅಧ್ಯಾಯಗಳಿದೆ. ಆರಂಭದ ನಾವು ಒಟ್ಟು ಕಥೆಯನ್ನ ನೆನಪು ಮಾಡಿಕೊಳ್ಳೋದ್ರ ಬದಲಿಗೆ ಯಾಕೆ ಅದು ಪ್ರೇಮದ ಕಾವ್ಯ ಆಗ್ತದೆ ಅನ್ನುವ ನೆಲೆಯಲ್ಲಿ ಹೆಚ್ಚು ಚರ್ಚೆಯನ್ನ ಮಾಡುವುದು ಸೂಕ್ತ ಅಂತ ನಾನು ಭಾವಿಸ್ತೇನೆ. ಇದು ಒಟ್ಟು ಕಾವ್ಯದ ನಿರೂಪಣೆಯನ್ನ ಗಮನಿಸಿದ್ರೆ ಬಹಳ ಮುಖ್ಯವಾದ, ಅಥವಾ ಕಾದಂಬರಿಯನ್ನ ಹಲವು
ಈಗ ಕಾದಂಬರಿಯನ್ನ ಓದುವುದಕ್ಕೆ ಇಚ್ಛೆ ಪಡದೇ ಇರುವಂತಹ, ಅಥವಾ ಕಾದಂಬರಿ ಹೆಚ್ಚು ಗೊಜಲಾಗಿದೆ, ಅದು ಪ್ರೇಮವನ್ನ ನಿರೂಪಣೆ ಮಾಡುವಾಗ ಅದು ಹೆಚ್ಚು ಅರ್ಥ ಆಗುವ ಹಾಗೆ ಸರಳವಾಗಿಲ್ಲ, ಅದು ಸಂಕೀರ್ಣವಾದಂತಹ ಸ್ವರೂಪವನ್ನ ಹೊಂದಿದೆ ಅನ್ನುವ ಕಾರಣಕ್ಕೆ ಬೇಕಾಗಿ ಕಾದಂಬರಿಯನ್ನ ಒಂದಷ್ಟು ಮಂದಿ ಮುಖ್ಯವಾದಂತಹ ಸಾಹಿತ್ಯ ವಲಯದಲ್ಲಿ ಸೇರಿಸದೇ ಇರುವಂತಹ ಪರಿಪಾಠವು ಕೂಡ ಇದೆ. ಅದು ಯಾಕೆ ಆದ್ರೆ ನಾವು ಆ ಗೊಂದಲಗಳನ್ನ ಅದು ಯಾಕೆ ಗೊಜಲಾಗಿದೆ ಅನ್ನೋದನ್ನ ಗಮನಿಸಿಕೊಂಡಾಗ ಅಲ್ಲಿ ಕೇವಲ ಮುಖ್ಯವಾದಂತಹ ಕಾದಂಬರಿ ಮತ್ತು ಆಕೆಯ ಪ್ರಿಯಕರನ ಕಥೆ ಮಾತ್ರ ಇರುವಂತಹದ್ದಲ್ಲ. ಈಗಾಗಲೇ ಹೇಳಿದ ಹಾಗೆ ಮಹಾಶ್ವೇತೆಯ ಮತ್ತು ಆಕೆಯ ಪ್ರಿಯಕರನ ಜನ್ಮಾಂತರಗಳ ಕಥೆಯೂ ಕೂಡ ಇದೆ. ಕಾದಂಬರಿಯ ಶೀರ್ಷಿಕೆ ಇದ್ರೂ ಕೂಡ ಕಾದಂಬರಿಯ ಪ್ರೀತಿಗಿಂತ, ಕಾದಂಬರಿಯ ಪ್ರಣಯಕ್ಕಿಂತ ಹೆಚ್ಚು ಮಹತ್ವವನ್ನ ಪಡೆದುಕೊಳ್ಳುವಂತಹದ್ದು ಮಹಾಶ್ವೇತೆಯ ಪ್ರಣಯ ಅನ್ನೋದನ್ನ ನಾವು ಗಮನಿಸಿಕೊಳ್ಳಬೇಕು. ಅದು ನಿರೂಪಣೆ ಆಗುವಂತಹದ್ದು ಕೂಡ ಅದು ಕಥೆಯ ಒಳಗೆ ಕಥೆ, ಅಥವಾ ಕಥೆಯ ಒಳಗೆ ಮತ್ತೆ ಕಥೆಯ ಪಾತ್ರಗಳು ನಿರೂಪಣೆ ಮಾಡುವ ನೆಲೆಯಲ್ಲಿ ಅದು ನಿರೂಪಣೆಯಾಗಿದೆ. ನಾಗವರ್ಮ ಕಾವ್ಯದ ಆರಂಭದಲ್ಲಿ ಮತ್ತು ಕಾವ್ಯದ ಕೊನೆಯಲ್ಲಿ ಮಾತ್ರ ನಿರೂಪಕನಾಗಿ ಕಾಣಿಸಿಕೊಳ್ತಾನೆ. ಉಳಿದ ಹಾಗೆ ಅಲ್ಲಿ ಬರುವಂತಹ ಪಾತ್ರಗಳೇ ಕಾವ್ಯವನ್ನ ಅಥವಾ ಕಥೆಯನ್ನ ನಿರೂಪಣೆ ಮಾಡ್ತಾ ಸಾಕ್ತದೆ. ಆರಂಭದಲ್ಲಿ ಗಿಳಿ ಬಂದು ಮಾತಾಡ್ತದೆ, ಗಿಳಿ ತನ್ನ ಕಥೆಯನ್ನ ಹೇಳ್ಕೊಳ್ತದೆ. ಅನಂತರ ಗಿಳಿಗೆ ಆಶ್ರಯವನ್ನ ಕೊಟ್ಟಿದ್ದಂತಹ ಜಾಬಾಲಿ ಅನ್ನುವಂತಹ ಮುನಿ ಕಥೆಯನ್ನ ನಿರೂಪಣೆ ಮಾಡ್ತಾನೆ. ಜಾಬಾಲಿ ಮುನಿ ನಿರೂಪಿಸ್ತಾ ಇರುವಂತಹ ಕಥೆಯ ಒಳಗೆ ಬರುವಂತಹ ಮಹಾಶ್ವೇತೆಯ ಪಾತ್ರ ತನ್ನ ವೃತ್ತಾಂತವನ್ನ ನಿರೂಪಣೆ ಮಾಡ್ತದೆ. ಮಹಾಶ್ವೇತೆಯ ವೃತ್ತಾಂತವನ್ನ ನಿರೂಪಣೆ ಮಾಡಿದ ನಂತರ ಕಪಿಂಜಲ ಮಹಾಶ್ವೇತೆಯ ಪ್ರಿಯಕರನಾಗಿರುವಂತಹ ಪುಂಡರೀಕನ ಸ್ನೇಹಿತನಾಗಿರುವಂತಹ ಕಪಿಂಜಲ ಕಥೆಯನ್ನ ನಿರೂಪಣೆ ಮಾಡ್ತಾನೆ. ಕಪಿಂಜಲ ಕಥೆಯನ್ನ ನಿರೂಪಣೆ ಮಾಡಿದ ನಂತರ ರಾಣಿಯಾಗಿರುವಂತಹ ಈ ಜನ್ಮದಲ್ಲಿ ವೈಶಂಪಾಯನ ಗಿಳಿಯಾಗಿ ಜನಿಸಿರುವಾಗ ಅವಳನ್ನ ಗಿಣಿಯನ್ನ ಹಿಡಿದುಕೊಂಡಿರುವಂತಹ ರಾಣಿ ಕಥೆಯನ್ನ ನಿರೂಪಣೆ ಮಾಡ್ತಾಳೆ. ಅನಂತರ ಕೊನೆಗೆ ಪುನಃ ನಾಗವರ್ಮ ನಿರೂಪಣೆ ಮಾಡ್ತಾನೆ. ಹಾಗಾಗಿ ಕಥೆಯ ಒಳಗೆ ಕಥೆಯ ಪಾತ್ರಗಳು ಮತ್ತೆ ನಿರೂಪಕರಾಗಿ ಕಾಣಿಸಿಕೊಂಡಿರುವ ಕಾರಣದಿಂದ ಅದು ಹೆಚ್ಚು ಗೊಜಲಾಗ್ತದೆ, ಅಥವಾ ಸಂಕೀರ್ಣವಾದಂತಹ ಚಿತ್ರಣವನ್ನ ಸಂಕೀರ್ಣವಾಗಿ ನಿರೂಪಣೆಗೊಳಗಾಗ್ತದೆ ಅನ್ನುವ ಕಾರಣಕ್ಕೆ ಬೇಕಾಗಿ ಅದು ಸುಲಭವಾಗಿ ಅರ್ಥ ಆಗುವುದಿಲ್ಲ ಅನ್ನುವ ಕಾರಣಕ್ಕೆ ಬೇಕಾಗಿ ಹೆಚ್ಚು ಸ್ವೀಕೃತ ಆಗದೆ ಇದ್ದಿರಬಹುದೇನೋ. ಆದ್ರೆ ಇಲ್ಲಿ ನಾವು ಗಮನಿಸಿಕೊಳ್ಬೇಕು ಆ ಕಥಾಹಂದರ ಹೇಗಿದೆ ಅನ್ನೋದನ್ನ. ಆರಂಭದಲ್ಲಿ ಶೂದ್ರಕನ ಶೂದ್ರಕ ರಾಜ ಅವನ ಅರಮನೆಯ ವರ್ಣನೆಯಿಂದ ಆರಂಭ ಆಗ್ತದೆ. ಅಲ್ಲಿಗೆ ಗಿಳಿಯನ್ನ ಹಿಡಿದುಕೊಂಡು ಬರುವಂತಹ ಚಾಂಡಾಲರು ವಿಶೇಷವಾದಂತಹ ಗಿಳಿಯನ್ನ ಹಿಡಿದುಕೊಂಡು ಬರ್ತಾರೆ. ಆ ಗಿಳಿಗೆ ವಿಶೇಷವಾದಂತಹ ಸಾಮರ್ಥ್ಯ ಇತ್ತು ಅನ್ನುವಂತಹ ನಿರೂಪಣೆ ಅದರಲ್ಲಿ ಬರ್ತದೆ. ಅದಕ್ಕೆ ವೇದಗಳು ಗೊತ್ತಿತ್ತು, ಅರ್ಥಶಾಸ್ತ್ರವನ್ನ ಓದಿಕೊಂಡಿತ್ತು, ಪುರಾಣಗಳನ್ನ ಅದಕ್ಕೆ ವಾಚನ ಮಾಡೋದಕ್ಕೆ ಅವಕಾಶ ಇತ್ತು, ವೇದಗಳನ್ನು ಕೂಡ ಉಚ್ಚರಿಸುವುದಕ್ಕೆ ಅದುವೇ ಸ್ವತಂತ್ರವಾಗಿ ಆರ್ಯೆಯನ್ನ ಹಾಡುವುದಕ್ಕೆ ಶೂದ್ರಕನ ಆಸ್ಥಾನಕ್ಕೆ ಬಂದು ಅದು ಆರ್ಯೆಯನ್ನ ಹಾಡುವುದಕ್ಕೆ ಸಾಧ್ಯ ಇತ್ತು. ಹಾಗಿರುವಂತಹ ಈ ಗಿಳಿಯ ವೃತ್ತಾಂತ ಏನು ಅನ್ನುವಂತಹ ಕುತೂಹಲದ ಮೂಲಕ ಕಾದಂಬರಿಗೆ ಪ್ರವೇಶಿಕೆಯನ್ನ ಪಡೆದುಕೊಳ್ಳುತ್ತದೆ. ಈ ಗಿಳಿಯ ವೃತ್ತಾಂತ ಏನು ಅನ್ನುವಂತಹದ್ದು ಶೂದ್ರಕನ ಕುತೂಹಲ, ಮತ್ತು ಒಟ್ಟು ಆ ಕಾವ್ಯದಲ್ಲಿ ಬರುವಂತಹ ಕುತೂಹಲವೂ ಕೂಡ ಹೌದು. ಅವನ ವೃತ್ತಾಂತ ಏನು, ಆ ಗಿಳಿಯ ವೃತ್ತಾಂತ ಏನು ಅನ್ನೋದು ಅನಂತರ ನಿರೂಪಣೆ ಆಗ್ತದೆ. ಗಿಳಿಯೇ ತನ್ನ ಕಥೆಯನ್ನ ಹೇಳ್ಕೊಳ್ತದೆ, ತಾನು ಯಾರು, ತಾನು ಏನು ಅನ್ನುವಂತಹದ್ದು. ಆರಂಭದ ಭಾಗದಲ್ಲಿ ಬರುವಂತಹ ಈ ಗಿಣಿ ತನ್ನ ಕಥೆಯನ್ನ ಹೇಳಿಕೊಳ್ಳುವಂತಹದ್ದು ಒಟ್ಟು ಕನ್ನಡ ಸಾಹಿತ್ಯದಲ್ಲಿ ಬಂದಿರುವಂತಹ ಬಹಳ ವಿಭಿನ್ನವಾದಂತಹ ಮತ್ತು ಬಹಳ ಮುಖ್ಯವಾದಂತಹ ನಿರೂಪಣೆ ಆಗ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ಪಕ್ಷಿ ಅಂದ್ರೆ ಗಿಳಿ ತನ್ನಿಡೀ ಬದುಕಿನ ವೃತ್ತಾಂತವನ್ನ ತೆರೆದಿಡ್ತದೆ. ತಾನು ಹುಟ್ಟಿದಂದಿನಿಂದ ಇಲ್ಲಿಯವರೆಗಿನ ತನ್ನ ವೃತ್ತಾಂತವನ್ನ ತೆರೆದಿಡ್ತದೆ. ಒಟ್ಟು ಕನ್ನಡ ಸಾಹಿತ್ಯದಲ್ಲಿ ಪ್ರಾಣಿಗಳು ಪಾತ್ರಗಳಾಗಿ ಬಂದು ಪ್ರಾಣಿಗಳು ತಮ್ಮ ವೃತ್ತಾಂತವನ್ನ ನಿರೂಪಣೆ ಮಾಡುವಂತಹದ್ದು ಕಾದಂಬರಿ ಮೊದಲೇನಲ್ಲ, ಅಥವಾ ಕಾದಂಬರಿಯಲ್ಲಿ ಮಾತ್ರ ಇರುವಂತಹದ್ದಲ್ಲ. ಪಂಚತಂತ್ರದಂತಹ ಕಥೆಗಳು ಕನ್ನಡದಲ್ಲಿ ಲಭ್ಯ ಇದೆ, ಒಟ್ಟು ಭಾರತೀಯ ಜಾಗತಿಕ ಸಾಹಿತ್ಯದಲ್ಲೇ ಲಭ್ಯ ಇದೆ. ಆದ್ರೆ ಇಲ್ಲಿ ಕಾದಂಬರಿಯಲ್ಲಿ ಬರುವಂತಹ ಈ ಗಿಣಿಯ ಮಾತುಗಳಿದೆಯಲ್ಲ, ಅದು ಪಂಚತಂತ್ರದಂತಹ ಕೃತಿಗಳಲ್ಲಿಯೂ ಕೂಡ ನಮಗೆ ಕಾಣಿಸದೇ ಇರುವಂತಹ ನಿರೂಪಣೆ ಅನ್ನೋದನ್ನ ನಾವು ಗಮನಿಸಿಕೊಳ್ಳಬೇಕು. ಒಂದು ಮಾನವೀಯ ನೆಲೆಯಲ್ಲಿ ಅಥವಾ ಮನುಷ್ಯ ಪ್ರಜ್ಞೆಯ ನೆಲೆಯಲ್ಲಿ ಗಿಣಿ ಮಾತಾಡ್ತಾ ಇದೆಯಲ್ಲ, ಅದು ಬಹಳ 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 ಸುಂದರವಾಗಿ, ನೀವು ಆ ಪ್ರಸಂಗವನ್ನ ಓದಿದ್ರೆ, ನೀವು ಆರಂಭದ ಭಾಗದಲ್ಲಿ ಬರುವಂತಹ ಗಿಣಿಯ ನಿರೂಪಣೆಯ ಪ್ರಸಂಗವನ್ನ ನೋಡಿದ್ರೆ ಬಹಳ ಎಷ್ಟು ಸುಂದರವಾದಂತಹ ನಿರೂಪಣೆ ಅನ್ನೋದು ನಿಮಗೆ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಅಲ್ಲಿ ಗಿಣಿ ಬಹಳ
ಪುಟ್ಟ ಅದು ತನ್ನ ಹುಟ್ಟಿನಿಂದಲೇ ನಿರೂಪಣೆ ಮಾಡ್ತಾ ಬರ್ತದೆ. ಪ್ರಸವ ವೇದನೆಯಿಂದ ತಾಯಿಯನ್ನ ಅದು ಕಳೆದುಕೊಳ್ತದೆ. ಅಂದ್ರೆ ಅದು ತಾಯಿಯ ಪ್ರೀತಿ ಅದಕ್ಕೆ ಲಭ್ಯ ಆಗುವುದಿಲ್ಲ. ಮುದಿಯಾಗಿರುವಂತಹ ತಂದೆ ಗಿಣಿ ಅದನ್ನ ನೋಡಿಕೊಳ್ತದೆ. ಮುದಿಯಾಗಿರುವಂತಹ ತಂದೆ ಗಿಣಿಗೆ ಹೊರಗಡೆ ಹೋಗಿ ಆಹಾರವನ್ನ ಪಡೆದುಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಅದರ ಹರಿದ ರೆಕ್ಕೆಗಳು ಅನ್ನೋದನ್ನೆಲ್ಲ ನಾಗವರ್ಮ ಬಹಳ ಅದ್ಭುತವಾಗಿ ಚಿತ್ರಣೆ ಮಾಡ್ತಾನೆ. ಅದಕ್ಕೆ ಹೊರಗೆ ದೂರಕ್ಕೆ ಹಾರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಬದಲಿಗೆ ಈ ಪುಟ್ಟ ಗಿಣಿಯನ್ನ, ಅಂದ್ರೆ ಅದು ವೈಶಂಪಾಯನ, ನಿಜವಾಗ್ಲೂ ವೈಶಂಪಾಯನ ಯಾರು ಅನ್ನೋದನ್ನು ಮುಂದಕ್ಕೆ ನಾವು ಗಮನಿಸಿಕೊಳ್ಳುವ. ಆ ಗಿಣಿಗೆ ಆಹಾರವನ್ನು ಅದು ಎಲ್ಲಿಂದ ತರ್ತದೆ ಅಂತಂದ್ರೆ, ಅಕ್ಕಪಕ್ಕದ ಗೂಡುಗಳಲ್ಲಿ ಉಳಿದ ಗಿಳಿಗಳು ತಿನ್ನದೇ ಬಿಟ್ಟಿದ್ದಂತಹ ಚೂರು ಪಾರುಗಳನ್ನು ತೆಗೆದುಕೊಂಡು ಬಂದು ಈ ಮಗನನ್ನ ಅದು ಸಾಕ್ತದೆ. ತಂದೆ ಮತ್ತು ಮಗನ ನಡುವಿನ ಈ ಅದ್ಭುತವಾದಂತಹ ಬಾಂಧವ್ಯ ಇದೆಯಲ್ಲ, ಅದು ಬಹುಶಃ ಆ ಕಾಲದ ಸಾಹಿತ್ಯವನ್ನ ಗಮನಿಸಿದ್ರೆ ಪ್ರಾಣಿ ಪಾತ್ರಗಳಲ್ಲಿ ಬಿಟ್ಟು ಮನುಷ್ಯ ಪಾತ್ರಗಳಲ್ಲಿಯೂ ಕೂಡ ಇಂತಹ ಒಂದು ಅದ್ಭುತವಾದಂತಹ ಚಿತ್ರಣ ಬಂದಿರೋದಕ್ಕೆ ಸಾಧ್ಯ ಇಲ್ಲವೇನೋ. ನನ್ನ ಓದಿನ ಮಿತಿಯಲ್ಲಿ ನಾನು ಹೇಳ್ತಾ ಇರುವಂತಹದ್ದು ಬಹುಶಃ ಬಂದಿಲ್ಲ, ಈ ಬಗೆಯ ಪ್ರೀತಿಯ ಚಿತ್ರಣ ಬರಲೇ ಇಲ್ಲ. ನಾವು ಗಮನಿಸಬೇಕು, ಇಲ್ಲಿ ತಂದೆ ಸಾಕ್ತಾ ಇರುವಂತಹ ಚಿತ್ರಣ ಮಾತ್ರ ಅಲ್ಲ, ಅನಂತರ ಬೇಟೆಗಾರರು ಬರ್ತಾರೆ. ಒಂದು ದಟ್ಟವಾದಂತಹ ವಿಂಧ್ಯ ಅಡವಿಯ ಬುರುಗದ ಮರದ ಆಶ್ರಯದಲ್ಲಿದ್ದಂತಹ ಈ ಗಿಣಿಯ ಗೂಡಿಗೆ ಬೇಟೆಗಾರರ ದಂಡು ಬರ್ತದೆ. ಬೇಟೆಗಾರರು ದೂರಕ್ಕೆ ಕಾಡಿನ ಒಳಗೆ ಬೇಟೆ ಆಡೋದಕ್ಕೆ ಹೋಗ್ತಾರೆ. ಆದ್ರೆ ಒಬ್ಬ ಮುದಿಯ ಬೇಡ ಏನು ಮಾಡ್ತಾನೆ ಅಂತಂದ್ರೆ, ನನಗೆ ದೂರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಕೊಂಡು ಈ ಗಿಣಿ ವಾಸವಾಗಿದ್ದಂತಹ ಮರಕ್ಕೆ ಆತ ಹತ್ತುತ್ತಾನೆ. ಅಲ್ಲಿರುವಂತಹ ಎಲ್ಲ ಗಿಣಿಗಳನ್ನ ಆತ ಅದರ ಕತ್ತನ್ನ ಮುರಿದು ಕೆಳಗೆ ಬಿಸಾಕ್ತಾ ಬರ್ತಾನೆ. ಈ ಇಲ್ಲಿ ಇದ್ದಂತಹ ಆ ಬುರುಗದ ಮರದಲ್ಲಿದ್ದಂತಹ ನಿರೂಪಣೆಯನ್ನ ಮಾಡ್ತಾ ಇರುವ ಶೂದ್ರಕನ ಆಸ್ಥಾನಕ್ಕೆ ಬಂದಿರುವಂತಹ ಗಿಣಿಯ ಗೂಡಿಗೂ ಕೂಡ ಬರ್ತಾನೆ. ಅವನ ಕೈ ಬರುವಂತಹ ಚಿತ್ರಣವನ್ನು ಕೂಡ ನಾಗವರ್ಮ ಎಷ್ಟು ಅದ್ಭುತವಾಗಿ ಚಿತ್ರಿಸಿದಾನೆ ಅಂತಂದ್ರೆ, ಗಿಣಿಯೇ ನಿರೂಪಣೆ ಮಾಡೋದು ಅದು ಕಣ್ಣಿಗೆ ಕಟ್ಟಿದ ಹಾಗೆ. ನಾವೇನು ಅದನ್ನ ಚಲನಚಿತ್ರ ಮಾಧ್ಯಮದಲ್ಲಿ ನೋಡಿದಾಗ, ದೃಶ್ಯ ಮಾಧ್ಯಮದಲ್ಲಿ ನೋಡಿದಾಗ ಹೇಗೆ ಕಾಣೋದಕ್ಕೆ ಸಾಧ್ಯ ಇದೆಯೋ ಹಾಗೆ ಅವನ ಬೆರಳುಗಳನ್ನ, ಉಗುರುಗಳನ್ನ, ಅದು ಹೇಗೆ ಕೈ ಬರ್ತಾ ಇದೆ ಅನ್ನುವುದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನಾಗವರ್ಮ ಚಿತ್ರಿಸ್ತಾನೆ. ತಂದೆ ಅದನ್ನ ತನ್ನ ರೆಕ್ಕೆಗಳ ಎಡೆಯಲ್ಲಿ ಮರಿಯನ್ನ ರಕ್ಷಿಸಿಕೊಳ್ಳೋದಕ್ಕೆ ನೋಡ್ತದೆ, ಆದ್ರೆ ಸಾಧ್ಯ ಆಗುವುದಿಲ್ಲ. ಹಾಗಿದ್ರೂ ಕೂಡ ಅವನು ಕೈಯಲ್ಲಿ ಹಿಸುಕಿ ಹೀಗೆ ಕೈಯಲ್ಲಿ ಹಿಡಿದುಕೊಂಡಾಗ್ಲೂ ಕೂಡ ತಂದೆಯ ರೆಕ್ಕೆಯ ಎಡೆಯಲ್ಲಿ ಈ ವೈಶಂಪಾಯನ ಅನ್ನುವಂತಹ ಗಿಳಿ ಅಡಗಿ ಕುಳಿತುಕೊಳ್ತದೆ. ತಂದೆಯ ಕತ್ತನ್ನ ಮುರಿದು ಕೆಳಕ್ಕೆ ಬಿಸಾಡ್ತಾನೆ. ತಂದೆಯ ರೆಕ್ಕೆಯ ಎಡೆಯಲ್ಲಿದ್ದಂತಹ ಈ ವೈಶಂಪಾಯನ ಅನ್ನುವಂತಹ ಪುಟ್ಟಗೆ ಇನ್ನೂ ಅದಕ್ಕೆ ರೆಕ್ಕೆಗಳು ಬರೋದಿಲ್ಲ, ಅದಕ್ಕೆ ಕೈಕಾಲುಗಳು ಗಟ್ಟಿಯಾಗ್ಲಿಲ್ಲ, ಹಾರಾಡುವುದಕ್ಕೆ ಬಿಟ್ಟು ಅದಕ್ಕೆ ತೆವಳುವುದಕ್ಕೂ ಕೂಡ ಸಾಧ್ಯ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿದ್ದಂತಹ ಈ ಗಿಣಿ ಏನಾಗ್ತದೆ ಅಂತಂದ್ರೆ, ತರಗೆಳೆಗಳ ನಡುವಲ್ಲಿ ಅಲ್ಲೆಲ್ಲೋ ಕೆಳಗೆ ನೆಲದಲ್ಲಿ ಬಿದ್ದು ತರಗೆಳೆಗಳ ಮರೆಯಲ್ಲಿ ಅಡಗಿ ಕುಳಿತುಕೊಳ್ತದೆ. ತಂದೆಯನ್ನ ಮತ್ತು ಉಳಿದ ಬೇಟೆಯಾಡಿದ ಎಲ್ಲ ಗಿಣಿಗಳನ್ನ ಮುದಿಯ ಬೇಡ ಮತ್ತು ಬೇಡರ ಗುಂಪು ಅದನ್ನ ಪಡೆದುಕೊಂಡು ಹೋಗ್ತದೆ. ಇಲ್ಲಿ ಬಿಸಿಲು ಏರ್ತಾ ಹೋದ ಹಾಗೆ ನೆಲದಲ್ಲಿ ತರಗೆಳೆಯ ನಡುವೆ ಅಡಗಿಕೊಂಡಿದ್ದಂತಹ ವೈಶಂಪಾಯನ ಗಿಳಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಹಾರಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆಚೆ ಈಚೆ ತೆವಳಿಕೊಂಡು ಹೋಗೋದಕ್ಕೂ ಸಾಧ್ಯ ಆಗೋದಿಲ್ಲ. ಬದಲಿಗೆ ಎಡಕ್ಕೆ ಮತ್ತು ಬಲಕ್ಕೆ ಮಾತ್ರ ಹೊರಳುವುದಕ್ಕೆ ಮಾತ್ರ ಸಾಧ್ಯ ಆಗ್ತದೆ ಅಂತಲೇ ನಾಗವರ್ಮ ನಿರೂಪಿಸ್ತಾನೆ. ಬಹಳ ಅದ್ಭುತವಾದಂತಹ ಚಿತ್ರ ಅದು. ಎಡಕ್ಕೆ ಮತ್ತು ಬಲಕ್ಕೆ ಮಾತ್ರ ಹೊರಳುವಂತಹದ್ದು. ಅದು ಮಧ್ಯಾಹ್ನ ಬಿಸಿಲು ಏರುವ ಹೊತ್ತಿನವರೆಗೂ ಎಡಕ್ಕೂ ಬಲಕ್ಕೂ ಹೊರಳ್ತಾ ಇರ್ತದೆ. ಆದ್ರೆ ಆ ಹೊತ್ತಿಗೆ ಅಲ್ಲಿಗೆ ಹಾರಿತ ಅನ್ನುವಂತಹ ಮುನಿ ಬರ್ತಾನೆ. ಅವನು ತರಗೆಲೆಗಳ ನಡುವೆ ಈ ಮರೆಯಾಗಿರುವಂತಹ ಗಿಳಿಯನ್ನ ನೋಡ್ತಾನೆ. ಅವನು ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಹೋದಾಗ ಅಲ್ಲಿ ಹಾರಿತನ ತಂದೆಯಾಗಿರುವಂತಹ ಜಾಬಾಲಿ ಮುನಿಗಳು ಇದು ಪೂರ್ವ ಜನ್ಮದಲ್ಲಿ ವೈಶಂಪಾಯನಾಗಿದ್ದ, ಇವನಿಗೆ ಶಾಪ ಸಿಕ್ಕಿದ್ರಿಂದ ಈಗ ಗಿಳಿಯಾಗಿ ಹುಟ್ಟಿದಾನೆ, ಪೂರ್ವ ಜನ್ಮದ ಪಾಪಕ್ಕೆ ಅನುಗುಣವಾಗಿ ಈತ ತನ್ನ ಕರ್ಮಫಲವನ್ನ ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅಲ್ಲಿಂದ ಜಾಬಾಲಿ ಮುನಿಗಳು ಕಥೆಯನ್ನ ನಿರೂಪಣೆ ಮಾಡ್ತಾರೆ. ಕಾದಂಬರಿಯ ಕಥೆ ತೆರೆದುಕೊಳ್ಳುವಂತಹದ್ದು ಈ ಎರಡನೇ ಭಾಗದಲ್ಲಿ. ಅಂದ್ರೆ ಕಾದಂಬರಿ ಯಾರು ಅನ್ನೋದು ತೆರೆದುಕೊಳ್ಳುವಂತಹದ್ದು ಎರಡನೇ ಭಾಗದಲ್ಲಿ. ಅವನು ಶಾಪಗ್ರಸ್ತನಾದದ್ದು ಯಾಕೆ ಅನ್ನೋದನ್ನ ಮುಂದಿನ ಕಥೆಯನ್ನ ಜಾಬಾಲಿ ಮುನಿಗಳು ನಿರೂಪಣೆ ಮಾಡ್ತಾರೆ. ವೈಶಂಪಾಯನ ಈ ಗಿಳಿ ಏನಿದೆ, ವೈಶಂಪಾಯನ ಅವನು ಉಜ್ಜಯಿನಿಯ ರಾಜನಾಗಿರುವಂತಹ ಚಂದ್ರಾಪೀಡನ ಸ್ನೇಹಿತನಾಗಿದ್ದವನು. ಪ್ರೇಮ ಮತ್ತು ಸ್ನೇಹ ಎರಡರನ್ನೂ ಜೊತೆಯಾಗಿ ಕಾದಂಬರಿ ತೆಗೆದುಕೊಂಡು ಹೋಗ್ತದೆ. ಕಾದಂಬರಿ ಉದ್ದಕ್ಕೂ ನಿರೂಪಣೆ ಮಾಡ್ತದೆ ಅನ್ನೋದನ್ನ ನಾನು ಆರಂಭದಲ್ಲಿ ಹೇಳಿದ್ದೇನೆ. ಇಲ್ಲಿ ಸ್ನೇಹಕ್ಕೂ ಕೂಡ ನಾವು ಮುಖ್ಯವಾಗಿ ಗಮನಿಸಿಕೊಳ್ಳಬೇಕಾಗ್ತದೆ, ಪ್ರೇಮದ ಜೊತೆಗೆ ಸ್ನೇಹವನ್ನ. ಚಂದ್ರಾಪೀಡ
ಚಂದ್ರಾಪೀಡನ ಸ್ನೇಹಿತನಾಗಿದ್ದಂತಹ ವೈಶಂಪಾಯನ ಇವನು ಚಂದ್ರಾಪೀಡ ಏನಾಗ್ತಾನೆ ಅಂತಂದ್ರೆ ಅವನ ಹುಟ್ಟಿನ ವರ್ಣನೆ ಎಲ್ಲ ಬರ್ತದೆ. ಅವನ ಮಂತ್ರಿಯ ಅವನ ಚಂದ್ರಾಪೀಡ ರಾಜನ ಮಗ, ವೈಶಂಪಾಯನ ಮಂತ್ರಿಯ ಮಗ, ಶುಕನಾಸನ ಮಗ. ಇಬ್ಬರು ಜೊತೆಯಾಗಿ ಬೆಳೆದಂತವರು, ಜೊತೆಯಾಗಿ ಓಡಾಡಿದಂತವರು. ಚಂದ್ರಾಪೀಡನಿಗೆ ಯುವರಾಜ ಪಟ್ಟಾಭಿಷೇಕವನ್ನ ಮಾಡಿದ ನಂತರ ಆತ ಅವನ ವರ್ಣನೆಯು ಕೂಡ ಬಹಳ ಅದ್ಭುತವಾಗಿ ನಾಗವರ್ಮ ಚಿತ್ರಿಸ್ತಾನೆ. ಯುವಕನಾಗಿದ್ದಂತಹ ಚಂದ್ರಾಪೀಡ ನೋಡುವುದಕ್ಕೆ ಹೇಗಿದ್ದ ಅಂತ. ಕಾದಂಬರಿ ಶೃಂಗಾರ ಕಾವ್ಯ ಆಗುವಂತಹದ್ದು ಆ ಕಾರಣಕ್ಕೂ ಹೌದು. ಬಹಳ ಪುರುಷನ ರೂಪವನ್ನ ವರ್ಣನೆ ಮಾಡುವಾಗ ಆ ಬಗೆಯಲ್ಲಿ ಚಿತ್ರಣವನ್ನ ಉಳಿದ ಕಾವ್ಯದಲ್ಲಿ ನಮಗೆ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂತಹ ಪುರುಷ ರೂಪದ ವರ್ಣನೆಯನ್ನ ನಾಗವರ್ಮ ತಗೊಂಡು ಬರ್ತಾನೆ. ಇಲ್ಲಿ ಬೇಟೆಗೆ ಹೋದಂತಹ ಚಂದ್ರಾಪೀಡ ಏನಾಗ್ತಾನೆ ಅಂತಂದ್ರೆ, ಅಲ್ಲಿ ಕಿನ್ನೂರ ಮಿಥುನವನ್ನ ನೋಡಿ ಅದನ್ನ ಅಚ್ಚೋದ ಸರೋವರಕ್ಕೆ ತೆರಳ್ತಾನೆ. ಅದನ್ನ ಬೆನ್ನಟ್ಟಿ ಹೋಗಿ ಅಲ್ಲಿಗೆ ಹೋದಾಗ ಅವನಿಗೆ ಮಹಾಶ್ವೇತೆಯ ಭೇಟಿ ಆಗ್ತದೆ. ಮಹಾಶ್ವೇತೆ ತಪಸ್ಸನ್ನ ಮಾಡ್ತಾ ಇದ್ದಂಥವಳು. ಮಹಾಶ್ವೇತೆ ಚಂದ್ರಾಪೀಡನ ಪ್ರೇಯಸಿ ಅಲ್ಲ. ಮಹಾಶ್ವೇತೆಯನ್ನ ಮೊದಲಿಗೆ ಚಂದ್ರಾಪೀಡ ಭೇಟಿ ಆಗ್ತಾನೆ. ಅವಳು ಯಾಕೆ ಈಗ ಬಹಳ ಅದ್ಭುತವಾದಂತಹ ರೂಪಸಿ, ಆದ್ರೆ ತಪಸ್ಸನ್ನ ಮಾಡ್ತಾ ಬಿಳಿಯ ಸಿರೆಯನ್ನ ಉಟ್ಕೊಂಡು ಆಕೆ ಎಲ್ಲ ಲೌಕಿಕ ಬದುಕನ್ನ, ಲೌಕಿಕ ಬಂಧನಗಳಿಂದ ವಿಮುಖಳಾದ ಹಾಗೆ ಅಲ್ಲಿ ಯಾಕೆ ತಪಸ್ಸನ್ನ ಮಾಡ್ತಾ ಇದ್ದಾಳೆ ಅನ್ನುವಂತಹ ಕುತೂಹಲ ಚಂದ್ರಾಪೀಡನಿಗೆ ಕಾಣಿಸ್ತದೆ. ಚಂದ್ರಾಪೀಡ ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಮಹಾಶ್ವೇತೆಯಲ್ಲಿ ಕೇಳ್ತಾನೆ. ಮಹಾಶ್ವೇತೆಯನ್ನ ಕೇಳಿದಾಗ ಮಹಾಶ್ವೇತೆ ತನ್ನ ವೃತ್ತಾಂತವನ್ನ ನಿರೂಪಣೆ ಮಾಡೋದಕ್ಕೆ ಆರಂಭಿಸ್ತಾಳೆ. ನಾವು ಗಮನಿಸಬೇಕು, ಒಟ್ಟು ಉಪಲಬ್ಧ ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀ ಪಾತ್ರ ಒಂದು ತನ್ನ ಪ್ರೀತಿಯನ್ನ ತನ್ನ ಪ್ರೇಮವನ್ನ ನಿರೂಪಣೆ ಮಾಡುವಂತಹದ್ದು ನಮಗೆ ಸಿಗುವಂತಹದ್ದು ಕಾದಂಬರಿಯಲ್ಲಿ. ಮತ್ತು ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಮ್ಗೆ ಒಟ್ಟು ಕನ್ನಡ ಸಾಹಿತ್ಯದಲ್ಲಿ, ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಸಿಗದೇ ಇರುವಂತಹದ್ದು ನಾಗವರ್ಮನ ಕಾದಂಬರಿಯಲ್ಲಿ ಸಿಗ್ತದೆ. ಇಲ್ಲಿ ಮಹಾಶ್ವೇತೆ ತನ್ನ ಪ್ರಣಯ ಪ್ರಸಂಗವನ್ನ, ತನ್ನ ಪ್ರೇಮದ ವಿಚಾರಗಳನ್ನ ನಿರೂಪಣೆ ಮಾಡ್ತಾಳೆ. ಮಹಾಶ್ವೇತೆ ಗಂಧರ್ವನ ಮಗಳಾಗಿದ್ದಂಥವಳು. ಅವಳು ಒಂದು ದಿವಸ ಅಕಸ್ಮಾತ್ ಆಗಿ ಮುನಿಕುಮಾರನಾಗಿರುವಂತಹ ಪುಂಡರೀಕನನ್ನ ನೋಡ್ತಾಳೆ. ಪುಂಡರೀಕ ನನ್ನ ನೋಡಿದ ತಕ್ಷಣ ಆಕೆಗೆ ಮೊದಲ ನೋಟದಲ್ಲಿಯೇ ಪುಂಡರೀಕನ ಮೇಲೆ ಪ್ರೇಮ ಹುಟ್ಟುತ್ತದೆ. ಪುಂಡರೀಕ ರಾಜ ಅಲ್ಲ, ಬದಲಿಗೆ ಪುಂಡರೀಕ ಮುನಿಕುಮಾರ. ಆತ ತಪಸ್ಸನ್ನ ಮಾಡ್ತಾ ಇದ್ದಂತಹ ಋಷಿ ಮುನಿಕುಮಾರ. ಅವನನ್ನ ನೋಡಿದ ಕೂಡ್ಲೆ ಈಕೆಗೆ ಪ್ರೀತಿ ಹುಟ್ಟುತ್ತದೆ. ಆದ್ರೆ ಎಲ್ಲಾದ್ರೂ ಇದನ್ನ ಅವನಿಗೆ ಹೇಳಿದ್ರೆ ನಾನು ಶಾಪಕ್ಕೆ ಒಳಗಾಗಬೇಕಾಗಬಹುದು ಅನ್ನುವ ಕಾರಣಕ್ಕೆ ಬೇಕಾಗಿ ಆಕೆ ತನ್ನ ಪ್ರೀತಿಯನ್ನ ಬಚ್ಚಿಡ್ತಾಳೆ. ಅದನ್ನ ನಿರೂಪಿಸುವುದಕ್ಕೆ ಹೋಗೋದಿಲ್ಲ. ಆದ್ರೆ ಶಾಪಕ್ಕೊಳಗಾಗುವುದು ಬಿಟ್ಟು ಅಲ್ಲಿ ಅವಳನ್ನ ನೋಡಿರುವಂತಹ ಪುಂಡರೀಕನು ಕೂಡ ಆಕೆಯ ಮೊದಲ ನೋಟದಲ್ಲಿಯೇ ಆಕೆಯ ಪ್ರೇಮದ ಬಂಧನಕ್ಕೆ ಒಳಗಾಗ್ತಾನೆ. ಆದ್ರೆ ಅವನಿಗೂ ಕೂಡ ಆ ಪ್ರೀತಿಯನ್ನ ನಿರೂಪಣೆ ಮಾಡುವುದಕ್ಕೆ ಅಥವಾ ಅದನ್ನ ಹೇಳೋದಕ್ಕೆ, ಮಹಾಶ್ವೇತೆಗೆ ಹೇಳೋದಕ್ಕೆ ಅವನಿಗೂ ಭಯ ಇದೆ. ಏನು ಭಯ ಇದೆ ಅಂತಂದ್ರೆ, ನಾನು ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಂತಹ ಬ್ರಹ್ಮಚರ್ಯ ಮತ್ತು ನಾನು ತಪಸ್ಸಿನಿಂದ ಗಳಿಸಿಕೊಂಡಂತಹದ್ದನ್ನೆಲ್ಲವನ್ನು ಕೂಡ ಕಳೆದುಕೊಳ್ಳಬೇಕಾಗಬಹುದು ಅನ್ನುವಂತಹ ಭಯ ಅವನನ್ನ ಕಾಡ್ತಾ ಇದೆ. ಹಾಗಾಗಿ ಅವನು ಕೂಡ ಆ ಪ್ರೇಮವನ್ನ ನಿರೂಪಣೆ ಮಾಡುವುದಿಲ್ಲ. ಇಲ್ಲಿ ಮಹಾಶ್ವೇತೆಯು ಕೂಡ ತನಗೆ ಹುಟ್ಟಿರುವಂತಹ ಪ್ರೀತಿಯನ್ನ ಪುಂಡರೀಕನಲ್ಲಿ ಹೇಳುವುದಿಲ್ಲ. ಆರಂಭದಲ್ಲಿ ನಾವು ಗಮನಿಸಬೇಕು, ಇಲ್ಲಿ ಈ ಸಂದರ್ಭವನ್ನ ನಾಗವರ್ಮ ನಿರೂಪಿಸುವಾಗ ಈ ಹುಟ್ಟಿದಂತಹ ಪ್ರೀತಿಯನ್ನ ಅಭಿವ್ಯಕ್ತ ಪಡಿಸದೇ ಇರುವಂತಹದ್ದು, ಅಂದ್ರೆ ಸಂಯಮದಲ್ಲಿ ಇರುವಂತಹದ್ದು, ಅದನ್ನ ತನ್ನೊಳಗೆ ಇಟ್ಟುಕೊಳ್ಳುವಂತಹದ್ದು ಒಳ್ಳೆಯ ನಡೆ ಅನ್ನುವ ಹಾಗೆ, ಅಥವಾ ಅದೊಂದು ಸರಿಯಾದ ನಡೆ ಅನ್ನುವ ಹಾಗೆ ನಾಗವರ್ಮ ನಿರೂಪಣೆ ಮಾಡ್ತಾನೆ. ಆದ್ರೆ ಮುಂದಕ್ಕೆ ಹೋಗ್ತಾ ಹೋದ ಹಾಗೆ ಆ ನಿರೂಪಣೆಗಳಿಲ್ಲ. ಅನಂತರ ಅವನು ಆ ಪ್ರೀತಿಯನ್ನ, ಅವರಿಬ್ರು ಕೂಡ ಆ ಪ್ರೀತಿಯನ್ನ ಅಭಿವ್ಯಕ್ತಪಡಿಸೋದ್ರಲ್ಲಿ ಹೆಚ್ಚು ಅರ್ಥಪೂರ್ಣವಾಗಿ ನಾಗವರ್ಮ ಅದನ್ನ ಚಿತ್ರಿಸ್ತಾನೆ. ಇಲ್ಲಿ ಋಷಿ ಮುನಿಯಾಗಿರುವಂತಹ ಆರಂಭದಲ್ಲಿ ಯೌವನದಲ್ಲಿರುವಂತಹ ಚಂದ್ರಾಪೀಡನ ನಿರೂಪಣೆ ಮಾಡುವಂತಹ, ಅವನ ಯೌವನದ ರೂಪವನ್ನ ನಿರೂಪಣೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಪುಂಡರೀಕ, ಯೌವನದಲ್ಲಿರುವಂತಹ ಪುಂಡರೀಕನ ಮುನಿಕುಮಾರನ ರೂಪವನ್ನ, ವರ್ಣನೆಯನ್ನ ಬಹಳ ಅದ್ಭುತವಾಗಿ ನಾಗವರ್ಮ ತರ್ತಾನೆ. ಅವನು ಲೌಕಿಕ ಬದುಕಿನ ಎಲ್ಲ ವೈಭವಗಳನ್ನ, ಎಲ್ಲ ವೇಷಭೂಷಣಗಳನ್ನೆಲ್ಲ ತ್ಯಜಿಸಿದವನು. ಆದ್ರೆ ಪುಂಡರೀಕನ ಒಟ್ಟು ಎಲ್ಲ ಅವನ ಋಷಿ ಕುಮಾರನಾಗಿ ಆತ ಏನೇನೇನೇನೆಲ್ಲ ತೊಟ್ಟುಕೊಂಡಿದ್ದಾನೆಯೋ ಅದೆಲ್ಲವೂ ಕೂಡ ನಾಗವರ್ಮನಿಗೆ
ಲೌಕಿಕ ಬದುಕಿನಿಗೆ ಬಂಧವನ್ನ ಬೆಸೆಯುವುದಕ್ಕಿರುವಂತಹ ವಸ್ತುಗಳ ಹಾಗೆ, ಅಥವಾ ಲೌಕಿಕ ಬದುಕಿನ ಬಂಧವನ್ನ ಬೆಸೆಯುವಂತಹ ಅಥವಾ ಆಕರ್ಷಣೆಯನ್ನ ಹುಟ್ಟಿಸುವಂತಹ ಅಲಂಕಾರಗಳಾಗಿ ಆತ ನಿರೂಪಣೆ ಮಾಡ್ತಾನೆ. ವಿಭೂತಿಯನ್ನ, ಆತನ ಶಿಖೆಯನ್ನ, ಆತ ಹಾಕಿರುವಂತಹ ಜಡೆಯನ್ನ, ಕಣ್ಣುಗಳನ್ನ, ಬಣ್ಣವನ್ನ, ತುಟಿಯನ್ನ, ಹೀಗೆ ಒಂದೊಂದು ಯಜ್ಞೋಪವಿತವನ್ನ, ಕಮಂಡಲವನ್ನ, ಎಲ್ಲ ಋಷಿಮುನಿಯಾಗಿರುವಂತಹ ಪುಂಡರೀಕನ ಎಲ್ಲ ವೇಷಭೂಷಣಗಳೇನಿದಾವೆ ಅದೆಲ್ಲವೂ ಕೂಡ ಲೌಕಿಕ ಬದುಕಿನಲ್ಲಿ ಕಾದಂಬರಿಯ ಜೊತೆಗೆ ಸ್ನೇಹವನ್ನ ಉಂಟು ಮಾಡೋದಕ್ಕೆ, ಕಾದಂಬರಿಯ ಜೊತೆಗೆ ಪ್ರೀತಿಯನ್ನ ಹುಟ್ಟಿಸುವುದಕ್ಕೆ, ಲೌಕಿಕ ಬದುಕಿನತ್ತ ಸೆಳೆಯುವುದಕ್ಕಿರುವಂತಹ ಆಕರ್ಷಣೆಯ ಆಗುವ ಹಾಗೆ ಆತ ಚಿತ್ರಣವನ್ನ ಕಟ್ಟಿಕೊಡ್ತಾನೆ. ಆತನ ಆ ಸಂದರ್ಭದಲ್ಲಿ ಆತ ಬರುವ 5ನೇ ಆಶ್ವಾಸದಲ್ಲಿ 5ನೇ ಭಾಗದಲ್ಲಿ ಬರುವಂತಹ ಪದ್ಯ ಬಹಳ ಮುಖ್ಯವಾಗಿ ಗಮನಿಸಬೇಕು. ಆತನ ಸ್ಫಟಿಕದ ಮಾಲೆ, ಅವನ ಕೈಯಲ್ಲಿ ಹಿಡಿದಿರುವಂತಹ ಜಪದ ಮಾಲೆ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಮನೋಜ ವಿನಾಶದಿನ್ನಲ್ ತನ್ಮನೋಹರಿಯ ಪೊದಲ್ದ ಕಣ್ಬನಿಗಳಂತಮಲ ಸ್ಫಟಿಕಾಕ್ಷ ಮಾಲೆ ಅನ್ನುವಂತಹ ನಿರೂಪಣೆಯನ್ನ ಆತ ತಗೊಂಡು ಬರ್ತಾನೆ. ಮನೋಜ ವಿನಾಶದಿನಲ್ವ ತನ್ಮನೋಹರಿಯ ಪೊದಲ್ದ ಕಣ್ಬನಿಗಳಂತೆ ಅನ್ನುವಂತಹ ಈ ನಿರೂಪಣೆ ಬಹಳ ಮುಖ್ಯವಾಗುವಂತಹದ್ದು. ಅವನ ಕೈಯಲ್ಲಿರುವಂತಹದ್ದು ಜಪದ ಮಣಿ. ಲೌಕಿಕ ಬದುಕಿನ ಎಲ್ಲ ಆಸೆಗಳನ್ನ ತ್ಯಜಿಸಿ ತಪಸ್ಸನ್ನ ಅಥವಾ ಭಗವಂತನ ನಾಮಸ್ಮರಣೆಯನ್ನ ಲೆಕ್ಕಕ್ಕೆ ಇಟ್ಟುಕೊಳ್ಬೇಕಾಗಿರುವಂತಹ ಜಪದ ಮಣಿ ಅವನ ಕೈಯಲ್ಲಿದೆ. ಆದ್ರೆ ಈ ಸ್ಫಟಿಕದ ಜಪಸರವು ನಾಗವರ್ಮನ ಕಣ್ಣಿಗೆ ಅಥವಾ ಮಹಾಶ್ವೇತೆಯ ಕಣ್ಣಿಗೆ ಹೇಗೆ ಕಾಣಿಸ್ತದೆ ಅಂತಂದ್ರೆ, ಅಥವಾ ನಾಗವರ್ಮ ನಿರೂಪಣೆ ಮಾಡುವಂತಹದ್ದು ಆ ಸಂದರ್ಭವನ್ನ ಮನ್ಮಥನ ವಿನಾಶದಿಂದ ಅಳುತ್ತಿರುವ ರತಿದೇವಿಯ ಕಣ್ಣುಗಳ ಹನಿಯ ಹಾಗೆ ಅನ್ನುವಂತಹದ್ದು. ಮನೋಜ ವಿನಾಶದಿನಲ್ವ ತನ್ಮನೋಹರಿಯ ಪೊದಲ್ದ ಕಣ್ಬನಿಗಳಂತೆ ಅನ್ನುವಂತಹ ಕಣ್ಣಿನ ಹನಿ. ರತಿದೇವಿ ಹೇಗೆ ಮನ್ಮಥನನ್ನ ಕಳೆದುಕೊಂಡಾಗ ಅಳುತ್ತಾ ಇದ್ದಾಳೆಯೋ, ಅವಳು ಅಳುತ್ತಾ ಇರುವಂತಹ ಕಣ್ಣಿನ ಹನಿಗಳ ಹಾಗೆ ಪುಂಡರೀಕನ ಕೈಯಲ್ಲಿರುವಂತಹ ಜಪದ ಮಣಿಗಳು ಕಾಣಿಸ್ತಾ ಇದೆ ಅನ್ನುವಂತಹ ನಾಗವರ್ಮನ ಈ ನಿರೂಪಣೆ ನಮಗೆ ಬಹಳ ಮುಖ್ಯ ಆಗುವಂತಹದ್ದು ಅನ್ನುವುದನ್ನು ನಾವು ಗಮನಿಸಿಕೊಳ್ಬೇಕು. ಇಬ್ಬರಿಗೂ ಕೂಡ ಪ್ರೇಮಾಂಕರ ಆಗಿರ್ತದೆ, ಆದ್ರೆ ಅದನ್ನ ಆರಂಭದಲ್ಲಿ ಇಬ್ರು ಕೂಡ ನಿವೇದಿಸುವುದಿಲ್ಲ. ಆದ್ರೆ ಕಾದಂಬರಿ ಇಲ್ಲಿ ಮಹಾಶ್ವೇತೆ ಏನು ಮಾಡ್ತಾಳೆ ಅಂತಂದ್ರೆ, ಪುಂಡರೀಕನ ಕಿವಿಯಲ್ಲಿ ಇರುವಂತಹ ಪುಷ್ಪ ಮಂಜರಿಯನ್ನ, ಕಿವಿಯಲ್ಲಿ ಆತ ಧರಿಸಿಕೊಂಡಿದ್ದಂತಹ ಪುಷ್ಪದ ಗೊಂಚಲನ್ನ, ಮಂಜರಿಯನ್ನ ನೋಡಿ ಆಕೆ ಆಕರ್ಷಿತಳಾಗಿದ್ದಾಳೆ ಅಂತ ಆಕೆ ಹೇಳ್ತಾಳೆ. ಆಕೆ ಹೇಳಿದಾಗ ಆ ಪುಷ್ಪ ಮಂಜರಿಯನ್ನ ನಾನು ನಿನಗೆ ಕೊಟ್ಟು ಬಿಡ್ತೇನೆ ಅಂತ ಆತ ಕೊಡೋದಕ್ಕೆ ಮುಂದೆ ಬರ್ತಾನೆ. ಹಾಗೆ ಕೊಡೋದಕ್ಕೆ ಮುಂದೆ ಬಂದಾಗ ಮಹಾಶ್ವೇತೆಯನ್ನ ನೋಡಿ ಮೈಮರೆತಿರುವಂತಹ ಪುಂಡರೀಕ ಆತನ ಕೈಯಲ್ಲಿದ್ದಂತಹ ಜಪಮಣಿಯನ್ನ ಕೆಳಕ್ಕೆ ಬೀಳಿಸಿಕೊಳ್ತಾನೆ. ಅವನು ಕೆಳಕ್ಕೆ ಬೀಳಿಸಿಕೊಂಡದ್ದು ಕೂಡ ಅವನಿಗೆ ಗೊತ್ತಿಲ್ಲ. ಅವನ ಸ್ನೇಹಿತನಾಗಿರುವಂತಹ ಕಪಿಂಜಲ ಆ ಸಂದರ್ಭದಲ್ಲಿ ಅವನನ್ನು ಎಚ್ಚರಿಸ್ತಾನೆ, ಅವನನ್ನ ಕಾಲೆಳೆಯುವಂತಹ ಕೆಲಸವನ್ನ ಮಾಡ್ತಾನೆ. ಆದ್ರೆ ಅದನ್ನ ವಾಪಸ್ಸು ಕೊಡಬೇಕಾದದ್ದು, ಅದನ್ನ ಹೆಕ್ಕಿ ಕೊಡೋದಕ್ಕೆ ಮುಂದೆ ಬಂದಂತವಳು ಈ ಮಹಾಶ್ವೇತೆ, ಅವಳ ಈ ಪುಷ್ಪ ಮಂಜರಿಯಿಂದ ಪಡೆದುಕೊಳ್ಳೋದಕ್ಕೆ ಚಾಚಿದಂತಹ ಕೈಯಲ್ಲಿ ಆ ಮುತ್ತಿನ ಇವನು ಧರಿಸಿದ್ದ, ಇವನ ಕೈಯಲ್ಲಿದ್ದಂತಹ ಜಪಮಣಿಯನ್ನ ಪುನಃ ಕೊಡುವ ಬದಲಿಗೆ ಅವಳೇನು ಮಾಡ್ತಾಳೆ ಅಂತಂದ್ರೆ, ಆಕೆಯ ಮುತ್ತಿನ ಹಾರವನ್ನ ಇವನ ಕೈಗೆ, ಪುಂಡರೀಕನ ಕೈಗೆ ಕೊಟ್ಟು ಬಿಡ್ತಾನೆ. ಇದು ಪುಂಡರೀಕನಿಗೆ ತಾನು ಯಾವುದನ್ನ ಪಡೆದುಕೊಂಡಿದ್ದೇನೆ ಅನ್ನೋದು ಗೊತ್ತಿಲ್ಲ. ಒಂದಷ್ಟು ದೂರ ಹೋದ ನಂತರ ಮತ್ತೆ ಗೊತ್ತಾಗ್ತದೆ. ಮತ್ತೆ ಗೊತ್ತಾದಾಗ ಪುನಃ ಅವನನ್ನ ಕಪಿಂಜಲ ಎಚ್ಚರಿಸ್ತಾನೆ. ಹಾಗಾಗಿ ಅದನ್ನು ವಾಪಸ್ ಪಡೆದುಕೊಳ್ತಾನೆ. ಆದ್ರೆ ಈ ಕೊಡುವಂತಹ ಪ್ರಸಂಗ ಇದೆಯಲ್ಲ, ಇವರಿಬ್ಬರ ನಡುವೆ ನಡೀತಾ ಇರುವಂತಹ ಈ ಪ್ರಣಯದ ಚಿತ್ರಣವನ್ನ ನಾಗವರ್ಮ ಬಹಳ ಅದ್ಭುತವಾಗಿ ತಂದು ಕೊಡ್ತಾನೆ, ಆತ ಚಿತ್ರಿಸ್ತಾನೆ. ಬಹಳ ಸುದೀರ್ಘವಾಗಿ ಅದನ್ನ ನಿರೂಪಣೆ ಮಾಡ್ತಾನೆ. ಬೆವರ್ತಾ ಇದ್ದದ್ದನ್ನ, ಉಸಿರಾಡ್ತಾ ಇದ್ದದ್ದನ್ನ, ಏರಿಳಿತ ಭಾವನೆಗಳ ಏರಿಳಿತವನ್ನ, ಮೊದಲ ಸ್ಪರ್ಶಕ್ಕೆ ಕಂಪನ ಉಂಟಾದದ್ದನ್ನ, ಅವನ ಜಪಸರ ಕೆಳಗೆ ಬೀಳುವಂತಹದ್ದು ಮೊದಲ ಸ್ಪರ್ಶ ಕಂಪನದಿಂದ ಅಂತಲೇ ನಾಗವರ್ಮ ಶಬ್ದವನ್ನು ಹಾಗೆ ಬಳಸಿದ್ದಾನೆ. ಸ್ಪರ್ಶ ಕಂಪನದಿಂದ ಆತನ ಕೈಯಲ್ಲಿದ್ದಂತಹ ಜಪಮಣಿ ಕೆಳಗೆ ಬೀಳುವಂತಹದ್ದು. ಒಟ್ಟು ಆ ಪ್ರೇಮದ ಪ್ರಸಂಗವನ್ನ ಬಹಳ ಸುದೀರ್ಘವಾಗಿ ಹಲವು ಪದ್ಯಗಳಲ್ಲಿ ನಾಗವರ್ಮ ನಿರೂಪಿಸ್ತಾನೆ. ಆಕೆಯ ನಿಶ್ವಾಸ ಹೇಗಿತ್ತು, ಅವನ ನಿಶ್ವಾಸ ಹೇಗಿತ್ತು, ರೋಮಾಂಚನಗೊಂಡದ್ದು ಹೇಗೆ ಇಬ್ರು ಅನ್ನೋದನ್ನೆಲ್ಲ ಆತ ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾನೆ. ಹಂತ ಹಂತವಾಗಿ ಬಹಳ ಸೂಕ್ಷ್ಮವಾಗಿ ಆತನ ರೋಮರಾಜಿಗಳು, ಇವರ ರೋಮರಾಜಿಗಳೆಲ್ಲ ಹೇಗಾಗಿತ್ತು ಅನ್ನೋದನ್ನೆಲ್ಲ ನಿರೂಪಣೆ ಮಾಡುವಾಗ ಬಹಳ ಸೂಕ್ಷ್ಮತೆಯನ್ನ ಅವನು
ಮೆರೀತಾನೆ. ಹಾಗಾಗಿ ನಮಗೆ ಮುಖ್ಯ ನಾವು ಗಮನಿಸಬೇಕಾದದ್ದು, ನಾನು ಆರಂಭದಲ್ಲಿ ಹೇಳಿದ ಹಾಗೆ, ಈ ಇಡೀ ಪ್ರೇಮ ಪ್ರಸಂಗವನ್ನ ನಿರೂಪಣೆ ಮಾಡ್ತಾ ಇರುವಂತಹದ್ದು ಮಹಾಶ್ವೇತೆಯ ಪಾತ್ರ. ಹಾಗಾಗಿ ಮಹಾಶ್ವೇತೆ ಆಕೆ ಸ್ತ್ರೀ ಪಾತ್ರ ಆಗಿ ಆಕೆ ನಿರೂಪಣೆ ಮಾಡ್ತಾ ಇರುವಂತಹದ್ದು. ನನಗೆ ಹೇಗೆ ಈಗ ಇವನನ್ನ ಪುಂಡರೀಕನನ್ನ ನೋಡಿದಾಗ, ಪುಂಡರೀಕನ ಜೊತೆಗೆ ಮಾತಾಡಿದಾಗ, ಪುಂಡರೀಕನನ್ನ ಕಂಡಾಗ ನಾನು ಹೇಗೆ ಮೊದಲ ನೋಟದಲ್ಲಿ ಆತನ ಪ್ರೇಮಕ್ಕೆ ಬಂಧಿ ಆದೆ ಅನ್ನೋದನ್ನ ನಿರೂಪಣೆ ಮಾಡುವಂತಹದ್ದು ಮಹಾಶ್ವೇತೆ. ಆಕೆಯ ತಾನು 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 ಅಂತ ಹೇಳ್ಕೊಂಡೇ ನಿರೂಪಣೆ ಮಾಡ್ತಾ ಇದ್ದಾಳೆ ಆಕೆಯ ಭಾವನೆಗಳನ್ನ. ಹಾಗಾಗಿ ನಾಗವರ್ಮನಿಗೆ ಹೆಚ್ಚು ಸೂಕ್ಷ್ಮವಾಗಿ ಆ ಭಾಗವನ್ನ ಚಿತ್ರಿಸುವುದಕ್ಕೆ ಸಾಧ್ಯ ಆಗಿದೆ. ಹೀಗೆ ನಂತರ ಅದು ಇಲ್ಲಿ ಆ ಕಡೆಯಲ್ಲಿ ಮಹಾಶ್ವೇತೆಯ ಸ್ನೇಹಿತೆಯಾದಂತಹ ತರಳಿಕೆಯ ಮೂಲಕ ಮತ್ತು ಈ ಕಡೆಯಲ್ಲಿ ಕಪಿಂಜಲನ ಮೂಲಕ ಇವರಿಬ್ಬರ ಪ್ರೇಮ ಪ್ರಕಟ ಆಗ್ತದೆ. ಇವರಿಬ್ಬರ ಪ್ರೇಮ ವ್ಯವಹಾರ ಇನ್ನೇನು ಪ್ರಕಟ ಆಗಿ ಮದುವೆ ಹಂತಕ್ಕೆ ಬರಬೇಕು ಅಂದ್ರೆ ಇವರಿಬ್ರು ಮಿಲನ ಆಗಬೇಕು, ಪ್ರೇಮಿಗಳು ಮಿಲನ ಆಗಬೇಕು ಅನ್ನುವ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಪುಂಡರೀಕ ಪ್ರಾಣವನ್ನ ಕಳೆದುಕೊಳ್ತಾನೆ. ನಾವು ಗಮನಿಸಬೇಕು, ಪ್ರೇಮ ಸಮಾಗಮ ಆಗುವ ಹೊತ್ತಿಗೆ ಯಾವ ಅಡೆತಡೆಗಳು ಇಲ್ಲದೆ ಇದ್ದಕ್ಕಿದ್ದ ಹಾಗೆ ಪುಂಡರೀಕ ಪ್ರಾಣವನ್ನ ಕಳೆದುಕೊಳ್ತಾನೆ. ಪುಂಡರೀಕ ಪ್ರಾಣವನ್ನ ಕಳೆದುಕೊಂಡ ಕೂಡಲೇ ಬಹಳ ದುಃಖಿಸ್ತಾಳೆ ಮಹಾಶ್ವೇತೆ. ತಾನಿನ್ನೇನು ಪ್ರಾಣ ತ್ಯಾಗಕ್ಕೆ ಸಿದ್ಧಳಾಗಬೇಕು, ಅದಕ್ಕೆ ನಾನು ಸತಿಯನ್ನ ಹೋಗ್ತೇನೆ, ಸತಿ ಸಹಗಮನ ಮಾಡ್ಕೊಳ್ತೇನೆ, ಅವನ ಜೊತೆಗೆ ನಾನು ಸಾಯ್ತೇನೆ ಅಂತ ಹೊರಡ್ತಾಳೆ. ಈ ಸಂದರ್ಭದಲ್ಲಿ ನಾಗವರ್ಮ ಚಿತ್ರಿಸಿರುವಂತಹ ಚಿತ್ರಣ ನಮಗೆ ಮುಖ್ಯ ಆಗ್ತದೆ. ನಾವೇನು ಈಗಿನ ಸಮಕಾಲೀನತೆ ಅಂತದೇನು ನಾವು ಇಟ್ಕೊಂಡಿದ್ದೇವೆ, ಅದಕ್ಕೆ ನಾಗವರ್ಮನ ಈ ಸಂದರ್ಭದ ಚಿತ್ರಣವು ಕೂಡ ನಮಗೆ ಮುಖ್ಯ ಆಗ್ತದೆ. ಯಾಕಂತಂದ್ರೆ ಆತ ಸಹಗಮನ ಪದ್ಧತಿಯ ಬಗೆಗೆ ಅಲ್ಲಿ ಮಾತಾಡ್ತಾನೆ. ಇಲ್ಲಿ ಸಹಗಮನಕ್ಕೆ ಮುಂದಾಗಿರುವಂತಹ ಮಹಾಶ್ವೇತೆಯನ್ನ ತಡೀತಾರೆ, ಅಲ್ಲಿರುವ ಅವಳ ಸ್ನೇಹಿತೆ ಮತ್ತು ಉಳಿದವರೆಲ್ಲ ತಡೀತಾರೆ. ಹಾಗೆ ತಡೀತಾ ಇರುವಂತಹ ಸಂದರ್ಭದಲ್ಲಿ ಒಟ್ಟು ಸಹಗಮನ ವ್ಯವಸ್ಥೆಯ ಬಗೆಗಿನ ವಿಮರ್ಶೆಯು ಕೂಡ ಅಲ್ಲಿ ಬರ್ತದೆ. ಇಲ್ಲಿ ಅದರಲ್ಲಿ ಒಟ್ಟು ಮಹಾಭಾರತದ ಪ್ರಸಂಗಗಳೆಲ್ಲ ನೆನಪಾಗ್ತದೆ. ಅದರಲ್ಲಿ ಪಾಂಡು ಸತ್ತ ನಂತರ ಕುಂತಿ ಏನು ಸತ್ತಿದಾಳ, ಅಭಿಮನ್ಯು ಸತ್ತ ನಂತರ ಉತ್ತರ ಸತ್ತಿದಾಳ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಾ ಕೇಳ್ತಾ ಕೇಳ್ತಾ, ಹಾಗಾಗಿ ನೀನು ಕೂಡ ಸತಿಯನ್ನ ಹೋಗಬೇಕಾಗಿಲ್ಲ, ನೀನು ಸಾಯ್ಬೇಕಾಗಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಅಥವಾ ಆ ಸಂದರ್ಭವನ್ನ ನಾಗವರ್ಮ ಆ ನೆಲೆಯಲ್ಲಿ ಚಿತ್ರಣ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಆಕೆ ಸತಿಯ ಹೋಗ್ಬೇಕಾದಂತಹ ಪ್ರಸಂಗ ಬರುವುದಿಲ್ಲ ಕೂಡ. ಪುಂಡರೀಕ ಮತ್ತೆ ಪುನಃ ತನ್ನಿಗೆ ಆ ದೇಹಕ್ಕೆ ಮತ್ತೆ ಪುನಃ ಶಕ್ತಿ ಬರ್ತದೆ, ಅವನು ಮತ್ತೆ ಪುನಃ ಜೀವಿಸ್ತಾನೆ ಅನ್ನುವಂತಹ ಶರೀರವಾಣಿ ಕೇಳಿದ ಕಾರಣಕ್ಕೆ ಬೇಕಾಗಿ ಮಹಾಶ್ವೇತೆ ತಪಸ್ಸನ್ನ ಮಾಡುವಂತಹ ನಿರ್ಧಾರಕ್ಕೆ ಬಂದಂತಹದ್ದು. ಇಲ್ಲಿ ಪುಂಡರೀಕನ ದೇಹಾಂತ್ಯ ಆದದ್ದನ್ನ ನೋಡಿರುವಂತಹ ಆತನ ಸ್ನೇಹಿತನಾಗಿರುವಂತಹ ಕಪಿಂಜಲ ಅವನ ಜೊತೆಗೆ ಅಚ್ಚೋದ ಸರೋವರಕ್ಕೆ ಹಾರಿ ಪ್ರಾಣವನ್ನು ಕಳೆದುಕೊಳ್ತಾನೆ. ಇಲ್ಲಿ ಗಮನಿಸಬೇಕು, ಕೇವಲ ಪ್ರೇಮದ ನೆಲೆಯಲ್ಲಿ ಸಹಗಮನಕ್ಕೆ ಮುಂದಾದದ್ದು ಮತ್ತು ಸ್ನೇಹಿತ ಮಡಿದ ಅನ್ನುವ ಕಾರಣಕ್ಕೆ ಅಥವಾ ಅವನು ಉಸಿರಾಡ್ತಾ ಇಲ್ಲ ಅನ್ನುವ ಕಾರಣಕ್ಕೆ ತನ್ನ ಪ್ರಾಣತ್ಯಾಗಕ್ಕೆ ಮುಂದಾಗಿರುವಂತಹ ಪ್ರಾಣ ತ್ಯಾಗವನ್ನ, ದೇಹ ತ್ಯಾಗವನ್ನ ಮಾಡಿಕೊಂಡಿರುವಂತಹ ಕಪಿಂಜಲನ ಪಾತ್ರವು ಕೂಡ ನಮಗೆ ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಪುನಃ ಆತನ ಬರುವಿಕೆಗಾಗಿ ಕಾಯ್ತಾ ಇರುವಂತಹ ಮಹಾಶ್ವೇತೆ ತನ್ನ ವೃತ್ತಾಂತವನ್ನೆಲ್ಲ ಇಲ್ಲಿ ಬಂದಿರುವಂತಹ ಚಂದ್ರಾಪೀಡನಿಗೆ ನಿರೂಪಿಸಿದ ನಂತರ, ಚಂದ್ರಾಪೀಡ ಹಾಗಿದ್ರೆ ನೀನೊಬ್ಳೆ ಇಲ್ಲಿ ಇದೆಯಾ ಅಂತ ಕೇಳಿದಾಗ, ಇಲ್ಲ, ನನ್ನ ಸ್ನೇಹಿತೆಯಾದಂತಹ ಕಾದಂಬರಿಯೂ ಇದ್ದಾಳೆ ಅನ್ನೋದನ್ನ ಆಕೆ ಹೇಳ್ತಾಳೆ. ಕಾದಂಬರಿ ಮಹಾಶ್ವೇತೆಯ ಮಿತ್ರೆಯಾಗಿದ್ದಂತವಳು, ಸ್ನೇಹಿತೆಯಾಗಿದ್ದಂತವಳು. ಅಲ್ಲಿ ಗಮನಿಸಬೇಕು, ಮಹಾಶ್ವೇತೆಗೆ ತನ್ನ ಪ್ರಿಯಕರನನ್ನ ಕಳೆದುಕೊಂಡ ಕಾರಣದಿಂದ ಆಕೆ ತಾಪಸಿ ಆಗುವಂತಹ ನಿರ್ಧಾರವನ್ನ ಮಾಡಿ ಲೌಕಿಕ ಬದುಕಿನ ಬಂಧನಗಳಿಂದ ದೂರಾಗಿ ತಪಸ್ಸನ್ನ ಮಾಡ್ತಾ ಇರುವುದನ್ನ ನೋಡಿ, ತನ್ನ ಸ್ನೇಹಿತೆಗೆ ಸಿಗದೇ ಇರುವಂತಹ ಸುಖಗಳು ಅಂದ್ರೆ ದಾಂಪತ್ಯದ ಸುಖ ನನಗೂ ಬೇಡ ಅಂತ ಪ್ರತಿಜ್ಞೆಯನ್ನ ಮಾಡಿ ಆಕೆಯೂ ಕೂಡ ತಪಸ್ಸಿನಿಂದ ಬದುಕ್ತಾ ಇರುವಂತವಳು ಕಾದಂಬರಿ. ಮಹಾಶ್ವೇತೆಯ ಸ್ನೇಹಿತೆ ಆಕೆ. ಕಾದಂಬರಿಯನ್ನ ನೋಡುವುದಕ್ಕೆ ಮಹಾಶ್ವೇತೆ ಚಂದ್ರಾಪೀಡನನ್ನ ಕಳಿಸ್ತಾಳೆ. ಚಂದ್ರಾಪೀಡನಿಗೆ ಕಾದಂಬರಿಯನ್ನ ನೋಡಿದ ನಂತರ ಮತ್ತು ಕಾದಂಬರಿಗೆ ಚಂದ್ರಾಪೀಡನನ್ನ ನೋಡಿದ ನಂತರ ಅವರಿಬ್ಬರ ನಡುವೆ ಪ್ರೇಮ ಹುಟ್ಟಿಕೊಳ್ಳುತ್ತದೆ. ಇಲ್ಲಿ ಚಂದ್ರಾಪೀಡ ಮತ್ತು ಕಾದಂಬರಿಯ ಪ್ರೇಮವು ಕೂಡ ಹೇಗೆ ಆರಂಭದಲ್ಲಿ ಪುಂಡರೀಕ ಮತ್ತು ಮಹಾಶ್ವೇತೆಯರ ನಡುವಿನ ಪ್ರೇಮ ಹುಟ್ಟಿದಂತಹ ಸಂದರ್ಭದಲ್ಲಿ ನಿರೂಪಣೆಯಾಗಿತ್ತು, ಹಾಗೆ ಅಷ್ಟೇ ಸುದೀರ್ಘವಾದಂತಹ ನಿರೂಪಣೆಯನ್ನ ಇಲ್ಲಿ ನಾಗವರ್ಮ ಚಿತ್ರಿಸ್ತಾನೆ. ಕಾದಂಬರಿಯ ಭಾವನೆಗಳು ಹೇಗೆ ಏರಿಳಿತಕ್ಕೊಳಗಾಗ್ತವೆ ಅನ್ನುವಂತಹದ್ದು ಮತ್ತು ಚಂದ್ರಾಪೀಡನ ಭಾವನೆಗಳು ಹೇಗೆ ಏರಿಳಿತಕ್ಕೆ ಒಳಗಾಗ್ತವೆ ಅನ್ನೋದನ್ನ ಬಹಳ ಸುದೀರ್ಘವಾಗಿ ಮತ್ತು ಅದನ್ನ ಹಂತ ಹಂತವಾಗಿ ಹೇಗೆ ಕ್ಷಣ ಕ್ಷಣಕ್ಕೂ ಅನ್ನುವ ಹಾಗೆ ಆತ ಚಿತ್ರಿಸ್ತಾನೆ. ದೃಶ್ಯ ಕಾವ್ಯದ ಹಾಗೆ ಆತ ಚಿತ್ರಿಸ್ತಾನೆ.
ತಾನು ಹಿಂದೆ ಮಾಡಿರುವಂತಹ ಸ್ನೇಹಿತೆಗಾಗಿ ಮಾಡಿರುವಂತಹ ಪ್ರತಿಜ್ಞೆಯನ್ನ ತಾನು ಮುರಿಬೇಕಾಗ್ತದೆಯೋ ಅನ್ನುವಂತಹ ಆತಂಕ ಅವಳಿಗೆ ಕಾಡ್ತದೆ. ಈ ಕಡೆಯಲ್ಲಿ ಚಂದ್ರಪೀಡನಿಗೆ ಇಬ್ರಿಗೂ ಕೂಡ ಪ್ರೇಮ ಆದದ್ದನ್ನ ಪ್ರಕಟಪಡಿಸ್ತಾರೆ. ಇಬ್ರು ಕೂಡ ಪ್ರೇಮಿಗಳಾಗುವುದು ಅನ್ನುವಂತಹ ನಿರ್ಧಾರ ಆಗಿರ್ತದೆ. ಅಷ್ಟೊತ್ತಿಗೆ ಅವನಿಗೆ ಚಂದ್ರಪೀಡನಿಗೆ ರಾಜ್ಯಕ್ಕೆ ಹಿಂತಿರುಗುವ ಹಾಗೆ ಪತ್ರ ಬಂದಿದ್ರಿಂದ ಆತ ತನ್ನ ರಾಜ್ಯಕ್ಕೆ ಹೊರಟು ಹೋಗ್ತಾನೆ. ಹೊರಟು ಹೋದ ನಂತರ ಇಲ್ಲಿ ಕಾಡಿನಲ್ಲಿ ಮಹಾಶ್ವೇತೆಯ ಜೊತೆಗಿರುವಂತಹ ಕಾದಂಬರಿ ಮಾತ ಉಳಿತಾಳೆ. ಅಲ್ಲಿಗೆ ಹೊರಟು ಹೋದಂತಹ ಚಂದ್ರಪೀಡ ತನ್ನ ರಾಜ್ಯದಿಂದ ಏನ್ ಮಾಡ್ತಾನೆ ಅಂತಂದ್ರೆ, ಕಾದಂಬರಿಯನ್ನ ಭೇಟಿಯಾಗುವುದಕ್ಕೆ ತನ್ನ ಸ್ನೇಹಿತನಾಗಿರುವಂತಹ ಮತ್ತು ರಾಜ್ಯದ ಮಂತ್ರಿಯ ಮಗನಾಗಿರುವಂತಹ ವೈಶಂಪಾಯನನ್ನ ಕಳಿಸ್ತಾನೆ. ವೈಶಂಪಾಯನ ಬಂದವನು ಏನಾಗ್ತಾನೆ ಅಂತಂದ್ರೆ, ಇಲ್ಲಿ ಮಹಾಶ್ವೇತೆಯನ್ನ ಮೊದಲಿಗೆ ನೋಡ್ತಾನೆ. ವೈಶಂಪಾಯನ ಯಾರು ಅಂತಂದ್ರೆ ಪೂರ್ವ ಜನ್ಮದಲ್ಲಿದ್ದಂತಹ ಪುಂಡರೀಕ. ಆದ್ರೆ ವೈಶಂಪಾಯನಿಗೆ ಪೂರ್ವಜನ್ಮದ ನೆನಪು ಇಲ್ಲ ಇಲ್ಲಿ. ಮತ್ತು ಮಹಾಶ್ವೇತೆಗೆ ಈಕೆ ತನ್ನ ಪ್ರಿಯಕರನಾಗಿದ್ದಂತಹ ಪುಂಡರೀಕನೇ ಅನ್ನೋದ್ರಂತಹ ಅರಿವಿಲ್ಲ. ಹಾಗಾಗಿ ಇಲ್ಲಿ ಮಹಾಶ್ವೇತೆಯನ್ನ ಕಂಡ ಕೂಡ್ಲೆ ವೈಶಂಪಾಯನ ಆಕೆಯ ಮೇಲೆ ಮೋಹಗೊಳ್ತಾನೆ. ಆಕೆಯನ್ನ ಪ್ರೇಮಿಸಬೇಕು ಅಂತ ಬಯಸ್ತಾನೆ. ಇಷ್ಟು ಸುಂದರ ರೂಪಸಿಯಾಗಿರುವಂತಹ ನೀನು ಯಾಕೆ ತಪಸ್ಸನ್ನ ಆಚರಿಸ್ತಾ ಇಡೀ ಬದುಕನ್ನ ಕಳೆದುಕೊಳ್ತೀನಿ, ನನ್ನನ್ನ ಪ್ರೇಮಿಸ್ಬೇಕು ಅಂತ ಪದೇ ಪದೇ ಆತ ಹಠ ಹಿಡಿತಾನೆ. ಆದ್ರೆ ತನ್ನ ವೃತ್ತಾಂತವನ್ನ ಹೇಳಿಕೊಳ್ಳುವುದಕ್ಕೆ ಆಕೆಗೆ ಮನಸ್ಸಿಲ್ಲ. ಆಕೆ ಹೇಳ್ಕೊಳ್ಳೋದಿಲ್ಲ. ನಾನು ನಿನ್ನನ್ನು ಪ್ರೇಮಿಸುವುದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೂ ಕೂಡ ಮತ್ತೆ ವೈಶಂಪಾಯನ ಒತ್ತಾಯಿಸಿದ ಕಾರಣಕ್ಕೆ ಬೇಕಾಗಿ ನೀನು ಗಿಣಿಯಾಗು ಅಂತ ಆಕೆ ಶಾಪವನ್ನು ಕೊಟ್ಟು ಬಿಡ್ತಾಳೆ. ಇಲ್ಲಿ ಗಮನಿಸಬೇಕು, ತನ್ನ ಪ್ರೇಮಿಗೆ ಆಕೆಯೇ ಶಾಪವನ್ನು ಕೊಟ್ಟು ಬಿಡುವಂತಹದ್ದು, ನೀನು ಗಿಳಿಯಾಗಬೇಕು ಅನ್ನುವಂತಹದ್ದು. ಹಾಗಾಗಿ ವೈಶಂಪಾಯನ ಆ ದೇಹವನ್ನ ಕಳೆದುಕೊಂಡು ಗಿಳಿಯಾಗಿದ್ದಾನೆ. ಅದೇ ಗಿಳಿ ಈಗ ಶೂದ್ರಕನ ಆಸ್ಥಾನದಲ್ಲಿರುವಂತಹದ್ದು. ಜಾಬಾಲಿ ಮುನಿಗಳು ಸಾಕಿ ಈಗ ಶೂದ್ರಕನ ಆಸ್ಥಾನದಲ್ಲಿರುವಂತಹ ಅದೇ ವೈಶಂಪಾಯನ ಗಿಳಿ ಕಥೆಯನ್ನ ಆರಂಭಿಸಿದಂತಹದ್ದು, ಅದೇ ಪ್ರಸಂಗವನ್ನ ನಿರೂಪಿಸ್ತಾ ಇರುವಂತಹದ್ದು. ನಂತರ ಇಲ್ಲಿ ನಾವು ಗಮನಿಸಬೇಕಾದಂತಹದ್ದು ಕೇವಲ ಇನ್ನೊಂದು ನಾವು ಗಮನಿಸಬೇಕಾದಂತಹದ್ದು, ಈ ಗಿಳಿಗೆ ತನ್ನ ವೃತ್ತಾಂತಗಳೆಲ್ಲ ನೆನಪಾದಾಗ ಇಲ್ಲಿ ಮುನಿಗಳ ಮೂಲಕ, ಜಾಬಾಲಿ ಮುನಿಗಳ ಮೂಲಕ ನಾನು ಯಾಕೆ ಶಾಪಕ್ಕೊಳಗಾಗಿದ್ದೇನೆ ಅನ್ನೋದು ಗೊತ್ತಾದ ನಂತರ, ಮಹಾಶ್ವೇತೆಯೇ ನನ್ನ ಪ್ರೇಯಸಿ ಅನ್ನೋದು ಗೊತ್ತಾದ ಕೂಡ್ಲೆ ಇನ್ನೂ ಕೂಡ ರೆಕ್ಕೆಗಳು ಬಲಿಷ್ಠ ಆಗದೇ ಇರುವಂತಹ ವೈಶಂಪಾಯನ ಗಿಳಿ ಮಹಾಶ್ವೇತೆಯನ್ನ ನೋಡ್ಬೇಕು ಅಂತ ಹಾರೋದಕ್ಕೆ ಪ್ರಯತ್ನಿಸ್ತದೆ. ಜಾಬಾಲಿ ಮುನಿಗಳು ಹೇಳ್ತಾರೆ, ನಿನ್ನ ರೆಕ್ಕೆಗಳು ಇನ್ನೂ ಕೂಡ ಬಲಿಷ್ಠ ಆಗಬೇಕು, ಹಾರೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನೀನು ತಡಿಬೇಕು ಅನ್ನುವುದನ್ನ ಕೇಳಿದ್ರು ಕೂಡ ಅವನಿಗೆ ಅದನ್ನ ನಿರ್ಧಾರವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಹಾರ್ತಾನೆ. ಹಾರಿ ಅಲ್ಲಿ ಬೇರೆ ಬೇಡನಿಗೆ ಸೆರೆ ಸಿಕ್ಕಿ ಈಗ ಸೆರೆಯಲ್ಲಿರುವಂತಹದ್ದು. ಈಗ ಇಲ್ಲಿ ಆಶ್ರಮಕ್ಕೆ, ಇಲ್ಲಿ ಏನು ಶೂದ್ರಕ ಮಹಾರಾಜನ ಆಸ್ಥಾನಕ್ಕೆ ಬರುವ ಈ ಪ್ರಸಂಗದಲ್ಲಿ ಇರುವಂತಹ ನಿರೂಪಣೆ ಗಮನಿಸಬೇಕು. ವೈಶಂಪಾಯನ ತನ್ನ ಪ್ರೀತಿವಂತದಿಂದ ಶ್ವೇತೆಯನ್ನ ಪಡೆಯಬೇಕು, ಪ್ರೀತಿ ಒಪ್ಪಿಕೊಳ್ಳಬೇಕು ಅನ್ನುವಂತಹ ಒತ್ತಾಯ ಮಾಡಿದ ಆತ ಗಿಳಿಯಾಗಿ ಕೂಡ ಆತನಿಗೆ ಕಾಯುವಿಕೆಗೆ ಒಂದಷ್ಟು ತನ್ನ ರೆಕ್ಕೆ ಬಲಿಷ್ಠ ಆಗುವುದಕ್ಕೆ ಅಥವಾ ತಾನು ದೃಢವಾಗಿ ಹಾರುವುದಕ್ಕೆ ಸಾಧ್ಯ ಆಗುವಷ್ಟರವರೆಗೆ ಕಾಯುವುದಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ತನ್ನ ಪ್ರೇಯಸಿಯನ್ನ ನೋಡಬೇಕು ಅಂತ ಹಂಬಲಿಸಿಕೊಂಡು ಹೋಗ್ತಾನೆ. ಇಲ್ಲಿ ಗಮನಿಸಬೇಕು, ಪುರುಷ ಪಾತ್ರಗಳೆಲ್ಲವೂ ಕೂಡ ಬಹಳ ಆತುರವಾಗಿ ತನ್ನ ಪ್ರೇಯಸಿಯನ್ನ ನೋಡ್ಬೇಕು ಅಂತ ಹಾತೊರಿತ ಹೋಗ್ತದೆ. ಅದಕ್ಕೆ ಆ ಕಾರಣದಿಂದ ದುರಂತಕ್ಕೊಳಗಾಗ್ತದೆ, ಅಥವಾ ಆ ಕಾರಣದಿಂದ ಶಾಪಗ್ರಸ್ತವಾಗ್ತದೆ, ಅಥವಾ ಆ ಕಾರಣದಿಂದ ತಮ್ಮ ಪ್ರೇಯಸಿಯನ್ನ ಪಡೆದುಕೊಳ್ಳುವುದಕ್ಕೆ ಮತ್ತಷ್ಟು ತಡ ಆಗ್ತದೆ, ಅಥವಾ ಮತ್ತಷ್ಟು ಜನ್ಮಗಳನ್ನ ಎತ್ತಬೇಕಾಗ್ತದೆ. ಆದ್ರೆ ಎರಡೂ ಕೂಡ ಮುಖ್ಯ ಪಾತ್ರಗಳಾಗಿರುವಂತಹ ಕಾದಂಬರಿಯ ಪಾತ್ರ ಮತ್ತು ಮಹಾಶ್ವೇತೆಯ ಪಾತ್ರ ಎರಡೂ ಕೂಡ ಅದು ಜನ್ಮಾಂತರಗಳನ್ನ ದಾಟ್ಕೊಂಡು ಬರೋದಿಲ್ಲ. ಅದು ಆ ಪ್ರಿಯಕರನಿಗೆ ಬೇಕಾಗಿ ತಪಸ್ಸನ್ನು ಮಾಡ್ತಾ ಇಬ್ರು ಕೂಡ ತಾಪಸಿಯರ ಹಾಗೆ ಬದುಕ್ತಾರೆ. ಅವರಿಗೆ ಜನ್ಮಾಂತರಗಳಲ್ಲಿ ಇಬ್ರು ಕೂಡ ಗಂಧರ್ವ ಸ್ತ್ರೀಯರು ಅಥವಾ ಅಪ್ಸರ ಸ್ತ್ರೀಯರು. ಆದ್ರೆ ಇವರು ಮನುಷ್ಯ ಪಾತ್ರಗಳು, ಅದನ್ನ ನಾವು ಗಮನಿಸಿಕೊಳ್ಬೇಕು. ಇವರಿಗಿರುವ ಆತುರ ಅವರಿಗಿಲ್ಲ, ಆದ್ರೆ ಅವರಿಗಿರುವಂತಹ ಬದ್ಧತೆಯನ್ನ ನಾವು, ಸ್ತ್ರೀ ಪಾತ್ರಗಳಿಗಿರುವಂತಹ ಬದ್ಧತೆಯನ್ನ ನಾವು ಗಮನಿಸಿಕೊಳ್ಬೇಕು. ಅಂತಿಮವಾಗಿ ಗೊತ್ತಾಗುವುದು ಏನು ಅಂತಂದ್ರೆ, ಈ ಶೂದ್ರಕನಾಗಿರುವಂತವನು
ಚಂದ್ರಪೀಡನೆ ಅಂದ್ರೆ ಕಾದಂಬರಿಯ ಪ್ರಿಯಕರನಾಗಿರುವಂತಹ ಚಂದ್ರಪೀಡನೆ ಶೂದ್ರಕ ಅನ್ನುವಂತಹದ್ದು, ಗಿಳಿಯೇ ವೈಶಂಪಾಯನ ಆಗಿರುವಂತಹದ್ದು, ವೈಶಂಪಾಯನೆ ಪುಂಡರೀಕ ಅನ್ನುವಂತಹದ್ದು ಗೊತ್ತಾಗ್ತದೆ. ಕೊನೆಗೆ ಕಾದಂಬರಿ ಮತ್ತು ಚಂದ್ರಪೀಡರು, ವೈಶಂಪಾಯನ ಅಥವಾ ಚಂದ್ರಪೀಡ ಮತ್ತು ಮಹಾಶ್ವೇತೆಯರು ಪುನಃ ಸಮಾಗಮಗೊಳ್ತಾರೆ. ಇದಿಷ್ಟು ನಾವು ಒಟ್ಟು ಕಾದಂಬರಿ ಅನ್ನುವಂತಹ ಕಾವ್ಯದಲ್ಲಿ ಗಮನಿಸಿಕೊಳ್ಳುವಂತಹ ಕಥಾಹಂದರ. ಇಲ್ಲಿ ನಾವು ಗಮನಿಸಿದ ಹಾಗೆ ಕಾದಂಬರಿ ಮತ್ತು ಕಾವ್ಯಕ್ಕೆ ಶೀರ್ಷಿಕೆ ಇರುವಂತಹದ್ದು ಕಾದಂಬರಿ ಅಂತ ಆದ್ರೆ ಕಾದಂಬರಿ ಮತ್ತು ಚಂದ್ರಪೀಡರ ಪ್ರಣಯದ ಚಿತ್ರಣಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುವಂತಹದ್ದು ಅಥವಾ ಹೆಚ್ಚಿನ ಅದಕ್ಕೆ ಒಟ್ಟು ಫೋಕಸ್ ಅನ್ನ ಪಡೆದುಕೊಂಡಿರುವಂತಹದ್ದು ಮಹಾಶ್ವೇತೆ ಮತ್ತು ಪುಂಡರೀಕರ ನಡುವಿನ ಪ್ರಣಯಕ್ಕೆ. ಯಾಕೆ ಹೀಗೆ ಹಾಗಿದ್ರೆ, ಒಟ್ಟು ಕಥಾ ಯಾಕೆ ಹೀಗಿದೆ ಅಂತಂದ್ರೆ ಬಾಣನಲ್ಲಿಯೂ ಹಾಗೆ ಇದೆ ಮತ್ತು ಒಟ್ಟು ಮೂಲದಲ್ಲಿ ಅದು ಹಾಗೆ ಇರೋದ್ರಿಂದ ಅನ್ನುವಂತಹ ಸಮಜಾಯಿಷಿಯನ್ನು ನಾವು ಕೊಡೋದಕ್ಕೆ ಸಾಧ್ಯ ಇದೆ. ಒಟ್ಟು ನಾಗವರ್ಮ ಚಿತ್ರಿಸಿರುವಂತಹ ಈ ಪ್ರಣಯದ ಚಿತ್ರವನ್ನ ನಾವು ಗಮನಿಸಿಕೊಂಡಾಗ ಇಲ್ಲಿ ಆ ಪ್ರೇಮದ ನಿರಂತರತೆಯನ್ನ ಆತ ಹೇಗೆ ಕಾಯ್ದುಕೊಳ್ತಾ ಹೋಗ್ತಾನೆ, ಹೇಗೆ ಅದನ್ನ ಪ್ರೇಮ ನಿತ್ಯ ನೂತನವಾದಂತಹದ್ದು, ಜನ್ಮಾಂತರಗಳನ್ನ ಮೀರಿಯೂ ಕೂಡ ಗಂಡು ತನ್ನ ಪ್ರಿಯಕರನಿಗೆ ಅಥವಾ ಪ್ರಿಯತಮೆಗಾಗಿ ಅಥವಾ ಹೆಣ್ಣು ತನ್ನ ಪ್ರಿಯಕರನಿಗಾಗಿ ಜನ್ಮಾಂತರಗಳನ್ನು ಮೀರಿ ಕಾಯ್ಬೇಕು ಅನ್ನೋದನ್ನ ಚಿತ್ರಿಸ್ತಾನೆ. ಅದ್ರ ಜೊತೆಗೆ ಸ್ನೇಹವನ್ನು ಕೂಡ ಇಲ್ಲಿ ತನ್ನ ಸ್ನೇಹಿತೆ ಮಹಾಶ್ವೇತೆಗೆ ಲೌಕಿಕ ಬದುಕಿನ ಸುಖಗಳು ಸಿಗುವುದಿಲ್ಲ ಅನ್ನುವ ಕಾರಣಕ್ಕೆ ಬೇಕಾಗಿ ತಾನೂ ಕೂಡ ಲೌಕಿಕ ಬದುಕನ್ನ ತ್ಯಾಗ ಮಾಡುವುದಕ್ಕೆ ನಿರ್ಧಾರ ಮಾಡಿರುವಂತಹ ಕಾದಂಬರಿಯ ಪಾತ್ರ. ಮತ್ತು ವೈಶಂಪಾಯನ ಶಾಪಗ್ರಸ್ತನಾಗಿದ್ದಾನೆ ಅಂತ ಗೊತ್ತಾದ ಕೂಡಲೇ ಚಂದ್ರಪೀಡ ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೆ. ನಾವು ಅದನ್ನ ಅಲ್ಲಿ ಚರ್ಚಿಸುವಾಗ ಸ್ವಲ್ಪ ಅದನ್ನ ಅಲ್ಲಿ ಗಮನಿಸಿದ್ದು, ಅಲ್ಲಿ ವೈಶಂಪಾಯನ ಮಹಾಶ್ವೇತೆಯ ಶಾಪದಿಂದ ವೈಶಂಪಾಯನ ಗಿಣಿಯಾಗಿ ಹುಟ್ಟಿದ್ದಾನೆ ಅನ್ನೋದು ಗೊತ್ತಾದ ಕೂಡಲೇ ಚಂದ್ರಪೀಡ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಚಂದ್ರಪೀಡ ಪ್ರಾಣವನ್ನು ಕಳೆದುಕೊಂಡಾಗ ಮತ್ತೆ ಪುನಃ ಇಲ್ಲಿ ಕಾದಂಬರಿಯು ಕೂಡ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಅಥವಾ ಸಹಗಮನಕ್ಕೊಳಗಾಗುವುದಕ್ಕೆ ಆಕೆ ನಿರ್ಧರಿಸ್ತಾಳೆ. ಆದ್ರೆ ಆ ಸಂದರ್ಭದಲ್ಲಿ ಕೂಡ ಶರೀರವಾಣಿ ಆಗ್ತದೆ. ಚಂದ್ರಪೀಡ ಪುನಃ ಹುಟ್ಟಿ ಬರ್ತಾನೆ, ಆತನ ದೇಹಕ್ಕೆ ಮತ್ತೆ ಪುನಃ ಜೀವ ಬರ್ತದೆ ಅನ್ನುವಂತಹ ಮಾತುಗಳಲ್ಲಿ ಕೇಳಿದ್ರಿಂದ ಅನಂತರ ಶೂದ್ರಕನೇ ಕೊನೆಗೆ ಆತ ಚಂದ್ರಪೀಡ ಅನ್ನುವಂತಹ ನಿರ್ಧಾರ ಆಗಿ ಶೂದ್ರಕನ ದೇಹ ಅಳಿದು ಆತ ಚಂದ್ರಪೀಡನಾಗಿ ಕಾದಂಬರಿಯ ಜೊತೆಗೆ ಸಮಾಗಮಗೊಳ್ಳುತ್ತಾನೆ. ಇಲ್ಲಿ ಈ ನಿರಂತರವಾದಂತಹ ಈ ಪ್ರೇಮ ಪ್ರಸಂಗವನ್ನ ಅಥವಾ ಜನ್ಮಾಂತರಗಳನ್ನ ಮೀರಿದಂತಹ ಪ್ರೀತಿಯನ್ನ ಪ್ರತಿಪಾದಿಸುವಂತಹ ನಾಗವರ್ಮ, ನಾವು ಅದನ್ನ ಮತ್ತೆ ಅದನ್ನ ಶೃಂಗಾರ ಕಾವ್ಯ ಅಂತ ನಿರೂಪಣೆ ಮಾಡ್ತಾ ಇರುವಾಗ ನಾವು ಗಮನಿಸಬೇಕು, ಬಹಳ ರೋಚಕವಾದಂತಹ ಶೃಂಗಾರವನ್ನ ಆತ ನಿರೂಪಣೆ ಇರುವಂತಹದ್ದಲ್ಲ, ಬಹಳ ಸಾತ್ವಿಕವಾದಂತಹ ಉದಾತ್ತ ಗಂಭೀರವಾದಂತಹ ಪ್ರೇಮವನ್ನ ಆತ ನಿರೂಪಣೆ ಮಾಡ್ತಾ ಇದ್ದಾನೆ. ಶೃಂಗಾರವನ್ನ ನಾವು ಕಾವ್ಯಮೀಮಾಂಸೆಯ ಸಂದರ್ಭದಲ್ಲಿ ಶೃಂಗಾರ ರಸದಲ್ಲಿ ಸಂಭೋಗ ಶೃಂಗಾರ ಮತ್ತು ವಿಪ್ರಲಂಬ ಶೃಂಗಾರ ಅನ್ನುವಂಥದ್ದಿದೆ ಅಂತ ನಾವು ಕಾವ್ಯಮೀಮಾಂಸಕರು ಗುರುತಿಸ್ತಾರೆ. ಇಲ್ಲಿ ನಾವು ಗಮನಿಸಬೇಕು, ಪ್ರೇಮಿಗಳು ದೈಹಿಕವಾಗಿ ಸಮಾಗಮ ಇಲ್ಲದೆಯೂ ಕೂಡ, ಸಂಭೋಗ ಶೃಂಗಾರ ಇಲ್ಲದೆಯೂ ಕೂಡ ಅದನ್ನ ಪ್ರತಿಪಾದಿಸುವುದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾಗವರ್ಮ ತನ್ನ ಕಾವ್ಯದುದ್ದಕ್ಕೂ ಕೂಡ ನಾಗವರ್ಮ ತನ್ನ ಕಾವ್ಯದಲ್ಲಿ ಚಿತ್ರಿಸ್ತಾನೆ ಅನ್ನೋದನ್ನ ನಾವು ಗಮನಿಸಬೇಕು. ಕಾವ್ಯದುದ್ದಕ್ಕೂ ಕೂಡ ಪ್ರಸಂಗವನ್ನ ಆತ ಬಹಳ ಗಂಭೀರವಾಗಿ ಮತ್ತು ಪ್ರೇಮದ ಪ್ರಸಂಗವನ್ನ ಎಲ್ಲಿಯೂ ಕೂಡ ಅದು ಅಶ್ಲೀಲವಾಗದ ಹಾಗೆ ಆತ ನಿರೂಪಣೆಯನ್ನ ಮಾಡ್ತಾನೆ. ಹೌದು, ಆ ಸಂಸ್ಕೃತ ಸಾಹಿತ್ಯ ಮೂಲದಲ್ಲಿದೆ, ಆ ಕಾರಣಕ್ಕೆ ಮತ್ತು ರಸದ ದೃಷ್ಟಿಯಿಂದ, ಶೃಂಗಾರ ರಸದ ದೃಷ್ಟಿಯಿಂದ ಬಹಳ ರಸಿಕತನದಿಂದ ಆತ ರೂಪ ವರ್ಣನೆಯನ್ನೆಲ್ಲ ಮಾಡುವಾಗ ಮಾಡ್ತಾನೆ. ಆದ್ರೆ ಅದು ಎಲ್ಲಿಯೂ ಕೂಡ ಅಶ್ಲೀಲತೆಯ ಗಡಿಯನ್ನ ತಲುಪದ ಹಾಗೆ, ಅದನ್ನ ಮೀರದ ಹಾಗೆ ಆತ ಗಮನಿಸಿಕೊಂಡಿದ್ದಾನೆ. ಪ್ರೇಮದ ಘನತೆಯನ್ನ ಆತ ಎತ್ತಿ ಹಿಡಿಯುವುದಕ್ಕೆ ಪ್ರಯತ್ನಿಸಿದಾನೆ ಅಥವಾ ಆ ಕಾವ್ಯದ ಉದ್ದಕ್ಕೂ ಆತ ಎತ್ತಿ ಹಿಡಿದಿದ್ದಾನೆ ಅನ್ನೋದು ನಾವು ಗಮನಿಸಿಕೊಳ್ಳಬೇಕು. ಮೋಹಕ್ಕೆ ಒಳಗಾಗುವಂತಹದ್ದು, ಶಾಪವನ್ನ ಪಡೆದುಕೊಳ್ಳುವಂತಹದ್ದು, ಅಗಲುವಿಕೆ ಮತ್ತು ಮತ್ತೆ ಪುನಃ ತಪಸ್ಸಿನ ಮೂಲಕ ಆದ್ರೂ, ಎಷ್ಟು ಸಮಯ ಆದ್ರೂ ಕಾಯುವಿಕೆಯ ಮೂಲಕ ತನ್ನ ಪ್ರೀತಿಯನ್ನ, ತನ್ನ ಪ್ರಿಯಕರನನ್ನ ಪುನಃ ಪಡೆದುಕೊಳ್ಳುತ್ತೇವೆ ಅನ್ನುವಂತಹ
ಎರಡೂ ಸ್ತ್ರೀ ಪಾತ್ರಗಳು ಕೂಡ ನಮಗೆ ಬಹಳ ಮುಖ್ಯ ಆಗುವಂತಹದ್ದು. ಹಾಗಾಗಿ ಕಾಮನ ವರ್ಣನೆಯನ್ನ ಬರುವಂತಹ ಸಂದರ್ಭದಲ್ಲೆಲ್ಲ ಆತ ಬಳಸುವಂತಹ ಬೇರೆ ಬೇರೆ ಪದಗಳನ್ನು ಕೂಡ ನಾವು ಗಮನಿಸಿದಾಗ್ಲೂ ಕೂಡ ಕಾಮ, ಮದನ, ಅನಂಗ, ಮನೋಗತ ಅನ್ನುವಂತಹ ಈ ಮನೋಭವ ಅನ್ನುವಂತಹದ್ದನ್ನೆಲ್ಲ ಶಬ್ದಗಳನ್ನೆಲ್ಲ ನಾವು ಗಮನಿಸಿಕೊಳ್ಬೇಕು. ಆ ಕಾರಣದಿಂದಲೂ ಕೂಡ ಅದು ನಮಗೆ ಮುಖ್ಯ ಆಗ್ತದೆ. ಇನ್ನೊಂದು ಬಹಳ ಸಣ್ಣದಾದಂತಹ ಪ್ರಸಂಗ ಅದರಲ್ಲಿ ಬರ್ತದೆ. ಅದರಲ್ಲಿ ಕಾದಂಬರಿ ಮತ್ತು ಚಂದ್ರಾಪೀಡರು ಮೊದಲಿಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಅಂದ್ರೆ ಭೇಟಿಯಾಗಿ ಇನ್ನೇನು ಅವರಿಬ್ರು ತಮ್ಮ ಪ್ರೀತಿಯನ್ನ ನಿವೇದನೆ ಮಾಡಿಕೊಳ್ಳಬೇಕು ಅನ್ನುವಂತಹ ಸಂದರ್ಭದಲ್ಲಿ ಕಾದಂಬರಿಯ ಸಮೀಪದಲ್ಲಿ ಇರುವಂತಹ ಎರಡು ಗಿಣಿಗಳ ದಾಂಪತ್ಯದ ಚಿತ್ರಣ ಅದರಲ್ಲಿ ಬರ್ತದೆ. ಪರಿಹಾಸ ಮತ್ತು ಕಾಳಿಂದಿ ಅನ್ನುವಂತಹ, ಪರಿಹಾಸ ಅಂದ್ರೆ ಗಂಡು ಗಿಣಿ, ಕಾಳಿಂದಿ ಅಂತ ಹೆಣ್ಣು ಗಿಳಿ, ಅವರಿಬ್ಬರ ದಾಂಪತ್ಯದ ಚಿತ್ರಣ ಅಲ್ಲಿ ಬಹಳ ಅದ್ಭುತವಾಗಿ ಬರ್ತದೆ. ಒಟ್ಟು ನಾನು ಈಗಾಗಲೇ ಪ್ರಾಣಿಗಳ ತಂದೆ ಮತ್ತು ಅಲ್ಲಿ ಇದರಲ್ಲಿ ಆರಂಭದಲ್ಲಿ ಬರುವಂತಹ ವೈಶಂಪಾಯನ ಗಿಣಿ, ತಂದೆ ಗಿಣಿ ಮತ್ತು ಮಗ ಗಿಣಿಗಳ ನಡುವಿನ ಆ ಪ್ರಸಂಗದ ಹಾಗೆ ಇಲ್ಲಿ ಗಂಡು ಗಿಣಿ ಮತ್ತು ಹೆಣ್ಣು ಗಿಣಿಗಳ ನಡುವಿನ ಈ ಪ್ರೇಮ ಪ್ರಸಂಗ ಕೂಡ ಬಹಳ ಚಿಕ್ಕದಾಗಿರುವಂತಹದ್ದು, ಆದ್ರೆ ಬಹಳ ಮುಖ್ಯವಾದಂತಹದ್ದು ಅನ್ನೋದನ್ನ ನಾವು ಗಮನಿಸಿಕೊಳ್ಬೇಕು. ಇಲ್ಲಿ ಪರಿಹಾಸ ಬೇರೆ ಗಿಳಿಯ ಜೊತೆಗೆ ಒಡನಾಟವನ್ನ ಇಟ್ಟುಕೊಂಡಿದ್ದಾನೆ ಅನ್ನುವಂತಹದ್ದು ಕಾಳಿಂದಿಯ ಆರೋಪ. ಆಕೆ ಅವನು ಪ್ರೇಮಕ್ಕೆ ನಿಷ್ಠನಾಗಿಲ್ಲ, ಆತ ಬೇರೆ ಸಂಪರ್ಕವನ್ನ ಇಟ್ಟುಕೊಂಡಿದ್ದಾನೆ ಅನ್ನುವ ಕಾರಣಕ್ಕೆ ಬೇಕಾಗಿ ಕಾಳಿಂದಿ ಸಿಟ್ಟಲ್ಲಿದ್ದಾಳೆ. ಅವಳ ಸಿಟ್ಟನ್ನ ತಣಿಸುವಂತಹ ಪ್ರಯತ್ನವನ್ನ ಪರಿಹಾಸ ಅನ್ನುವಂತಹ ಗಂಡು ಗಿಣಿ ಮಾಡ್ತದೆ. ನಾವು ಗಮನಿಸಬೇಕು, ಇಡೀ ಈ ಪ್ರಸಂಗ ಇದೆಯಲ್ಲ ಸಣ್ಣದಾಗಿರುವಂತಹದ್ದು, ಬಹಳ ಸೂಕ್ಷ್ಮವಾದಂತಹ ನಿರೂಪಣೆ ಇರುವಂತಹದ್ದು. ಅದು ಕಾದಂಬರಿ ಮತ್ತು ಚಂದ್ರಾಪೀಡರ ನಡುವೆ ಇರುವಂತಹ ಆರಂಭದ ಒಂದು ಇನ್ನೂ ಮುಜುಗರದ ಅಥವಾ ಇನ್ನೂ ತೆರೆದುಕೊಳ್ಳದೆ ಇರುವಂತಹ ಇವರಿಬ್ಬರ ನಡುವಿನ ಸಂಬಂಧಕ್ಕೆ ಅದೊಂದು ವೇದಿಕೆಯನ್ನ ಈ ಗಂಡು ಗಿಣಿ ಮತ್ತು ಹೆಣ್ಣು ಗಿಣಿಗಳು ಕಲ್ಪಿಸಿಕೊಡುತ್ತದೆ. ಹಾಗಾಗಿ ಇವರಿಬ್ಬರ ಸಂಬಂಧಕ್ಕೆ ಅದು ರೂಪಕವೂ ಹೌದು, ಒಂದು ಕೊಂಡಿಯಾಗುವಂತಹ ಕೆಲಸವನ್ನು ಕೂಡ ಮಾಡ್ತದೆ. ಇಬ್ಬರ ನಡುವಿನ ಆತ್ಮೀಯತೆಯನ್ನ, ಇಬ್ಬರ ನಡುವಿನ ಆರಂಭದ ಒಂದು ಅಶೂನ್ಯತೆಯನ್ನ ತುಂಬುವಂತಹ ಕೆಲಸವನ್ನ ಈ ಪ್ರಸಂಗಗಳು ಮಾಡ್ತವೆ. ಆರಂಭದಲ್ಲಿ ಪರಿಹಾಸನ ಬೆಂಬಲಕ್ಕೆ ಚಂದ್ರಾಪೀಡ ನಿಲ್ತಾನೆ, ಕಾಳಿಂದಿಯ ಬೆಂಬಲಕ್ಕೆ ಕಾದಂಬರಿ ನಿಂತುಕೊಂಡಿರ್ತಾಳೆ. ಅನಂತರ ಮುನಿಸನ್ನ ಮರೆತಂತಹ ಕಾಳಿಂದಿ ಪರಿಹಾಸನನ್ನು ಒಪ್ಪಿಕೊಳ್ತಾನೆ ಅನ್ನುವಂತಹ ಪ್ರಸಂಗ ಅಲ್ಲಿ ಇದೆ. ಗಂಡು ಗಿಣಿ ಮತ್ತು ಹೆಣ್ಣು ಗಿಣಿಯ ಪ್ರಸಂಗ. ಈ ದಾಂಪತ್ಯದ ಚಿತ್ರಣ ಲೀಲಾವತಿ ಪ್ರಬಂಧದಲ್ಲಿ ಕೂಡ ಬರ್ತದೆ. ಗಂಡು ಗಿಣಿ ಮತ್ತು ಹೆಣ್ಣು ಗಿಣಿಗಳ ಈ ದಾಂಪತ್ಯದ ಚಿತ್ರಣವನ್ನ ಲೀಲಾವತಿ ಪ್ರಬಂಧದಲ್ಲಿಯೂ ಕೂಡ ನಮಗೆ ಕಾಣೋದಕ್ಕೆ ಸಾಧ್ಯ ಇದೆ. ಅಲ್ಲಿಯೂ ಕೂಡ ಹೆಣ್ಣು ಗಿಣಿ ತನ್ನ ಗಂಡು ಗಿಣಿ ಇನ್ನೂ ತಡವಾಗಿ ಬಂದಿದೆ ಅನ್ನುವ ಕಾರಣಕ್ಕೆ ಮುನಿಸಿಕೊಂಡದ್ದು ಸುದೀರ್ಘವಾಗಿ ಆತನು ಕೂಡ ಅದರಲ್ಲಿ ಚಿತ್ರಣವನ್ನು ನೇಮಿಚಂದ್ರನು ಕೂಡ ತಂದಿದ್ದಾನೆ. ಇಲ್ಲಿ ನಾವು ಗಮನಿಸಿಕೊಳ್ಬೇಕಾದದ್ದು, ಈಗ ಒಟ್ಟು ನಾಗವರ್ಮನ ಕಾದಂಬರಿಯನ್ನ ಇಟ್ಟುಕೊಂಡು ನಾವು ಗಮನಿಸುವಾಗ ಈ ಪ್ರೇಮದ ನಿತ್ಯತೆಯನ್ನ ಅಥವಾ ಹಲವು ಜನ್ಮಾಂತರಗಳನ್ನ ದಾಟಿಯೂ ಕೂಡ ಪ್ರೇಮಕ್ಕೆ ಬೇಕಾಗಿ ಪ್ರೇಮಕ್ಕಾಗಿ ಹಂಬಲಿಸ್ತಾ ಇರುವಂತಹ ಪಾತ್ರಗಳನ್ನ ನಾವು ಗಮನಿಸಿಕೊಳ್ತಾ ನಾಗವರ್ಮನ ಕಾದಂಬರಿ ಅಲ್ಲಿ ನಾವು ಯಾಕೆ ಪ್ರೇಮದ ಆವಿಷ್ಕಾರ ಅಂತ ಗಮನಿಸಬೇಕು, ಅಥವಾ ಅದೊಂದು ಶೃಂಗಾರ ಕಾವ್ಯದಾಗಿ ಪ್ರೇಮದ ವಿವಿಧ ನೆಲೆಗಳನ್ನ, ಪ್ರೇಮದ ನಿತ್ಯತೆಯನ್ನ ಸಾರುವಂತಹ ಕಾವ್ಯ ಆಗಿ ನಾವು ಗಮನಿಸಿಕೊಳ್ಳಬೇಕು ಅನ್ನೋದು ನಮಗೆ ಸ್ಪಷ್ಟ ಆಗ್ತದೆ. ಇಲ್ಲಿ ಆರಂಭದಲ್ಲಿ ಬಂದಂತಹ ತಂದೆ ಮತ್ತು ಮಗನ ಬಾಂಧವ್ಯದ ಚಿತ್ರಣ ಮತ್ತು ಇಲ್ಲಿ ಗಿಣಿಗಳ ದಾಂಪತ್ಯದ ಚಿತ್ರಣ, ಕಾದಂಬರಿ ಮತ್ತು ಚಂದ್ರಾಪೀಡರ ನಡುವಿನ ಗಿಣಿಗಳ ದಾಂಪತ್ಯದ ಚಿತ್ರಣದಲ್ಲಿಯೂ ಕೂಡ ಬರುವುದನ್ನು ಕೂಡ ನಾವು ಗಮನಿಸಿಕೊಳ್ಳಬೇಕಾದಂತಹ ಪ್ರಸಂಗಗಳು. ಹಾಗಾಗಿ ಒಟ್ಟು ನಾಗವರ್ಮನ ಕಾದಂಬರಿ ಅನ್ನುವಂತಹದ್ದು ಪ್ರೇಮದ ಮತ್ತು ಸ್ನೇಹದ ನಿತ್ಯತೆಯನ್ನ ಪ್ರತಿಪಾದಿಸ್ತಾ ಪ್ರೇಮ ಅನ್ನುವಂತಹದ್ದು ಆ ಯುಗದ ಮೌಲ್ಯದಲ್ಲಿ ಅಥವಾ ಯುಗದ ಉಳಿದ ಕಾವ್ಯದಲ್ಲಿ ಕಾಣಿಸದೇ ಇರುವಂತಹದನ್ನ ಮುಖ್ಯವಾದಂತಹ ಮೌಲ್ಯ ಆಗಿ ಪರಿಗಣಿಸಿಕೊಂಡು ಅದರ ಕಡೆಗೆ ತುಡಿಸದೆ ಅದನ್ನ ಚಿತ್ರಿಸುವುದರ ಕಡೆಗೆ ಗಮನ ಹರಿಸ್ತದೆ ಅನ್ನೋದನ್ನ ನಾವು ಗಮನಿಸಿಕೊಳ್ಳಬೇಕು. ಹಾಗಾಗಿ ಗಿಣಿಗಳ ದಾಂಪತ್ಯವಿರಬಹುದು ಅಥವಾ ಪುಂಡರೀಕ ಮತ್ತು ಮಹಾಶ್ವೇತೆಯರ ದಾಂಪತ್ಯದ ಚಿತ್ರಣ ಇರಬಹುದು, ಅವರ ಪ್ರೇಮ ಪ್ರಸಂಗದ ಚಿತ್ರಣ ಇರಬಹುದು, ಚಂದ್ರಾಪೀಡ ಮತ್ತು ಕಾದಂಬರಿಯ ಪ್ರಣಯ ಪ್ರಸಂಗದ ಚಿತ್ರಣಗಳೆಲ್ಲವೂ ಕೂಡ ಅಂತಿಮವಾಗಿ ತನ್ನ ಉದ್ದೇಶವನ್ನ ಪ್ರೇಮದ ನಿತ್ಯತೆಯನ್ನ ಸಾರುವಂತಹದ್ದೇ ಆಗಿದೆ ಅನ್ನೋ
ಅನ್ನೋದನ್ನ ನಾವು ಗಮನಿಸಿಕೊಳ್ಳಬೇಕು. ಆ ಕಾರಣಕ್ಕೆ ಬೇಕಾಗಿ ನಾವು 10-11ನೆಯ ಶತಮಾನದ ಕನ್ನಡ ಸಾಹಿತ್ಯದಲ್ಲಿ ನಾಗವರ್ಮನ ಕಾದಂಬರಿಯನ್ನ ಬಹಳ ಮುಖ್ಯವಾದಂತಹ ಕೃತಿ ಅಂತ ನಾವು ಪರಿಗಣಿಸಬೇಕು. ಮತ್ತು ಒಟ್ಟು ಒಂದು ಯುಗದ ಮೌಲ್ಯದಲ್ಲಿ ವಿಭಿನ್ನ ನೆಲೆಯಲ್ಲಿ ಕಾಣಿಸಿಕೊಳ್ಳುವಂತಹದ್ದು ಅನ್ನೋದನ್ನು ಕೂಡ ನಾವು ಗಮನಿಸಿಕೊಳ್ಳಬೇಕು. ಇದಿಷ್ಟು ನಾಗವರ್ಮನ ಕಾದಂಬರಿಯ ಬಗೆಗೆ ನನ್ನ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಪ್ರತಿಕ್ರಿಯೆಗಳಿದ್ರೆ ಕೊಡಬಹುದು. ಬಹಳ ಹಿರಿಯ ವಿದ್ವಾಂಸರು ಇದೀರಿ. ನಿಮಗೆ ಸಲಹೆಗಳನ್ನ ಪ್ರತಿಕ್ರಿಯೆಗಳನ್ನ ಕೊಡೋದಕ್ಕೆ ಖಂಡಿತವಾಗ್ಲೂ ಸ್ವಾಗತ ಇದೆ. ಕಿರಿಯನಾದ ನನಗೆ ಅವಕಾಶವನ್ನ ಮಾಡಿಕೊಟ್ಟದ್ದಕ್ಕೆ ಮತ್ತು ನನ್ನ ಮಾತುಗಳನ್ನ ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅವಕಾಶವನ್ನ ಮಾಡಿಕೊಟ್ಟಂತಹ ಧಾರವಾಡ ಕಟ್ಟೆಯ ಸಾಹಿತ್ಯ ಬಳಗದ ಎಲ್ಲ ಸಹೃದಯಿ ಸಾಹಿತ್ಯಾಸಕ್ತ ಬಂಧುಗಳಿಗೆ, ಹಿರಿಯ ವಿದ್ವಾಂಸರಿಗೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಸರ್, ಧನ್ಯವಾದಗಳು ಸರ್. ಅಧ್ಯಕ್ಷರ ಮಾತುಗಳ ನಂತರ ಮತ್ತೆ ನಿಮ್ಮೊಂದಿಗೆ ಚರ್ಚೆನಲ್ಲಿ ಕೆಲವು ಮಾತುಗಳು ಮುಂದುವರಿಯುತ್ತೆ. 29ನೇ ತಾರೀಕು ನವೆಂಬರ್ ಶನಿವಾರ ಈಗಾಗಲೇ ಶೇಕ್ಸ್ಪಿಯರ್ ನಾಟಕಗಳ ಒಂದು ಉಪನ್ಯಾಸ ಮಾಲಿಕೆ ಜರುಗ್ತಾ ಇದೆ. ಅದರಲ್ಲಿ ಈಗಾಗಲೇ 13-14 ನಾಟಕಗಳ ಮೇಲೆ ಉಪನ್ಯಾಸ ಜರುಗಿದ್ದು 29ನೇ ತಾರೀಕು ಅಂದ್ರೆ ಬರುವ ಶನಿವಾರ ಪ್ರಶಾಂತ್ ನಾಯಕ್ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಣಾವರದಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ಶೇಕ್ಸ್ಪಿಯರ್ನ ಲವ್ಸ್ ಲೇಬರ್ಸ್ ಲಾಸ್ಟ್ ನಾಟಕದ ಕುರಿತಾಗಿ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಇದೇ ಲಿಂಕ್ ಅನ್ನ ಬಳಸ್ಕೊಂಡು ತಾವು ನಮ್ಮ ಜೊತೆಗೆ ಇರ್ಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೇನೆ ಈ ಸಾಹಿತ್ಯ ಪರಂಪರೆ, ಕನ್ನಡ ಸಾಹಿತ್ಯ ಪರಂಪರೆ ಉಪನ್ಯಾಸ ಮಾಲಿಕೆ ಗುರುವಾರ ದಿವಸ ಏನ್ ನಡೀತಾ ಇದೆ, 4ನೇ ತಾರೀಕು ಅಂದ್ರೆ ಬರು ಗುರುವಾರ ಬಾಳಾಸಾಹೇಬ್ ಲೋಕಾಪುರ್ ಸರ್ ಅವರು ರಣ್ಣನ ಕುರಿತಾಗಿ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಎಲ್ಲ ಉಪನ್ಯಾಸಗಳಿಗೆ ತಾವೆಲ್ಲರೂ ಕೂಡ ಹಾಜರಿರ್ಬೇಕು ಅಂತ ಕೇಳ್ಕೊಳ್ತೇವೆ. ಈಗ ಅಧ್ಯಕ್ಷೀಯ ನುಡಿಗಳು ಕೆಲವು ಪೂರಕ ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಅವರಲ್ಲಿ ಕೇಳ್ಕೊಳ್ತೇವೆ. ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ವಿಜಯಲಕ್ಷ್ಮಿ, ನನ್ನ ಧ್ವನಿ ಸರ್ ಕೇಳಿಸ್ತದೆ? ಸರ್ ಕೇಳಿಸ್ತದೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಡಾಕ್ಟರ್ ರವಿಶಂಕರ್ ಜಿಕೆ ಅವರ ಮಾತುಗಳನ್ನ ಕೇಳಿದ್ದೇವೆ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ರವಿಶಂಕರ್ ಅವರು ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ ಪ್ರೇಮದ ಆವಿಷ್ಕಾರ ಎಂಬ ವಿಷಯದ ಕುರಿತು ಮಾತನಾಡಿದ್ರು. ಬಹಳ ಅವರ ಎಲ್ಲ ಮಾತುಗಳನ್ನ ನಾನು ಕೇಳಿಸಿಕೊಂಡಿದ್ದೇನೆ. ಸುಮಾರು 1 ಗಂಟೆ ಕಾಲ ಅವರು ಮಾತನಾಡಿದ್ರು. ಬಹಳ ನಿರರ್ಗಳವಾಗಿ ಮಾತನಾಡಿದ್ರು. ಹಳೆಗನ್ನಡ ಕೃತಿಯ ಕಾವ್ಯ ಕೃತಿಯ ಕುರಿತು ಇಷ್ಟು ನಿರರ್ಗಳವಾಗಿ, ಸರಳವಾಗಿ ಮಾತನಾಡುವವರ ಸಂಖ್ಯೆ ಬಹಳ ಕಡಿಮೆ. ಹೀಗಾಗಿ ನನಗೆ ಪ್ರಾರಂಭದಲ್ಲಿ ನಾನು ರವಿಶಂಕರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ, ಒಂದು ಒಳ್ಳೆಯ ಉಪನ್ಯಾಸ ನೀಡಿದ್ದಕ್ಕಾಗಿ. ಮತ್ತು ಧಾರವಾಡ ಕಟ್ಟೆಗಾಗಿ ಅನೇಕ ಒಳ್ಳೆಯ ಮಾತುಗಳನ್ನ, ನಾಗವರ್ಮನ ಅನುವಾದ ಕಾವ್ಯದ ಸಂದರ್ಭದಲ್ಲಿ ಅವರು ಆಡಿದ ಮಾತುಗಳಿಗಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಅವರ ವಿದ್ವತ್ತಿನ ಬಗ್ಗೆ, ಅವರ ಸ್ಪಷ್ಟತೆಯ ಬಗ್ಗೆ ನನಗೆ ಬಹಳ ಅಭಿಮಾನ ಎನಿಸಿತು. ಒಬ್ಬ ವಿದ್ವಾಂಸನಿಗೆ ತಾನು ಮಾತನಾಡಲಿರುವ ವಿಷಯದ ಬಗೆಗೆ ಬಹಳ ಅಗಾಧವಾದ ಸ್ಪಷ್ಟತೆ, ನಿಖರತೆ ಇರಬೇಕು. ಅದು ಅವರ ಹತ್ರ ಇದೆ. ಮತ್ತು ಎಲ್ಲೂ ನಿಲ್ಲದೆ ಅವರು ತಮ್ಮ ಮಾತುಗಳನ್ನ ಆಡಿದ್ರು. ಮತ್ತು ನಾವೆಲ್ಲರೂ ಬಹಳ ಕುತೂಹಲದಿಂದ, ಆಸಕ್ತಿಯಿಂದ, ಪ್ರೀತಿಯಿಂದ ಅವರ ಮಾತುಗಳನ್ನ ಕೇಳಿಸಿಕೊಂಡಿದ್ದೇವೆ. ಯುವಕರು, ಅವರಿಗೆ ಒಳ್ಳೆಯ ಭವಿಷ್ಯವಿದೆ. ಶುಭವಾಗ್ಲಿ. ನಾನು ಕೆಲವೇ ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡ್ತೇನೆ. ಯಾಕಂದ್ರೆ ಅನೇಕ ಹಳೆಗನ್ನಡ ಕೃತಿಗಳನ್ನ ನಾನು ಓದಿದವನಲ್ಲ. ನನ್ನ ಓದು ಪ್ರಾರಂಭವಾದದ್ದೇ 19ನೇ ಶತಮಾನದ ಕೃತಿಗಳಿಂದ, 19, 20ನೇ ಶತಮಾನಗಳ ಕೃತಿಗಳಿಂದ. ವಚನ ಸಾಹಿತ್ಯವನ್ನ ಓದ್ಕೊಂಡಿದ್ದೇನೆ. ಆದ್ರೆ ರನ್ನ, ಪಂಪ, ರಾಘವಾಂಕ, ಕುಮಾರವ್ಯಾಸ ಇವರ ಕಾವ್ಯಗಳನ್ನ ನಾವು ಓದಿಕೊಂಡಿದ್ರು ಕೂಡ
ಈ ಕನ್ನಡ ಪ್ರಾಧ್ಯಾಪಕರು ಈ ಕೃತಿಗಳ ಬಗ್ಗೆ ಎಷ್ಟು ಅಧಿಕೃತವಾಗಿ ಮಾತನಾಡಬಲ್ಲರು ಅಷ್ಟು ಅಧಿಕೃತವಾಗಿ ಮಾತನಾಡುವುದು ಬಹಳ ಕಷ್ಟ. ನಮ್ಮ ಗುರುಗಳಿಗೆ ಆ ಶಕ್ತಿ ಇತ್ತು. ಕೀರ್ತಿರಾಜ್ ಕುರ್ತಕೋಟಿ ಅವರಿಗೆ, ಗಿರಡ್ಡಿ ಗೋವಿಂದರಾಜ್ ಅವರಿಗೆ ಶಕ್ತಿ ಇತ್ತು. ಅವರ ಮೂಲಕ ನಾನು ಹಳೆಗನ್ನಡ ಸಾಹಿತ್ಯವನ್ನ ಪ್ರವೇಶ ಮಾಡಿದೆ. ರವಿಶಂಕರ್ ಅವರ ಮಾತುಗಳನ್ನ ಕೇಳುವಾಗ ನನಗೆ ಅನೇಕ ಕುರ್ತಕೋಟಿಯವರು ನಾಗವರ್ಮನ ವಿಷಯದಲ್ಲಿ ಹೇಳಿದ ಅನೇಕ ಸಂಗತಿಗಳು ನನ್ನ ನೆನಪಿಗೆ ಬಂದು ಹೋದು. ಸಾಹಿತ್ಯ ಸಂಗಾತಿಯಲ್ಲಿ ಅವರದೊಂದು ಒಳ್ಳೆಯ ಲೇಖನ ಇದೆ, ಒಂದು 4-5 ಪುಟದ ಲೇಖನ ಇದೆ, ಅದ್ಭುತವಾದಂತಹ ಲೇಖನ ಇದೆ. ಆ ಲೇಖನವನ್ನ ದಯವಿಟ್ಟು ನೀವು ಓದ್ಬೇಕು. ಕೀರ್ತಿನಾಥ್ ಕುರ್ತಕೋಟಿಯವರ ಲೇಖನವನ್ನ ಓದ್ಬೇಕು. ಒಂದು ಮಾತನ್ನ ರವಿಶಂಕರ್ ಹೇಳಿದ್ರು, ಭಾರತೀಯರು ಪ್ರೇಮ ಕಾವ್ಯ ಬರೆಯಲಾರರು ಎಂದು ಯಾರೋ ಒಬ್ರು ಹೇಳಿದ ಮಾತನ್ನ ಅವರು ಪ್ರಸ್ತಾಪ ಮಾಡಿದ್ರು ಪ್ರಾರಂಭದಲ್ಲಿ. ಹೌದಲ್ಲ? ಹೌದು ಸರ್, ಅದು BL ರೈಸ್ ಒಂದ್ ಕಡೆಯಲ್ಲಿ ಹೇಳ್ತಾರೆ ಅದನ್ನ. ಹೌದು 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 ಹೌದು. ಇದು ಪಾಶ್ಚಾತ್ಯರ ಸಮಸ್ಯೆ. ಇದ್ರ ಬಗೆಗೆ ನಾನು ಕೆಲವು ಮಾತುಗಳನ್ನು ಹೇಳಿ ಸ್ಪಷ್ಟಪಡಿಸಬೇಕಾಗಿದೆ. ಪಾಶ್ಚಾತ್ಯರಿಗೆ ಅನೇಕ ವಿಷಯಗಳಲ್ಲಿ ಭ್ರಮೆಗಳು ಇದ್ವು. ಒಂದು ದೊಡ್ಡ ಭ್ರಮೆ ಅಂತಂದ್ರೆ ಪ್ರೀತಿ ಅನ್ನೋದು ಕೇವಲ ಅವರಿಗಷ್ಟೇ ಗೊತ್ತಿದೆ. ದೇ ಓನ್ಲಿ ನೋ ಹೌ ಟು ಲವ್ ಅನ್ನುವ ಒಂದು ಭ್ರಮೆಯಲ್ಲಿ ಅವರು ಇದ್ರು. ಆದ್ರೆ ನೀವು ಗ್ರೀಕ್ ನಾಟಕಗಳನ್ನ ಓದ್ರಿ, ಶೇಕ್ಸ್ಪಿಯರ್ನ ಬಹುತೇಕ ನಾಟಕಗಳನ್ನ ಓದ್ರಿ, ಇಡೀ ಯುರೋಪಿನ ಕಾವ್ಯವನ್ನ, ಕಾದಂಬರಿಗಳನ್ನ ಮತ್ತು ನಾಟಕಗಳನ್ನ ನೀವು ಓದ್ರಿ, ನಿಮಗೆ ಎಲ್ಲೂ ಸಫಲ ಪ್ರೇಮ ಅನ್ನೋದು ಸಿಗೋದೇ ಇಲ್ಲ. ನೇಮ್ ಎನಿ ಯುರೋಪಿಯನ್ ಕ್ಲಾಸಿಕ್, ಅದು ಯಾವುದೇ ಆಗಿರ್ಬೋದು, ನಾಟಕ ಆಗಿರ್ಬೋದು. ನೀವು ಉದಾಹರಣೆಗೆ ಯೂರಿಪಿಡಸ್ನ ಮಿಡಿಯಾ ನಾಟಕ ಉದಾಹರಣೆಗೆ ತೆಗೆದುಕೊಳ್ಳಿ, ಅಥವಾ ಸಫೋಕ್ಲಿಸನ ಅಂತಿಗೋನೆ ತಗೊಳ್ಳಿ, ಅಗಮೆಮ್ನನ್ ತಗೊಳ್ಳಿ, ಈಡಿಪಸ್ ನಾಟಕ ತಗೊಳ್ರಿ, ಶೇಕ್ಸ್ಪಿಯರ್ನ ಅನೇಕ ನಾಟಕಗಳು ತಗೊಳ್ರಿ, ನೇಮ್ ಎನಿ ಗ್ರೇಟ್ ನಾವೆಲ್ ಅನ್ನ ಕೆರಲಿನ ತಗೊಳ್ರಿ, ಅದು ದುರಂತದಲ್ಲಿ ಕೊನೆಗೊಳ್ತದೆ. ಸೊ ಹೀಗಾಗಿ ಅವರಿಗೆ ಸಫಲ ಪ್ರೇಮ ಅನ್ನೋದು ಅವರ ಹಣೆ ಬರೋದಲ್ಲಿ ಇಲ್ಲ. ದೇರ್ ಲವ್ ಇಸ್ ವೆರಿ ವೈಲೆಂಟ್, ಬಹಳ ಹಿಂಸಾತ್ಮಕವಾದಂತ ಪ್ರೀತಿ. ಅವರ ಪ್ರೀತಿ ಸಾವಿನಲ್ಲಿ, ಕೊಲೆಯಲ್ಲಿ, ಆತ್ಮಹತ್ಯೆಯಲ್ಲೇನೆ ಕೊನೆಗೊಳ್ಬೇಕು. ಈಗ ಮೀಡಿಯಾ ನಾಟಕದಲ್ಲಿ ಅವಳಿಗೆ ತನ್ನ ಗಂಡ ಬೇರೆ ಅವಳನ್ನ ಮದುವೆ ಆಗ್ತಾನೆ ಅಂತ ಗೊತ್ತಾದ್ಮೇಲೆ ಅವಳು ಪ್ರತೀಕಾರ ತೀರಿಸ್ಕೋತಾಳೆ. ಎಷ್ಟು ಕ್ರೂರವಾಗಿ ಪ್ರತೀಕಾರ ತೀರಿಸ್ಕೋತಾಳೆ ಅಂತಂದ್ರೆ, ನನ್ನ ಗಂಡ ಏನನ್ನ ಪ್ರೀತಿ ಮಾಡ್ತಾನೆ ಅದನ್ನೆಲ್ಲನೂ ನಾನು ಸರ್ವನಾಶ ಮಾಡ್ಬೇಕು ಅಂತ ಹೊರಟು ಹೋಗ್ಬಿಡ್ತಾಳೆ. ಹೀಗೆ ಅನೇಕ ಉದಾಹರಣೆಗಳು ಕೊಡ್ಬೋದು. ಹಿಪೋಲಿಟಸ್ ಅಂತ ಇನ್ನೊಂದು ನಾಟಕ ಇದೆ, ಯೂರಿಪಿಡಸ್ ನಾಟಕ ಇದೆ. ಅದರಲ್ಲಿ ಒಬ್ಬಕ್ಕೆ ರಾಣಿ ಇರ್ತಾಳೆ, ಫೆಡ್ರಾ ಅಂತ ರಾಣಿ ಇರ್ತಾಳೆ. ಆಕೆ ತನ್ನ ಮಲಮಗನನ್ನ ಪ್ರೀತಿ ಮಾಡ್ತಾಳೆ, ಅದು ಆತ್ಮಹತ್ಯೆಯಲ್ಲಿ ಕೊನೆಗೊಳ್ತದೆ. ಈಡಿಪಸ್ನ ಕಥೆ ನಿಮ್ಗೆ ಗೊತ್ತಿರೋದೆ. ಅಗಮೆಮ್ನನ್ ಬಹಳ ಅದ್ಭುತವಾದಂತಹ ನಾಟಕ ಅಂತ ನಾವೆಲ್ಲ ಹೇಳ್ತೀವಿ, ಬಹಳ ಹಿಂಸಾತ್ಮಕವಾದ ನಾಟಕ. ನಾನು ಹೇಳೋದಿಷ್ಟೇ, ಭಾರತೀಯರಿಗೆ ಪ್ರೀತಿಯ ಬಗ್ಗೆ, ಪ್ರೇಮದ ಬಗ್ಗೆ ಬಹಳ ಅಗಾಧವಾದ ತಿಳುವಳಿಕೆ ಇದೆ. ನಮ್ಮ ಪ್ರೀತಿ ಕೇವಲ ಫಿಸಿಕಲ್ ಲೆವೆಲ್ದಲ್ಲಿ ನಿಲ್ಲುವುದಿಲ್ಲ, ಅದಕ್ಕೆ ಅದು ಒಂದು ಬೇರೆ ಲೆವೆಲ್ಗೆ ಹೊರಟು ಹೋಗ್ತದೆ, ಅದೊಂದು ಡಿವೈನ್ ಲೆವೆಲ್ಗೆ ಹೊರಟು ಹೋಗ್ತದೆ. ಪ್ರೀತಿಯನ್ನ ದೈವಕ್ಕೆ ಅಥವಾ ಡಿವೈನ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನ ಭಾರತೀಯ ಲೇಖಕರು ಅದನ್ನ ಮಾಡ್ತಾರೆ. ಉದಾಹರಣೆಗೆ ಕಾಳಿದಾಸನಿಗಿಂತಲೂ ಬಹಳ ಅದ್ಭುತವಾಗಿ ಪ್ರೀತಿಯ ಬಗ್ಗೆ, ಪ್ರೇಮದ ಬಗ್ಗೆ, ಪ್ರೇಮ ಸಂಬಂಧದ ಬಗ್ಗೆ ಮಾತನಾಡುವ ನಾಟಕಕಾರ ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಸೊ ನಾನು ಹೇಳುವುದಷ್ಟೇ, ಭಾರತೀಯರಿಗೆ ಪ್ರೀತಿಯ ಬಗ್ಗೆ ಗೊತ್ತಿದೆ. ಅನೇಕ ಕಥೆ ಕಾದಂಬರಿಗಳು ನಮಗೆ ಸಿಗ್ತವೆ. ಅದನ್ನ ರವಿಶಂಕರ್ ಅವರು ಹೇಳಿದ್ರು. ಇದು ಒಂದು ವಿಷಯ. ಇನ್ನೊಂದು ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳೋದಾದ್ರೆ, ಭಾರತೀಯರ ಪ್ರೀತಿ ಅದು ವೈಲೆಂಟ್ ಆಗಿ ಇರೋದಿಲ್ಲ, ಅದು ಒಂದು ಸಾಮರಸ್ಯದಲ್ಲಿ ಕೊನೆಗೊಳ್ಳುತ್ತದೆ. ನಮ್ಮ ಅನೇಕ ಅಭಿಜಾತ ಕೃತಿಗಳಲ್ಲೂ ಕೂಡ ಕೊನೆಗೆ ನಾಯಕ ನಾಯಕಿ ಒಂದಾಗ್ತಾರೆ, ಅವರು ಪ್ರತ್ಯೇಕಗೊಳ್ಳುವುದಿಲ್ಲ, ಅಥವಾ ಅವಸಾನದಲ್ಲಿ ಸಾವಿನಲ್ಲಿ ನಮ್ಮ ಕಥೆಗಳು ಪೂರ್ಣಗೊಳ್ಳುವುದಿಲ್ಲ. ಆದ್ರೆ ಪಾಶ್ಚಾತ್ಯರಿಗೆ ಇದು ಸಾಧ್ಯ ಆಗ್ಲಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ಬೇಕು ಅಂತ ಅನಿಸ್ತು ನನಗೆ. ನಾಗವರ್ಮನ ಬಗ್ಗೆ ಒಂದು 2-3 ನಿಮಿಷಗಳಲ್ಲಿ ಕೆಲವು ಮಾತುಗಳನ್ನ ಹೇಳ್ತೇನೆ. ನೀವು ರವಿಶಂಕರ್ ಅವರ ಜೊತೆ ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಹಿ ಈಸ್ ಅನ್ ಅಥಾರಿಟಿ ಆನ್ ನಾಗವರ್ಮ ಧಾರವಾಡ ಜಿಲ್ಲೆಯ ಲೇಖಕ ಅನ್ನೋದು ನನಗೆ ಬಹಳ ಮಹತ್ವದ್ದು. ಇದು ಧಾರವಾಡ ಕಟ್ಟೆ, ನಾವೆಲ್ಲರೂ ಧಾರವಾಡದವರಲ್ಲ, ಬಟ್ ನಾವೆಲ್ಲರೂ ಧಾರವಾಡ ಕಟ್ಟೆಯವರು, ಧಾರವಾಡ ಕಟ್ಟೆಯ ಬಂಧುಗಳು.
ಸಂಗಾತಿಗಳು. ಹೀಗಾಗಿ ನಮಗೆ ಈ ಲೇಖಕ ಬಹಳ ನಮ್ಮ ಹೃದಯಕ್ಕೆ ಹತ್ತಿರ. ಉಪನ್ಯಾಸಕರು ಕೊಲ್ಲಾಪುರದ ಹತ್ರ ಯಾವ್ದೋ ಜಾಗದಾರ ಅಂತ ಹೇಳಿದ್ರು. ತಾವು ಹೇಳ್ದಂಗೆ ಧಾರವಾಡ ಜಿಲ್ಲೆಯ ರೋಣ ತಾಲೂಕಿನ ಸಯ್ಯಾಡಿಯವರು, ಕುಸುಕೋಡಿನ ಸಯ್ಯಾಡಿಯವರು ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ಥ್ಯಾಂಕ್ ಯು ಸರ್. ಸರಿ ಸರ್. ಹೌದು, ನನಗೂ ಇಷ್ಟೇ ಗೊತ್ತು, ಇದಕ್ಕಿಂತ ಹೆಚ್ಚು ಗೊತ್ತಿಲ್ಲ ನನಗೆ. ಇದಕ್ಕ ಧಾರವಾಡ ಜಿಲ್ಲೆಯ ಸಯ್ಯಡಿ ಅವರು ಅಂತ ಅನ್ನೋದು ನನಗ ಗೊತ್ತಿದೆ. ಇರ್ಲಿ, ಎಲ್ಲಾದ್ರಲ್ಲಿ ಕವಿಗೆ ಅವರು ಒಟ್ಟು ಕನ್ನಡದ ಕವಿ ಅಂತ ಅಂದ್ಕೊಂಡೋಣ. ಅವನು 2 ಕೃತಿಗಳನ್ನ ಬರೆದಿದ್ದಾನೆ. ಕಾದಂಬರಿ ಬಗ್ಗೆ ಆಗ್ಲೇ ರವಿಶಂಕರ್ ಅವರು ಮಾತಾಡಿದ್ರು. ಇನ್ನೊಂದು ಚಂದೋಬುದಿ ಅಂತ ಒಂದು ಶಾಸ್ತ್ರ ಗ್ರಂಥ ಇದೆ. ಈತ ಬಹಳ ಜನಪ್ರಿಯ ಲೇಖಕ ಆಗಿದ್ದ. ಕುರ್ತಕೋಟಿಯವರು ಒಂದು ಇಂಟ್ರೆಸ್ಟಿಂಗ್ ಘಟನೆಯನ್ನ ತಮ್ಮ ಲೇಖನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಭೋಜರಾಜ ಕ್ಷಿತೇಶ ಅಂತ ಒಬ್ಬ ಮನುಷ್ಯ ಇದ್ದ. ಅವನು ಈ ಕಾದಂಬರಿಯನ್ನ ಓದಿದ. ಅವನಿಗೆ ಈ ಕಾದಂಬರಿ ಬಹಳ ಇಷ್ಟ ಆಯ್ತು. ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ಅವನು ಸಂತೋಷದಿಂದ ಈ ಕವಿಗೆ ಬೈಲೀಕ್ ಮತ್ತು ಕಾಂಬೋಜ್ ಎಂಬ 2 ಕುದುರೆಗಳನ್ನ ಕೊಟ್ಟ ಅಂತ ಕುರ್ತಕೋಟಿಯವರು ಬರೀತಾರೆ. ಒಂದು 10ನೇ ಶತಮಾನದಲ್ಲಿ 9ನೇ ಶತಮಾನದಲ್ಲಿ ಕಲಂದರವರೇ ಒಂದು ಕುದುರೆ ಕೊಡೋದು ಅಂದ್ರೆ ಒಂದು ಹೆಲಿಕಾಪ್ಟರ್ ಕೊಟ್ಟ ಹಾಗೆ. ಒಂದು ಕುದುರೆಯ ಮೌಲ್ಯ ಈಗಿನ ಒಂದು ಹೆಲಿಕಾಪ್ಟರ್ ಮೌಲ್ಯ. ಹೀಗಾಗಿ ಈ ಕವಿಗೆ 2 ಹೆಲಿಕಾಪ್ಟರ್ಸ್ ಗಳನ್ನ ಈ ಭೋಜರಾಜ ಎಂಬ ಒಬ್ಬ ವ್ಯಕ್ತಿ ಕೊಟ್ಟ ಅಂತೇಳಿ ಕುರ್ತಕೋಟಿಯವರು ಅದನ್ನ ಬರೆದಿದ್ದಾರೆ. ಇನ್ನೊಂದೇನಂತಂದ್ರೆ, ಅನೇಕ ಜನರಿಗೆ ನಾಗವರ್ಮನ ಧರ್ಮದ ಬಗ್ಗೆ ಅದೇನು ಬಹಳ ಮಹತ್ವದ ವಿಷಯ ಅಲ್ಲ, ಸಂದೇಹಗಳಿವೆ. ಅವನು ಜೈನ ಕವಿ ಅಂತಕ್ಕಂತ ಸಂದೇಹ ಇದೆ. ಆದ್ರೆ ಅವನು ಬ್ರಾಹ್ಮಣ ಕವಿ ಅಂತ ಕುರ್ತಕೋಟಿಯವರು ಅದರಲ್ಲಿ ಬರೆದಿದ್ದಾರೆ. ಮತ್ತು ಬಾಣಭಟ್ಟನ ಸಂಸ್ಕೃತದಲ್ಲಿಯ ಕಾದಂಬರಿಯನ್ನ ಅವರು ಅನುವಾದ ಮಾಡಿದ್ದಾರೆ. ಇದೊಂದು ಫಸ್ಟ್ ಮೇಜರ್ ಟ್ರಾನ್ಸ್ಲೇಷನ್ ವರ್ಕ್ ಅಂತ ನಾವು ಅನ್ಬಹುದು. ನೋಡ್ರಿ, 20ನೇ ಶತಮಾನದಲ್ಲಿ 19 ಮತ್ತು 20ನೇ ಶತಮಾನದಲ್ಲಿ ಅನುವಾದ ಪ್ರಾರಂಭ ಆಯಿತು ಅಂತ ನಾವು ಹೇಳ್ತೇವೆ. ಅನೇಕ ಅನುವಾದಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳು 19 ಮತ್ತು 20ನೇ ಶತಮಾನಗಳಲ್ಲಿ ಹುಟ್ಟಿವೆ. ಆದ್ರೆ ನಮ್ಮ ಕನ್ನಡದಲ್ಲಿ ಪ್ರಾರಂಭದಿಂದಲೂ ನಾವು ಅನುವಾದ ಮೂಲಕ ಕನ್ನಡ ಸಾಹಿತ್ಯ ಪ್ರಾರಂಭವಾಗುವುದು. ಕವಿರಾಜ್ಯ ಮಾರ್ಗ ಕೂಡ ಅದು ಕೂಡ ಅನುವಾದ ಇದ್ದ ಹಾಗೇನೆ. ಸಂಸ್ಕೃತ ಶಾಸ್ತ್ರ ಗ್ರಂಥದ ಒಂದು ಅನುವಾದ ಕೃತಿ ಅಂತ ಅನ್ಬಹುದು ನಾವು. ಸೊ ಕುರ್ತಕೋಟಿಯವರು ಹೇಳ್ತಾರೆ, ನಾಗವರ್ಮನನ್ನ ಹೊರತುಪಡಿಸಿ ಬೇರೆ ಯಾವ ಕವಿಯೂ ಕಾಳಿದಾಸನನ್ನಾಗ್ಲಿ ಅಥವಾ ಬಾಣನನ್ನಾಗ್ಲಿ ಅನುವಾದ ಮಾಡಲಿಲ್ಲ. ಅನುವಾದ ಪ್ರಕ್ರಿಯೆ ಪ್ರಾರಂಭವಾದದ್ದು ನಾಗವರ್ಮನಿಂದ ಅಂತ ಹೇಳ್ತಾರೆ. ಹೀಗೆ ನಾಗವರ್ಮ ತನ್ನ ಒಂದು ಕೃತಿಯ ಮೂಲಕ ಅಥವಾ 2 ಕೃತಿಗಳ ಮೂಲಕ ಕನ್ನಡದಲ್ಲಿ ಅನೇಕ ಹೊಸ ಆವಿಷ್ಕಾರಗಳಿಗೆ ಕಾರಣನಾಗಿದ್ದಾನೆ. ಬಹಳ ಮಹತ್ವದ ಕವಿ. ಈ ಕಾದಂಬರಿ ಮೊದಲಿನಿಂದ ಕೊನೆಯವರೆಗೂ ಕಾಮದ ಕಥೆಯಾಗಿದೆ. ಇದರ ಬಗ್ಗೆ ಬಹಳ ವಿವರವಾಗಿ ಮನ ತಾಕುವಂತೆ, ಮನ ಮುಟ್ಟುವಂತೆ, ಮನದಟ್ಟಾಗುವಂತೆ ನಮ್ಮ ರವಿಶಂಕರ್ ಅವರು ಹೇಳಿದ್ರಿಂದ ನಾನು ಅದ್ಯಾವುದನ್ನು ಪುನರಾವರ್ತನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಕನ್ನಡ ಸಾಹಿತ್ಯದ ಪರಂಪರೆ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ನಾವೆಲ್ಲರೂ ಸಾಹಸ ಪಟ್ಟು, ಪರಿಶ್ರಮ ಪಟ್ಟು ಹಳೆಗನ್ನಡದ ಕೃತಿಗಳನ್ನ ಓದ್ಬೇಕು. ಆ ಕೃತಿಗಳನ್ನ ಓದುವುದರ ಮೂಲಕ ನಮ್ಮ ಸಮಕಾಲೀನ ಕೆಲವು ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಬಹುದಾಗಿದೆ. ಮತ್ತು ನಮ್ಮ ಒಂದು ಸುದೀರ್ಘ ಪರಂಪರೆಯನ್ನ, ಶ್ರೀಮಂತ ಪರಂಪರೆಯನ್ನ ಜೀವಂತವಾಗಿಡಲು ಕೂಡ ಸಾಧ್ಯವಾಗ್ತದೆ. ಅಂಬೇಡ್ಕರ್ ಹೇಳಿದ್ರು, ಇತಿಹಾಸ ಗೊತ್ತಿಲ್ಲದವನು ಇತಿಹಾಸ ಸೃಷ್ಟಿಸಲಾರ ಅಂತ. ನಾನು ಏನನ್ನ ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ, ಪರಂಪರೆ ಗೊತ್ತಿಲ್ಲದವರು ಪರಂಪರೆಯನ್ನ ಸೃಷ್ಟಿಸಲಾರರು ಅಂತ. ಪರಂಪರೆಯನ್ನ ಸೃಷ್ಟಿಸುವುದು ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಿದಂತೆ. ಕೆಲವು ಲೇಖಕರು ಈ ಕೆಲಸವನ್ನು ಮಾಡ್ತಾರೆ. ಪಂಪ ಕೆಲಸ ಮಾಡಿದ, ರನ್ನ ಮಾಡಿದ, ರಾಘವಾಂಕ ಮಾಡಿದ, ಹರಿಹರ ಮಾಡಿದ, ಪ್ರತಿಯೊಬ್ಬ ವಚನಕಾರರು ಮಾಡಿದ್ರು, ಎಲ್ರು ಮಾಡಿದ್ರು. ಲಕ್ಷ್ಮೀಶ ಮಾಡಿದ, ಕುಮಾರವ್ಯಾಸ್ ಮಾಡಿದ್ರು, ಆಮೇಲೆ ಕುವೆಂಪು, ಬೇಂದ್ರೆ, ಇವರೆಲ್ಲರೂ ಒಂದು ಹೊಸ ಪರಂಪರೆಯನ್ನ ಹಾಕಿಕೊಟ್ರು ಮತ್ತು ಪರಂಪರೆಯನ್ನ ಮುಂದುವರಿಸಿದರು. ಹೀಗಾಗಿ ನಮ್ಮದು ಪರಂಪರೆಯನ್ನ ಜೀವಂತವಾಗಿಡುವ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಪರಂಪರೆಯೊಂದಿಗೆ ಮುಖಾಮುಖಿಯಾಗುವ, ಅನುಸಂಧಾನವಾಗುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಪರಂಪರೆಯಲ್ಲಿರ್ತಕ್ಕಂಥ ಅನೇಕ ಒಳ್ಳೆಯ ಸಂಗತಿಗಳನ್ನ ನಮ್ಮ ಜೀವನದಲ್ಲಿ, ಕೃತಿಗಳಲ್ಲಿ, ಬರಹದಲ್ಲಿ, ಮಾತಿನಲ್ಲಿ ಅಳವಡಿಸಿಕೊಳ್ಳುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಮೂಲಕ ಸಮಕಾಲೀನ ನಮ್ಮ ಬದುಕನ್ನ ಕಟ್ಟಿಕೊಳ್ಳಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಇಷ್ಟು ಮಾತು ಈ ಸಂದರ್ಭದಲ್ಲಿ ಸಾಕು.
ಆ, ಒಂದು ಒಂದು ವಿಷಯ, ಮಹಾಂತೇಶ್ ಬೀಳಿಗೆಯವರು ಆ ನಮ್ಮ ಅನೇಕ ಜನರಿಗೆ ಸ್ನೇಹಿತರು. ಆ ಆ, ನನಗೂ ಅವರ ನಡುವೆ ಒಂದು ಸಣ್ಣ ಮಟ್ಟದ ಸ್ನೇಹ ಇತ್ತು. ಧಾರವಾಡದ ಕರ್ನಾಟಕ ಕಾಲೇಜಿಗೆ ನಾನು 1996ರಲ್ಲಿ ಸೇರಿದಾಗ ಅವರು ಆಗಲೇ ಧಾರವಾಡದಲ್ಲಿ MA ಮುಗಿಸಿ ಟ್ಯೂಷನ್ ಮಾಡ್ತಾ ಇದ್ರು. ನಾವು ಇಬ್ರು ಒಂದೇ ವಿಭಾಗದಲ್ಲಿ ಕಲಿತಿರುವುದು, ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ. ನನ್ನ ಗುರುಗಳು ಅವರ ಗುರುಗಳು, ಅವರ ಗುರುಗಳು ನನ್ನ ಗುರುಗಳು. ಬಹಳ ಪ್ರಸಿದ್ಧ ಆ ಟ್ಯೂಷನ್ ಮಾಸ್ತರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಬಹಳ ಕಡು ಬಡತನದಲ್ಲಿ ಜನಿಸಿದವರು, ಸಾಹಸ ಪಟ್ಟು ಓದಿದವರು, ಬಹಳ ಪ್ರೀತಿಯ ಮನುಷ್ಯ. ನನ್ನ ಅನೇಕ ಜನ ವಿದ್ಯಾರ್ಥಿಗಳು ಅವ್ರ ಹತ್ರ ಟ್ಯೂಷನ್ಗಾಗಿ ಹೋಗ್ತಾ ಇದ್ರು. ಕರ್ನಾಟಕ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ಅವ್ರ ಹತ್ರ ಟ್ಯೂಷನ್ಗಾಗಿ ಹೋಗ್ತಾ ಇದ್ರು. ಅವ್ರ ಮೂಲಕ ನನಗೆ ಆ ಮಹಾಂತೇಶ್ವರ ಬಗ್ಗೆ ಪರಿಚಯ ಆಯ್ತು. ನಾನು ಒಂದ್ಸಲ ಅವರನ್ನ ಭೇಟಿಯಾದೆ. ಆಮೇಲೆ ಅವರು KS ಪಾಸ್ ಆದ್ರು. ಅಧಿಕಾರಿಗಳಾದ್ಮೇಲೂ ಕೂಡ ಕೆಲವು ಸಂದರ್ಭದಲ್ಲಿ ಅವರು ನಾವು ಭೇಟಿಯಾಗಿದ್ದೆವು. ನನ್ನ ಸಹೋದ್ಯೋಗಿ ಪ್ರಕಾಶ್ ಅವ್ರ ಜೊತೆ ಬಹಳ ಆತ್ಮೀಯವಾದ ಸಂಬಂಧವನ್ನ ಇಟ್ಕೊಂಡಿದ್ದ. ಅವರ ಮನೆಯ ಒಬ್ಬ ಸದಸ್ಯನಂತೆ ಇದ್ದ. ಲೈಟ್ ಹೋಗೋಯ್ತು ಇಲ್ಲಿಂದ. ಮಹಾಂತೇಶ್ ಬೀಳಿಗೆ ಇಲ್ಲಿಯೇ ನಮ್ಮ ಕಲಬುರಗಿ ಹತ್ರ ಒಂದು ರಸ್ತೆ ಅಪಘಾತದಲ್ಲಿ 2 ದಿನಗಳ ಹಿಂದೆ ನಿಧನ ಹೊಂದಿದ್ದರು. ದಕ್ಷ, ಪ್ರಾಮಾಣಿಕ ಅಧಿಕಾರಿ, ಬಹಳ ಪ್ರೀತಿಯ ಮನುಷ್ಯ, ಅನೇಕ ಜನರಿಗೆ ಬೆಳಕು ನೀಡಿದ ಮನುಷ್ಯ, ಮತ್ತು ತನ್ನ ಕುಟುಂಬವನ್ನು ಕಟ್ಟಿದ ಮನುಷ್ಯ. ಇಂಥ ಅದ್ಭುತವಾದ ಮನುಷ್ಯ. ಇಬ್ಬರು ಸಹೋದರರೊಂದಿಗೆ ಏಕಕಾಲದಲ್ಲಿಯೇ ಹೊರಟು ಹೋಗ್ಬಿಟ್ರು. ಬಹಳ ನೋವಾಯ್ತು, ಬಹಳ ದುಃಖ ಆಯ್ತು. ಹೀಗಾಗ್ಬಾರ್ದಾಗಿತ್ತು. ಆದ್ರೆ ಕಾಲ ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿಲ್ಲ, ಅನೇಕ ವಸ್ತುಗಳು ನಮ್ಮ ಕೈಯಲ್ಲಿಲ್ಲ. ನಾವು ಬಹಳ ಶಕ್ತಿಶಾಲಿಗಳಲ್ಲ, ಮನುಷ್ಯರು ಬಹಳ ಶಕ್ತಿಶಾಲಿಗಳಲ್ಲ. ಹೀಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ, ಧಾರವಾಡ ಕಟ್ಟಿ ಪರವಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತೇನೆ. ಕುಟುಂಬ ಎಲ್ಲವನ್ನೂ ಕಳೆದುಕೊಂಡಿದೆ. 3 ಜನರನ್ನ ಏಕಕಾಲದಲ್ಲಿ ಕಳೆದುಕೊಂಡಿದೆ. ಬದುಕಿರುವ ಕುಟುಂಬದ ಸದಸ್ಯರಿಗೆ ಈ ಅಪಾರವಾದ ನೋವನ್ನ ಸಹಿಸಿಕೊಳ್ಳುವ ಶಕ್ತಿ ಭಗವಂತ ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಚರ್ಚೆಗೆ ಅವಕಾಶ ಇದೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಮಾತುಗಳಿದ್ರೆ ಆಸಕ್ತರು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ನೇರವಾಗಿ ಸರ್ ಜೊತೆಗೆ ಮಾತನಾಡಬಹುದು. ನಮಸ್ಕಾರ ಸರ್. ಮೊಟ್ಟ ಮೊದಲಿಗೆ ಬೀಳಿಗೆ ಸಾಹೇಬರು ತೀರ್ಕೊಂಡ್ರಲ್ಲ, ಅದು ಬಹಳ ವಿಷಾದ ಹೋಗ್ಬಿಡುತ್ತೆ. ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೀನಿ ಸರ್. ನನಗೆ ಒಂದು 2-3 ಪ್ರಶ್ನೆಗಳಿದ್ದಾವೆ. ಈಗ ಅದು ಇವನ ನಾಗವರ್ಮನ ಹುಟ್ಟಿನ ಸ್ಥಳದ ಬಗ್ಗೆ ತಾವು ಸ್ವಲ್ಪ ವಿವರಣೆ ಕೊಡ್ಬೇಕು. ಒಂದು, ಈ ಮಹಾಶ್ವೇತೆ ಇದ್ದಾಳಲ್ಲ, ಅವಳು ಯಾಕೆ 2-3 ಜನರಿಗೂ ಕಾಯ್ತಾಳೆ? ಅವಳಿಗೇನ ಪುಂಡರೀಕ ಮತ್ತೆ ಬರ್ತಾನೆ ಅಂತ ಅವಳಿಗೆ ಆಶ್ಚರ್ಯನೋ ಆಗಿತ್ತಾ ಅನ್ನೋದು ನನಗೆ ಕ್ಲಿಯರ್ ಆಗಿಲ್ಲ ಸರ್. ಅದು ಆ ಕಾದಂಬರಿಗಾಗಿತ್ತು. ಚಂದ್ರಾಪೀಡ ಮತ್ತೆ ಬರ್ತಾನೆ, ಇದನ್ನ ಸಂಸ್ಕಾರ ಮಾಡ್ಬೇಡ, ಅವಳನ್ನ ಪ್ರಿಸರ್ವ್ ಮಾಡು ಅಂತ. ಮಹಾಶ್ವೇತೆಗೆ ಆಗಿತ್ತಾ ಗೊತ್ತ. ಆಮೇಲೆ ಇಲ್ಲಿ ಪ್ರಾರಂಭ ಹೆಂಗೆ ಅಂತ ಹೇಳಿದ್ರೆ, ಈ ಕಂಡವ್ರಿಗೆ ಶಾಪ ಕೊಡೋ ಶಕ್ತಿ ಇದೆಯಲ್ಲ, ಅದರಿಂದಾನೇ ಈ ಗೊಂದಲ ಕಥೆ ಆಗ್ಬಿಡ್ತು ಸರ್ ಇದು. ಆಮೇಲೆ ಆ ಪುಂಡರೀಕ ಭಯಪಟ್ಟ, ಅವನು ಪ್ರೇಮ ನಿವೇದನೆ ಮಾಡ್ಕೊಳಕ್ಕೆ ಭಯಪಟ್ಟಿದ್ದು. ಆ ಭಯದ ಮೂಲ ಕಾರಣ ಅವನ್ನ ಮಾಡ್ಕೊಳ್ಳದೆ ಇದ್ದಿದ್ಕೆ ಎಲ್ಲ ಸಮಸ್ಯೆ ಬಂತು. ಇದು ನೋಡಿ, ಚಂದ್ರನ ಕೆಲಸ ಏನಪ್ಪ, ಬೆಳದಿಂಗಳು ಕೊಡೋದು. ಆ ಬೆಳದಿಂಗಳು ಕೊಟ್ಟಿದ್ಕೆ ಅವನು ಶಾಪ ಪಡಿಬೇಕು ಅಂದ್ರೆ ಇದನ್ನು ಒಂಥರ ವಿಪರ್ಯಾಸ. ಚಂದ್ರ ಮತ್ತವನು ಏನ್ ಮಾಡ್ತಾನೆ, ಚಂದ್ರ ಇವನಿಗೆ ಶಾಪ ಕೊಡ್ತಾನೆ, ನೀನ್ ಮನುಷ್ಯನಾಗಿ ಹುಟ್ಟು, ಆಮೇಲೆ ನನ್ನ ಸ್ನೇಹಿತನಾಗಿ ಹುಟ್ಟು ಅಂತ ಅವನು ವೈಶಂಪಾಯನಾಗಿ ಹುಡ್ತಾನೆ. ಅವನು ಮತ್ತೆ ಅವತ್ತೆಲ್ಲ ಚಂದ್ರಪೀಡನಾಗಿ ಹುಡ್ತಾನೆ. ಅವನ ಆಮೇಲೆ ಶೂದ್ರಕನಾಗ್ತಾನೆ, ಇವನು ವೈಶಂಪಾಯನ ಆಗ್ತಾನೆ. ವೈಶಂಪಾಯನ ಆದ್ಮೇಲೆ ಗಿಳಿ ಆಗುತ್ತೆ. ಇದು ಈ ನಮೂನಿ ಇದು ಸರದ ಕೊನೆಗೆ ಏನಂದ್ರೆ ಎಲ್ಲ ಸುಖಾಂತಿ ಆಗುತ್ತೆ ಅನ್ನೋದೇ ಒಂದು ಇದು. ಇಲ್ಲಿ ಕಾಮ ಇರೋದು ಶುದ್ಧ ಪ್ರೇಮ ಆಗುತ್ತೆ, ಪರಿಶುದ್ಧ ಪ್ರೇಮ ಆಗಿ ಕೊನೆಗೊಳ್ಳುತ್ತೆ ಸರ್. ಇದು ಕಾಮ ವಿರಹ ಆಗುತ್ತೆ, ಆಮೇಲೆ ಪರಿಶುದ್ಧ ಪ್ರೇಮ ಆಗಿ ವಿರಹ ಆಗುತ್ತೆ. ನಮಸ್ಕಾರ ಸರ್.
ರವಿಶಂಕರ್ ಸರ್. ಅವರು ಏನ್ ಸಮಸ್ಯೆ ಗೊತ್ತಿಲ್ಲ. ಅವರು ವಿಜಯಲಕ್ಷ್ಮಿ Yes. Yes. ಸರಿ, ಇಲ್ಲ ಅವ್ರು ಹೇಳೋದಕ್ಕೆ ಒಂದು ಏನು ಅಂದ್ರೆ ಮುಖ್ಯವಾಗಿ ಕುವೆಂಪುರವರು ಬಹಳ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸರ್. ಇದನ್ನ ಆಕ್ಚುಲಿ ಅದ್ರ ಬಗ್ಗೆ ಒಂದು ಬಹಳ ಮುಖ್ಯವಾಗಿ ಇದೊಂದು ಭೋಗದ ಶಕ್ತಿ ಎನ್ನುವಂಥದ್ದು, ಎರಡನೇದಾಗಿ ತಪಸ್ಸನ್ನ ಮಾಡುವುದು ಪ್ರೇಮದ ಫಸಲು ಅನ್ನುವಂಥದ್ದು, ಮತ್ತೆ ಜೈನ ಪುರಾಣಗಳಂತೆ ಇಲ್ಲಿಯೂ ಜನ್ಮಾಂತರದ ಕಥೆ ಇದೆ, ಮತ್ತೆ ಭಾವಾವಳಿಯ ಅನ್ನುವಂಥ ಭೋಗ ನಿರಾಕರಣೆ ಪಥವಾದ್ರೆ ಇಲ್ಲಿ ಮತ್ತೆ ಜನಿಸ್ತಕ್ಕಂಥದ್ದು ಮತ್ತು ಪ್ರೀತಿ ಮತ್ತು ಸಾರ್ಥಕ್ಯವಾಗಿ ಅಂದ್ರೆ ಲೋಕಮುಖಿಯಾದಂಥ ಒಂದು ಜೀವನ ಪ್ರೀತಿಯ ಕಥೆಯನ್ನ ನಾಗವರ್ಮ ಹೇಗೆ ಕಟ್ತಾನೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ತರ್ತಾರೆ ಸರ್. ಒಂದು ಅಂಶ ಕುವೆಂಪುರವ್ರು ಬರೀತಕ್ಕಂಥ ಒಂದು ವಾಕ್ಯ ಏನ ಹೇಳ್ತಾರೆ ಅಂದ್ರಲ್ಲಿ ಬಹಳ ಮುಖ್ಯವಾಗಿ ಇದು ಪ್ರೇಮದ ವಿಜಯದ ಕತೆ ಅಂತ ಒಂದು ವಾಕ್ಯ ಬರೀತಾರೆ. ಮತ್ತೆ ವೈರಾಗ್ಯವು ಶೃಂಗಾರಕ್ಕೆ ಶರಣಾದ ಕತೆ ಅನ್ನುವಂಥ ಒಂದು ಅಂಶ. ಇಲ್ಲಿ ಶೃಂಗಾರವೂ ಕೂಡ ಒಂದು ತಪೋಮಯವಾಗಿರ್ತಕ್ಕಂಥದ್ದು, ಈ ತಪಸ್ಸು ಕೂಡ ಶೃಂಗಾರ ಪೂರ್ಣವಾಗಿದೆ. ಇಲ್ಲಿಯ ಕವಿಯ ದರ್ಶನಕ್ಕೆ ಎರಡು ಕಣ್ಣುಗಳಿವೆ, ಒಂದು ಸರಳ ಗಂಭೀರ ಅನಶ್ಲೀಲ ಸುಂದರ ಶೃಂಗಾರ, ಮತ್ತೊಂದು ಸದ್ಯ ಆಕಾಂಕ್ಷೆ ಇಲ್ಲದ ಜನ್ಮ ಜನ್ಮಾಂತರದವರೆಗೂ ಕಾಯುವ ಸಾಮರ್ಥ್ಯವೂ ತಾಳ್ಮೆಯೂ ಶ್ರದ್ಧೆಯೂ ಇರುವ ಪ್ರೇಮದ ನೀರವ ಧ್ಯಾನಮಯವಾದ ತಪಸ್ಸು. ಇವೆರಡೂ ಒಂದು ಪೂರಕ ಪೋಷಕ. ಪ್ರೇಮವೂ ಕೂಡ ತಪಸ್ಸಿನಿಂದಲೇ ಶುದ್ಧವಾಗಿ ಶಾಶ್ವತವಾಗಿ ಸಾರ್ಥಕವಾಗುತ್ತದೆ ಅಂತೇಳಿ ಕುವೆಂಪು ಈ ಕಾವ್ಯದ ಬಗ್ಗೆ ಬರೀತಾರೆ. ಇದ್ರಲ್ಲೇ ನಮ್ಗೆ ನಿಮ್ಮ ಉತ್ತರ ಸಿಗ್ತದೆ ಸರ್. ನೀವೇ ಕೇಳಿದಂತ ಭಾವಾವಳಿಗಳ ಇರೋದ್ರಿಂದನೇ ಸ್ವಲ್ಪ ಗೊಂದಲ ಅವರು ಹೇಳಿದ್ರು ಪಾಪ ಇವರು. ಕಾದಂಬರಿ ಒಳಗಡೆ ಬರ್ತಕ್ಕಂಥ ಕತೆ ಒಳಗಿನ ಕತೆ ಇವು ಸ್ವಲ್ಪ ರಚನೆ ಇದೆಯಲ್ಲ, ಆ ಸ್ಟ್ರಕ್ಚರ್ ಸ್ವಲ್ಪ ಸಂಕೀರ್ಣ ಇರೋದ್ರಿಂದ ನಮ್ಗೆ ಆ ಗೊಂದಲ ಆಗ್ಬೋದು ಅಂತ ಅನ್ಸುತ್ತೆ ಸರ್. ದಯವಿಟ್ಟು ಕ್ಷಮಿಸಿ, ನಂಗೆ ಕಲಂದರ್ ಸರ್ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ್ಲೇ ನೆಟ್ವರ್ಕ್ ಹೋಯ್ತು, ಕಟ್ ಆಯ್ತು. ಹಾಗಾಗಿ ನಾನು ಇನ್ನೊಂದು ಫೋನಲ್ಲಿ ಜಾಯ್ನ್ ಆದೆ. ಕೇಳಿ ಮತ್ತೊಂದ್ಸಲ. ಆರಂಭದಲ್ಲಿ ಅವರು ಸೈಯಡಿಯ ಬಗ್ಗೆ ಪ್ರಸ್ತಾಪಿಸ್ಲಿಲ್ಲ ಅಂತ ಹೇಳಿದ್ರು. ಹೌದು, ನಾನು ಅದನ್ನ ಹೇಳಬೇಕು ಅಂತ ಇದ್ದೆ. ಆರಂಭದಲ್ಲಿ ಆತ ವ್ಯಂಗ್ಯ ಮಂಡಳದ ವ್ಯಂಗ್ಯ ಪಳುವಿನವನು ಅಂತ ಬರ್ತಾನೆ. ಅವಾಗ ಅದು ಎಲ್ಲಿಂದ ಅಂತ ಹೇಳುದು, ಎಲ್ಲಿ ವ್ಯಂಗ್ಯ ಪಳುವಿನಲ್ಲಿ ಎಲ್ಲಿ ಅನ್ನುವಂತಹ ಚರ್ಚೆಗಳೆಲ್ಲ ಸಾಹಿತ್ಯ ವಿಮರ್ಶಕರು ಬಹಳ ಸುದೀರ್ಘವಾಗಿ ಮಾಡಿದ್ದಾರೆ. ಆದ್ರೆ ಆತ ಚಂದ್ರರಾಜನ ಆಸ್ಥಾನದಲ್ಲಿದ್ದ, ಚಂದ್ರರಾಜ ಕೊಲ್ಲಾಪುರದ ಕರಾಡ ಶಾಖೆಯವನು ಅನ್ನುವಂತಹದ್ದು ಗೊತ್ತಾಗ್ತದೆ. ಆತ ಚಂದ್ರಾಪೀಡನನ್ನ ತನ್ನ ಆಶ್ರಯದಾತನಾಗಿರುವ ಚಂದ್ರನ ಜೊತೆಗೆ ಆತ ಸಮೀಕರಿಸಿದಾನೆ. ಪಂಪರನ್ನರೆಲ್ಲ ಹೇಗೆ ಮಾಡಿದಾರೆಯೋ ಹಾಗೆ ಮಾಡಿದಾನೆ ನಾಗವರ್ಮನು ಕೂಡ ಅಂತ ಗುರುತಿಸ್ತಾರೆ. ಹೌದು, ಸೈಯಡಿಯ ನಾಗವರ್ಮ ಅಂತಲೂ ಆತ ಹೇಳ್ಕೊಂಡಿದ್ದಾನೆ. ಆದ್ರೆ ಆತ ತನ್ನ ಸ್ವವಿಚಾರಗಳನ್ನ ಬಹಳ ಕಡಿಮೆ ಹೇಳ್ಕೊಂಡದ್ದು. ಪ್ರಾಚೀನ ಕವಿಗಳೆಲ್ಲರೂ ಕೂಡ ಸ್ವವಿಚಾರಗಳನ್ನು ಹೇಳ್ಕೊಂಡದ್ದು ಕಡಿಮೆಯೇ, ಅದರಲ್ಲಿ ನಾಗವರ್ಮ ಅಂತೂ ಮತ್ತೂ ಕಡಿಮೆ ಹೇಳ್ಕೊಂಡಿದ್ದಾನೆ. ಆದರೆ ಅವನ ಮೂಲ ತಗೊಂಡಿರುವಂತಹ ಸಂಸ್ಕೃತದಲ್ಲಿ ಬಹಳ ಸಾಕಷ್ಟು ತನ್ನ ವಿಚಾರಗಳನ್ನು ಹೇಳ್ಕೊಳ್ತಾನೆ. ಆದರೆ ನಾಗವರ್ಮ ತನ್ನ ವಿಚಾರವನ್ನು ಹೇಳ್ಕೊಳ್ಳುವಾಗ ಆತ ವಿಚಾರದಲ್ಲಿ ಆತ ಅದನ್ನ ಗಮನಿಸಲಿಲ್ಲ ಅಥವಾ ಅವನನ್ನ ಅನುಸರಿಸುವುದಿಲ್ಲ. ಹಾಗಾಗಿ ಹೌದು, ಅವನು ಸೈಯಡಿಯವನು ಅಂತ ಸಾಹಿತ್ಯ ವಿಮರ್ಶಕರು ಕೂಡ ಸಾಕಷ್ಟು ಸಾಹಿತ್ಯಚರಿತ್ರೆಯ ಸಂದರ್ಭದಲ್ಲೂ ಕೂಡ ಗುರುತಿಸಿದ್ದಾರೆ. ಅವನು ಸೈಯಡಿಯವನೇ ಅಂತ ಅಧಿಕೃತವಾಗಿ ನಾವು ಕೂಡ ಒಪ್ಪಿಕೊಂಡಿದ್ದೇನೆ. ಸೈಯಡಿಯ ನಾಗವರ್ಮ ಅಂತಲೇ ನಾವು ಗುರುತಿಸ್ತೇವೆ. ನಾನು ಪ್ರಶ್ನೆ ಕೇಳಿದ್ದು, ಮಹಾಶ್ವೇತೆಗೆ ಪುಂಡರೀಕ ಮತ್ತೆ ಹುಟ್ಟಾನೆ ಅನ್ನೋದೇನಾದ್ರೂ ಅಶರೀರವಾಣಿಯಾಗಿತ್ತ? ಯಾಕಂದ್ರೆ ಚಂದ್ರ ಪುಂಡರೀಕನ ದೇಹವನ್ನ ಪ್ರಿಸರ್ವ್ ಮಾಡಿರ್ತಾನೆ. ಯಾರಿಂದನಾದ್ರೂ ಗೊತ್ತಾಗಿದ್ಯಾ ಮಹಾಶ್ವೇತಿಗೆ? ಯಾಕೆ ಮಹಾಶ್ವೇತಿ ಅದಕ್ಕಾಗಿನೇ ಕಾಯ್ತಾ ಇರ್ತಾಳ ಏನು ಅಂತ ನಾನು ಕೇಳ್ತಾ ಇದ್ದೆ. ಹೌದು ಸರ್, ಆಕೆ ಸತಿ ಇದು ಸಹಗಮನಕ್ಕೆ ಮುಂದಾದಾಗ ಹಾಗೆ ಅಷ್ಟವಾಣಿ ಕೇಳ್ತದೆ. ಪುನಃ ಪುಂಡರೀಕ ಜನ್ಮಿಸ್ತಾನೆ, ಪುಂಡರೀಕನ ದೇಹಕ್ಕೆ ಪುನಃ ಜೀವ ಬರ್ತದೆ, ಆ ದೇಹವನ್ನ ಕಾಪಿಟ್ಟುಕೊಳ್ತೇವೆ ಅಂತ ಹೇಳುವಂತಹ ಉಲ್ಲೇಖವೇ ಬರ್ತದೆ. ಆ ಕಾರಣಕ್ಕೆ ಬೇಕಾಗಿ ಆಕೆ ಸಹಗಮನದ ನಿರ್ಧಾರದಿಂದ ಹಿಂದಕ್ಕೆ ಬರ್ತಾಳೆ. ಬಾಕ್ಸ್ ನಲ್ಲಿ ಒಂದು ಪ್ರಶ್ನೆ ಇದೆ ರವಿಶಂಕರ್.
ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ಓದಿ ಹೇಳ್ಬಹುದು ನೀವು. ಎಸ್ ಸರ್. ಸರ್, ಪ್ರಶ್ನೆ ಹೀಗಿದೆ: ಕಾದಂಬರಿಯಲ್ಲಿ ನಾಗವರ್ಮನು ಪುಂಡರೀಕನ ವೇಷಭೂಷಣ ಲೌಕಿಕ ಬದುಕಿನ ವಸ್ತುಗಳಾಗಿ ಚಿತ್ರಣ ಕಂಡುಕೋದುದು ಕಾರಣವೇನು? ಕಂಡುಕೊಂಡುದು ಆಗಿರ್ಬಹುದೇನೋ. ಕಂಡುಕೊಂಡಿದ್ದು ಕಾರಣವೇನು ಅಂತ ಪ್ರಶ್ನೆ ಇದೆ ಸರ್. ಕಂಡುಕೊಂಡಿದ್ದಕ್ಕೆ ಕಾರಣವೇನು ಅನ್ಬಹುದು. ಅಷ್ಟು ಸ್ಪಷ್ಟವಾಗಿಲ್ಲ. ಅವ್ರು ಯಾರೋ ಇದ್ರ ಪ್ರಶ್ನೆ ಕೇಳಿ ಅವ್ರಿಗೆ. ಸಂಕೇತ್ ಲೈನ್ ನಲ್ಲಿ ಇದ್ರೆ ಇವತ್ತನ್ನ ಒಂದ್ಸರಿ ನೀವೇ ನೇರವಾಗಿ ಮಾತಾಡಿ ಹೇಳ್ತೀರಾ ಸರ್ ಪ್ರಶ್ನೆನ? ರವಿಶಂಕರ್ ಸರ್, ಆ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಾ? ಬಹುಶಃ ಗೊತ್ತಾಯ್ತು ಮೇಡಮ್. ಅಂದ್ರೆ ಇವನು ಇದ್ದಂತಹ ಪುಂಡರೀಕನ ಜನ್ಮದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತ ಋಷಿಕುಮಾರನನ್ನ ಯಾಕೆ ಅದನ್ನ ಲೌಕಿಕ ಬದುಕಿನ ಚಿತ್ರಣಕ್ಕೆ ತಗೊಂಡು ಬರ್ತಾನೆ ಅನ್ನೋದನ್ನ. ಈಗ ಇಲ್ಲಿ ಇವರಿಗೆ ಮಹಾಶ್ವೇತೆಗೆ ಮತ್ತು ಪುಂಡರೀಕರ ನಡುವೆ ಪ್ರೇಮಾಂಕುರ ಆಗಿದೆ. ಆ ಪ್ರೇಮಾಂಕುರವಾದಂತಹ ಸಂದರ್ಭ ಮತ್ತು ಸನ್ನಿವೇಶ ಅದಿರುವಂತಹದ್ದು ಋಷಿ ಕುಮಾರನ ಅಚ್ಚೋದ ಸರೋವರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಋಷಿ ಕುಮಾರನನ್ನ ನೋಡಿದಂತಹ ಮಹಾಶ್ವೇತೆಗೆ ಪ್ರೇಮಾಂಕುರ ಆದದ್ದು. ಅವನು ಬ್ರಹ್ಮಚರ್ಯವನ್ನ ಪಾಲಿಸ್ತಾ ಇದ್ದವನು, ಎಷ್ಟು ನಿಷ್ಠೆಯಿಂದ ತಪಸ್ಸನ್ನ ಮಾಡ್ತಾ ಇದ್ದವನು ಅನ್ನುವಂತಹದನ್ನೆಲ್ಲ ನಾಗವರ್ಮ ಸುದೀರ್ಘವಾಗಿ ನಿರೂಪಿಸ್ತಾನೆ. ಹಾಗಿರುವಾಗ ಅಲ್ಲಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾ ಇರುವಂತಹ ಪುಂಡರೀಕನಿಗೆ ಪ್ರೇಮಾಂಕುರವಾಗ್ತದೆ ಅನ್ನುವಂತಹದ್ದು ಮತ್ತು ಋಷಿಕುಮಾರನನ್ನ ನಾನು ಪ್ರೇಮಿಸಬಹುದು ಅನ್ನುವಂತಹದ್ದು, ಅದೆರಡೂ ಕೂಡ ಇಬ್ಬರಿಗೂ ಕೂಡ ಭಯ ಇದೆ. ಆರಂಭದಲ್ಲಿ ಇಬ್ರು ಕೂಡ ಆ ಭಯದಿಂದಲೇ ಮಾತಾಡ್ಕೊಳ್ಳೋದಿಲ್ಲ, ಭಯದಿಂದಲೇ ನೋಡ್ಕೊಳ್ಳೋದಿಲ್ಲ, ಭಯದಿಂದಲೇ ಮಾತಾಡೋದಕ್ಕೆ ಹಿಂಜರಿತಾಳೆ. ಮಹಾಶ್ವೇತೆಗೆ ಏನು ಭಯ ಅಂತಂದ್ರೆ ಋಷಿಕುಮಾರ ನನ್ನನ್ನ ಶಪಿಸಿ ಬಿಟ್ರೆ ಅನ್ನುವಂತಹದ್ದು ಭಯ. ಇವನಿಗೆ ಏನು ಭಯ ಅಂತಂದ್ರೆ ಋಷಿಕುಮಾರನಾಗಿರುವಂತಹ ನಾನು ಈಕೆಯನ್ನ ಮೋಹಿಸಿದ್ರೆ ನನ್ನ ಇಲ್ಲಿಯವರೆಗಿನ ಬ್ರಹ್ಮಚರ್ಯ ಮತ್ತು ನನ್ನ ಒಟ್ಟು ಬದುಕು ನಾನು ಒಟ್ಟು ವೈಯಕ್ತಿಕವಾಗಿ ನಾನು ಮೋಸ ಅಥವಾ ನಾನು ಆಯ್ಕೆ ಮಾಡಿಕೊಂಡ ಹಾದಿಯಲ್ಲಿ ನಾನು ತಪ್ಪಿದ ಹಾಗಾಗ್ತೇನೆ ಅನ್ನುವಂತಹ ಭಯ. ಇಬ್ಬರ ಈ ಆತಂಕವನ್ನ ನಾಗವರ್ಮ ಸುದೀರ್ಘವಾಗಿ 4-5 ಪದ್ಯಗಳಲ್ಲಿ ವರ್ಣಿಸ್ತಾ ಹೋಗ್ತಾನೆ. ಇಬ್ರು ಹೇಗೆ ಹೇಗೆ ಭಯಪಟ್ರು, ಹೇಗೆ ಹೇಗೆ ಇದಾದ್ರು ಅಂತೇಳಿ. ಆದ್ರೆ ಇದೇ ಮೊದಲ ನೋಟಕ್ಕೆ ಪ್ರೇಮಾಂಕುರ ಆದಾಗ ಚಂದ್ರಪೀಡ ಮತ್ತು ಕಾದಂಬರಿಯ ನಡುವೆ ಪ್ರೇಮಾಂಕುರ ಆದಂತಹ ಸನ್ನಿವೇಶವನ್ನ ಇದಕ್ಕೆ ವ್ಯತಿರಿಕ್ತವಾಗಿ ಚಿತ್ರಣ ಮಾಡ್ತಾನೆ. ಅಲ್ಲಿ ಅವರಿಗೆ ದೈಹಿಕವಾದಂತಹ ಅವರ ವ್ಯತ್ಯಾಸಗಳಂದ್ರೆ ಭಾವನಾತ್ಮಕವಾದ ಚಿತ್ರಿಸುವುದಕ್ಕೆ ಅವನು ಹೆಚ್ಚಿನ ಗಮನವನ್ನ ಕೊಡ್ತಾನೆ. ಇಲ್ಲಿ ಅವನಿಗೊಂದು ಲೋಕ ರೂಢಿ ಇದೆ. ಏನಿದೆ ಆ ಲೋಕಲ್ ರೂಢಿಯನ್ನ ಮೀರಿ ಋಷಿಕುಮಾರನಾಗಿದ್ದವನು ಇದ್ದಕ್ಕಿದ್ದ ಹಾಗೆ ಸುಂದರಿಯಾಗಿರುವಂತಹ ಮಹಾಶ್ವೇತೆಯನ್ನ ಮೋಹಿಸುವುದಕ್ಕೆ ಅಥವಾ ನಿನ್ನ ಮೇಲೆ ಮೋಹ ಉಂಟಾಗಿದೆ ಅಂತ ಹೇಳೋದಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಆದ್ರೆ ನಾಗವರ್ಮ ಅದನ್ನ ಪರೋಕ್ಷವಾಗಿ ಹೇಳ್ತಾನೆ. ಆ ಮಂಜರಿಯನ್ನ ಕೊಡುವಾಗ ದುಂಬಿಗಳೇ ಪರಸ್ಪರ ಗಂಡು ಹೆಣ್ಣಿನ ಮಿಲನ ಆಗಬೇಕು ಅನ್ನೋದನ್ನ ಸೂಚಿಸಿದ ಹಾಗಿರುವಂತಹ ಪದ್ಯವನ್ನ ನಾಗವರ್ಮ ತಗೊಂಡು ಬರ್ತಾನೆ. ಇಲ್ಲಿ ನಾಗವರ್ಮನೇ ಹೇಳಬೇಕಷ್ಟೇ ಹೊರತು ಅವರಿಗೆ ನೇರವಾಗಿ ನಿರೂಪಣೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಪ್ರಸಂಗ ಇದೆ. ಹಾಗಾಗಿ ಇಲ್ಲಿ ಈಗ ಮಹಾಶ್ವೇತೆಗೆ ಪುಂಡರೀಕನ ಆ ರೂಪದಲ್ಲಿಯೂ ಕೂಡ ನೋಡಿ ಮೋಹ ಹುಟ್ಟಿತು ಅನ್ನೋದನ್ನ ಹೇಳೋದಕ್ಕೆ ಆತ ಏನು ಮಾಡಿದಾನಂತಂದ್ರೆ ಋಷಿಕುಮಾರನಾಗಿದ್ದವನು ಯಾವ್ದ್ಯಾವುದು ಅದನ್ನ ವೇಷಭೂಷಣಗಳೇನಿದ್ದಾವೆ, ಹಣೆಗೆ ಬೆಳೆದಿರುವಂತಹ ವಿಭೂತಿ, ಶಿಖೆ, ಆತನ ಜಡೆ, ಕಣ್ಣು ಎಲ್ಲದಲ್ಲೂ ಕೂಡ ಕಮಂಡಲದಲ್ಲಿ, ಅವನ ಜಪಮಣಿಯಲ್ಲಿ ಎಲ್ಲದಲ್ಲಿಯೂ ಕೂಡ ಆತ ಲೌಕಿಕ ಬದುಕಿನ ಆಕರ್ಷಣೆಯ ಚಿಹ್ನೆಗಳನ್ನ, ಆಕರ್ಷಣೆಯ ಸೂಚನೆಗಳನ್ನ ನಾಗವರ್ಮ ನಿರೂಪಿಸ್ತಾನೆ. ಅದು ಬಹಳ ಸುಂದರವಾದಂತಹ ಕಲ್ಪನೆಯೂ ಕೂಡ. ಯಾಕಂದ್ರೆ ಇವರಿಬ್ಬರ ನಡುವೆ ಆ ಹುಟ್ಟಿದಂತಹ ಆಕರ್ಷಣೆ ಅಥವಾ ಮೊದಲ ನೋಟಕ್ಕೆ ಹುಟ್ಟಿದಂತಹ ಪ್ರೇಮ ಗಟ್ಟಿಯಾಗಬೇಕು, ಅದು ಮತ್ತೆ ಹಾಗೆ ಬೇಕು ಅಂತಂದ್ರೆ ಇವನ ಋಷಿಯ ಮುನಿಯ ವೇಷದಲ್ಲಿ ಇದ್ದಾಗಲೇ ಇವಳಿಗೆ ಆಕರ್ಷಣೆ ಹುಟ್ಟಿದ್ದೆ ಅನ್ನೋದನ್ನ ಹೇಳೋದಕ್ಕೆ ಅವನದನ್ನ ಪೂರಕವಾಗಿ ಬಳಸಿಕೊಂಡಿದ್ದಾನೆ. ಹಾಗಾಗಿ ಅದನ್ನ ಆಧ್ಯಾತ್ಮದ ದೃಷ್ಟಿಯಲ್ಲಿ ಅಥವಾ ಋಷಿ ಮುನಿಗಳ ದೃಷ್ಟಿಕೋನದಲ್ಲಿ ಅದನ್ನ ಆ ದೃಷ್ಟಿಯಲ್ಲೇ ಧಾರ್ಮಿಕವಾದ ದೃಷ್ಟಿಕೋನದಲ್ಲೇ ನಿರೂಪಿಸಿದ್ರೆ ಅವರ ನಡುವಿನ ಸಂಬಂಧವನ್ನ ಅಲ್ಲಿಯೇ ಲೋಕರೂಢಿ ಏನು ಹೇಳ್ತದೆ ಅಂತಂದ್ರೆ ಅದನ್ನ ಅಲ್ಲಿಯೇ ಬಿಟ್ಟು ಬಿಡಬೇಕು, ಅದು ಮನೋವಿಕಾರ ಅನ್ನುವಂತಹ ಕಲ್ಪನೆ ಬಂದು ಬಿಡ್ತದೆ. ಹಾಗಾಗಬಾರ್ದು. ಅವನು ನಿರೂಪಣೆ ಆಯ್ಕೆ ಮಾಡಿಕೊಂಡಂತಹ ವಸ್ತುವಿಗೆ ಹೆಚ್ಚು ಸಮಂಜಸತೆ ಬರಬೇಕು ಅಂತಂದ್ರೆ ಅದೊಂದೇ ಅವನಿಗಿದ್ದಂತಹ ಆಯ್ಕೆ. ಹಾಗಾಗಿ ಆ ಬಗೆಯ ಚಿತ್ರಣವನ್ನು ಅವನು ತಂದಿದ್ದಾನೆ. ಎಲ್ಲ ಸಾಯ್ದೆ ಅವನು ಕುದುರೆ ಆಗ್ತಾನಲ್ವ ಸರ್, ಹಿಂದೂ ದೂರ ಅನ್ನೋ ಕುದುರೆ ಆಗ್ತಾನಲ್ಲ.
ಕಪ್ಪಿಂಜಲ ಶಾಪಗ್ರಸ್ತನಾಗಿ ಕುದುರೆ ಆಗ್ತಾನೆ. ಹೌದು ಹೌದು ಹೌದು, ಸ್ನೇಹಿತನಾಗಿ ಇವನು ಈ ಬೇಟೆಗೆ ಹೋದಂತಹ ಆ ಕುದುರೆ, ಇವನ ಜೊತೆಗಿದ್ದಂತಹ ಮಹಾರಾಜನಿಂದ ಉಡುಗೊರೆಯಾಗಿ ಬಂದಂತಹ ಕುದುರೆ ಅವನೇ, ಇವನ ಸ್ನೇಹಿತನಾಗಿದ್ದಂತಹ ಕಪಿಂಜಲನೇ. ಅದ ನಂತರ ಕೊನೆಗೆ ಅವನ ದೇಹವನ್ನ ನೀರಿಗೆ ಎದ್ದು ಮತ್ತೆ ಪುನಃ ಮೇಲೆ ಬಂದಾಗ ಕಪಿಂಜಲನಾಗಿ ಮೇಲಕ್ಕೆ ಎದ್ದು ಬರ್ತಾನೆ. ಅವಾಗ ಅವನು ಸ್ನೇಹಿತನಾಗಿದ್ದದ್ದು ಆ ಶಾಪದ ವಿಷಯಗಳೆಲ್ಲ ಅವಾಗ ಬರುವಂತಹದ್ದು. ಚಂದ್ರನೇ ಶಾಪಕ್ಕೊಳಗಾಗಿ ಚಂದ್ರಾಪೀಡನಾಗಿದ್ದಾನೆ, ಇವನು ಕುದುರೆಯಾಗಿ ಇವನ ಜೊತೆಗಿದ್ದ ಅನ್ನುವಂತಹ ವಿಚಾರಗಳು ಅವಾಗ ಗೊತ್ತಾಗುತ್ತೆ. ಮತ್ತೆ ಬೇರೆ ಪ್ರಶ್ನೆಗಳಿದ್ರೆ ದಯವಿಟ್ಟು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಗಳನ್ನ ಸರ್ಗೆ ನೇರವಾಗಿ ಕೇಳಬಹುದು. ಯಾವುದೇ ಪ್ರಶ್ನೆಗಳಿಲ್ಲ ಅಂತಂದ್ರೆ ಸರ್ ಕಾರ್ಯಕ್ರಮನ ಕೊನೆಗೊಳಿಸೋಣ. ಸರ್ ಡ್ರೋನು ಸರ್, ಒಂದು ಮಾತು ಮಾತ್ರ ಇದೆ ಮೇಡಮ್. ಇಂಥವೇನು ನೀವು ಪಂಪಾರನ್ನ ಇವನ್ನ ಮಾಡ್ತಿದ್ರೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರ. ನಾವ್ ಯಾವಾಗೋ ಬಾಲಮಿತ್ರದಾಗೋ ಚಂದಮಾಮದಾಗೋ ಓದಿದ ಕಥೆಗಳು ಇವು. ನಾವೇನು ಹಳೆಗನ್ನಡ ಓದಿಲ್ಲ, ಆದ್ರೆ ಇವನ್ನ ನೀವೇನು ಕಾರ್ಯಕ್ರಮ ಮಾಡ್ತಿದ್ರಲ್ಲ ನಮಗೆ ಬಹಳ ಉಪಯೋಗ ಇದೆ ಮಾಡೋದು. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆಯ್ತು ವಿಜಯಲಕ್ಷ್ಮಿ, ಪ್ರಶ್ನೆಗಳಿಲ್ಲ ಅಂದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಈ ಒಂದು ಉಪನ್ಯಾಸ ಮಾಲಿಕೆ ಧಾರವಾಡ ಕಟ್ಟೆಯ ಬಹಳ ಮಹತ್ವಾಕಾಂಕ್ಷೆಯ ಉಪನ್ಯಾಸ ಮಾಲಿಕೆ. ಯಾಕಂದ್ರೆ ನಾವು ಇಲ್ಲಿವರೆಗೆ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಉಪನ್ಯಾಸ ಮಾಲಿಕೆಗಳನ್ನ ಹೆಚ್ಚು ನಡೆಸ್ತಾ ಬಂದಿದ್ದೇವೆ. ಈ ಮಿಡಿವಲ್ ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆ ಚರ್ಚೆ ಆಯ್ತಲ್ಲ, ಅವಾಗ ನನಗನಿಸ್ತು ಮಿಡಿವಲ್ ಕನ್ನಡ ಲಿಟ್ರೇಚರ್ ಬಗ್ಗೆ ಕೂಡ ಚರ್ಚೆ ಆಗ್ಬೇಕು. ಯಾಕಂದ್ರೆ ಅನೇಕ ಮಹತ್ವದ ಕೃತಿಗಳು ಆ ಕಾಲದಲ್ಲಿಯೇ ರಚನೆಗೊಂಡಿವೆ. ಯಾಕಂದ್ರೆ 20ನೇ ಶತಮಾನದಲ್ಲಿ ಒಬ್ಬ ಪಂಪ ಇಲ್ಲ, ಒಬ್ಬ ರಾಘವಾಂಕ ಇಲ್ಲ. ಕುವೆಂಪು ಅವರೇ ಈ ಮಾತನ್ನ ಹೇಳಿದ್ದಾರೆ. ಕುಮಾರವ್ಯಾಸನ್ ಇಲ್ಲ. ಸೊ ಕುಮಾರವ್ಯಾಸನ್ನ ಓದಿ ಹೋದ್ರೆ ಪಂಪ, ರನ್ನ, ಪೊನ್ನ, ಜನ್ನ, ರಾಘವಾಂಕ, ವಚನಕಾರ, ನಾವು ಇವ್ರನ್ನೆಲ್ಲ ಓದಿ ಹೋದ್ರೆ ನಮಗೆ ಕನ್ನಡ ಸಾಹಿತ್ಯ ಪರಂಪರೆ ಅರ್ಥ ಆಗೋದಿಲ್ಲ ಅಂತ. ಸೊ ಹೀಗಾಗಿ ನಮಗೆ ನಮ್ಮ ತಿಳುವಳಿಕೆಗಾಗಿ ಈ ಉಪನ್ಯಾಸ ಮಾಲಿಕೆ ನಾವು ಪ್ರಾರಂಭಿಸಿದ್ದೇವೆ. ರವಿಶಂಕರ್ ಅವರು ಬಹಳ ಚೆನ್ನಾಗಿ ಮಾತನಾಡಿದ್ರು. ಒಳ್ಳೆಯ ಪ್ರಾರಂಭ ಆಗಿದೆ ರಾಜಣ್ಣ ಅವರಿಂದ. ರಾಜಣ್ಣ ಅವರು, ಶಾಂತಿನಾಥ್ ದಿಬ್ಬದವರು, ಪದೇಕಲ್ ಭಟ್ರು, ಮತ್ತೆ ಈಗ ರವಿಶಂಕರ್ ಅವರು, ನಾಳೆ ಮುಂದಿನ ವಾರ ಬಾಳಾಸಾಹೇಬ್ ಲೋಕಾಪುರ್ ಅವರು, ಕನ್ನಡದ ಬಹಳ ಪ್ರಸಿದ್ಧ ಕಾದಂಬರಿಕಾರರು, ಕಥೆಗಾರರು, ವಿಮರ್ಶಕರು ಕೂಡ, ಚಿಂತಕರು ಕೂಡ. ಅವರು ರನ್ನನ ಬಗ್ಗೆ ಮಾತನಾಡಲಿದ್ದಾರೆ. ಅವರು ಮೊನ್ನೆ ಕರೆ ಮಾಡಿದಾಗ ಹೇಳ್ತಿದ್ರು 1 ಗಂಟೆಯಲ್ಲಿ ರನ್ನನ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಹೇಳಿದೆ 2 ಗಂಟೆ ಮಾತಾಡ್ರಿ. ಪಂಪನ ಬಗ್ಗೆ, ರನ್ನನ ಬಗ್ಗೆ 1 ಗಂಟೆಯಲ್ಲಿ ಮಾತಾಡ್ಲಿಕ್ಕೆ ಆಗೋದೇ ಇಲ್ಲ. ಇಟ್ಸ್ ಜಸ್ಟ್ ಎ ಬಿಗಿನಿಂಗ್. ನಾವು ಎಷ್ಟದ್ರ ರುಚಿ ತೋರಿಸ್ತಾ ಇದ್ದೇವೆ ನಿಮ್ಗೆ. ಊಟ ಮಾಡ್ಬೇಕು ಅಂತಂದ್ರೆ ಅದು ನೀವೇ ಊಟ ಮಾಡ್ಬೇಕು. ರುಚಿ ತೋರಿಸೋ ಕೆಲಸವನ್ನ ಕಟ್ಟಿ ಮಾಡ್ತದೆ. ಊಟ ನೀವು ಗದ ಇದ್ದ ನೀರೊಳಗಿರ್ದು ಬೆವರ್ತನಂ ಉರಗಪ ತಾಕಮಂತ. ನೋಡಿ, ಇಂಥ ಅದ್ಭುತವಾದ, ರೋಮಾಂಚನಕಾರಿಯಾದ, ವಿಸ್ಮಯಕಾರಿಯಾದ ಕಲ್ಪನೆ ಅದು ಕನ್ನಡ ಕವಿಗಳಲ್ಲಿದೆ. ನಿಮ್ಗೆ ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್ ಓದಿದ್ರೆ ಇಂಥ ಒಂದು ಸಾಲು ಸಿಗೋದಿಲ್ಲ. ಅಲ್ಲಿ ಶೇಕ್ಸ್ಪಿಯರ್ ಅಲ್ಲಿ ಸಿಗ್ಬೋದು. ದೊಡ್ಡಮ್ಮ ಸರಿ ಆಗ್ಲಿ ವಿಜಯಲಕ್ಷ್ಮಿ, ನೀವು ಕಾರ್ಯಕ್ರಮವನ್ನು ಮುಗಿಸ್ಬಹುದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ ಪ್ರೇಮದ ಆವಿಷ್ಕಾರ ಎನ್ನುವಂತಹ ವಿಷಯದ ಮೇಲೆ ರವಿಶಂಕರ್ ಅವರು 60 ನಿಮಿಷಗಳ ಕಾಲ ಮಾತನಾಡಿದ್ರು. ಹಾಗೇನೆ ಚರ್ಚೆಗೆ
ಬಂದಂತ ಪ್ರಶ್ನೆಗಳಿಗೆ ಮೂಲಕ ಮತ್ತೊಂದಿಷ್ಟು ವಿಷಯಗಳನ್ನ ನಮ್ಗೆ ಇವತ್ತು ಧಾರವಾಡ ಕಟ್ಟೆಯ ಸಮಸ್ತ ಬಳಗದವರಿಗೆ ಇವತ್ತು ಉಣಬಡಿಸಿದ್ದಾರೆ. ಸರ್, ತಮ್ಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯ ಪ್ರೇಮಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಕಟ್ಟೆ ಮೂಲಕ ತಮ್ಗೆ ಅರ್ಪಿಸ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಹಿರಿಯರಾದಂತಹ ಬಾಳಸು ಲೋಕಾಪುರ್ ಸರ್ ಕೂಡ ಉಪಸ್ಥಿತ ಇದ್ರು. ಹಾಗೇನೆ ರಾಜಶೇಖರ್ ಹಳಿಮನೆ ಸರ್, ಕಲಾಂದರ್ ಸರ್, ಇನ್ನು ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಸರ್ ಕೂಡ ಇದ್ರು. ಎಲ್ರಿಗೂ ಕೂಡ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೂ ಕೂಡ ಧನ್ಯವಾದಗಳು. ಬರುವ ಶನಿವಾರ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರಶಾಂತ್ ನಾಯ್ಕ್ ಅವರು ಈಗಾಗಲೇ ಹೇಳಿದಾಗೆ ಅವರು ಶೇಕ್ಸ್ಪಿಯರ್ನ ಲವ್ಸ್ ಲೇಬರ್ಸ್ ಲಾಸ್ಟ್ ನಾಟಕದ ಕುರಿತಾಗಿ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಇದೇ ಲಿಂಕ್ ಅನ್ನ ಬಳಸಿಕೊಂಡು ಧಾರವಾಡ ಕಟ್ಟೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೆ. ದಯವಿಟ್ಟು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಚರ್ಚಿನಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು.